ಮುಂದೆ ಈ ಚಂದ್ರವಂಶದಲ್ಲಿ ಬಂದ ರಾಜನೇ ದುಷ್ಯಂತ. ಅದಕ್ಕಿಂತ ಮುಂಚೆ ಅನೇಕ ರಾಜರುಗಳು ಬರ್ತಾರೆ. ಅವರ ಒಂದು ವಿಸ್ತಾರವಾದ ಕಥೆಯನ್ನೇನು ಮಹಾಭಾರತ ತಿಳಿಸ್ಕೊಂಡು ಹೋಗೋದಿಲ್ಲ. ಆದರೆ ದುಷ್ಯಂತನ ಕಥೆಯನ್ನು ತಿಳಿಸ್ತಾರೆ. ಈ ದುಷ್ಯಂತ ಬಹಳ ಪ್ರಸಿದ್ಧನಾದ ರಾಜ, ಅಷ್ಟೇ ಪ್ರಬಲನಾದಂತಹ ರಾಜ. ಈ ದುಷ್ಯಂತ ಇಡೀ ಭೂಮಂಡಲವನ್ನು ಆಳಿದವ, ಇಡೀ ಭಾರತವನ್ನು ಮಾತ್ರ ಅಲ್ಲ, ಎಲ್ಲರನ್ನು ಆಳಿದನಂತೆ. ಮ್ಲೇಂಛರನ್ನು, ಯವನರನ್ನು, ಅಂದರೆ ಇವತ್ತೇನು ಫಾರಿನ್ ಕಂಟ್ರೀಸ್ ಅಂತ ಏನಿದೆ ಅವೆಲ್ಲವನ್ನು ತನ್ನ ಹತೋಟಿಯಲ್ಲಿ ಇಟ್ಕೊಂಡಿದ್ದವ ಈ ದುಷ್ಯಂತ ರಾಜ ಅಂತ ಹೇಳ್ತಾರೆ. ಮತ್ತು ಅಷ್ಟು ಮಾತ್ರ ಅಲ್ಲ, ತನ್ನ ರಾಜ್ಯದಲ್ಲಿ ಯಾರಿಗೂ ಕೆಡಕಾಗದಾಗೆ ನೋಡ್ಕೊಳ್ತಾ ಇದ್ದವಂತೆ. ಅದಕ್ಕಾಗಿ ದುಷ್ಯಂತ ರಾಜ್ಯಭಾರವನ್ನು ಮಾಡಬೇಕಾದ್ರೆ ಯಾರಿಗೂ ರೋಗರುಜಿನಗಳು ಬರ್ತಾ ಇರಲಿಲ್ವಂತೆ, ಯಾರೂ ದರಿದ್ರರಿರ್ತಾ ಇರಲಿಲ್ವಂತೆ, ಯಾರೂ ಕಳ್ಳತನ ಸುಳ್ತನ ಮಾಡ್ತಾ ಇರಲಿಲ್ವಂತೆ, ಯಾರೂ ಕೂಡ ತಮ್ಮ ವರ್ಣಾಶ್ರಮ ಧರ್ಮವನ್ನು ಬಿಡ್ತಾ ಇರಲಿಲ್ವಂತೆ. ಪ್ರತಿಯೊಬ್ಬರು ಕೂಡ ತಮ್ಮ ತಮ್ಮ ವರ್ಣಾಶ್ರಮದಲ್ಲಿ ಪ್ರಾಮಾಣಿಕವಾಗಿ ಬದುಕ್ತಾ ಇದ್ದರಂತೆ. ಈ ರೀತಿ ಸಮಾಜ ಅನ್ನುವುದೇನಿದೆ ಸಂಪೂರ್ಣ ಸುವ್ಯವಸ್ಥಿತವಾಗಿತ್ತು. ಅಂದರೆ ಎಲ್ಲರೂ ಕೂಡ ಧರ್ಮ ಮಾರ್ಗದಲ್ಲಿ ನಡೀತಾ ಇದ್ದರು. ಅದಕ್ಕಾಗಿ ಎಲ್ಲೂ ಕೆಟ್ಟದ್ದೇ ಸಂಭವಿಸ್ತಾ ಇರಲಿಲ್ವಂತೆ ಈ ದುಷ್ಯಂತನ ಒಂದು ರಾಜ್ಯಭಾರದಲ್ಲಿ. ಒಮ್ಮೆ ಇಂಥ ದುಷ್ಯಂತ ಏನಿದ್ದಾನೆ, ಬೇಟೆಗೋಸ್ಕರ ತಾನು ಕಾಡಿಗೆ ಹೋದ. ದೊಡ್ಡ ಸೈನ್ಯವನ್ನು ಕಟ್ಟಿಕೊಂಡು ಬಂಗಾರದ ರಥದಲ್ಲಿ ಕೂತು ಬೇಟೆಗೋಸ್ಕರ ಹೋದ. ಆ ಕಾಡಿನಲ್ಲಿ ಬೇಟೆಯನ್ನು ಆಡ್ತಾ ಆಡ್ತಾ ಎಲ್ಲ ಯಾರು ಈ ಬೆಳೆದು ನಿಂತ ಪ್ರಾಣಿಗಳೇನಿದ್ದಾವೆ, ಅಂದರೆ ಪ್ರಾಣಿಗಳಿಂದ ಉಪದ್ರವ ಹೆಚ್ಚಾದಾಗ ಋಷಿಮುನಿಗಳಿಗೆಲ್ಲ ಈ ರೀತಿ ಬೇಟೆಗೆ ಹೋಗ್ತಾ ಇದ್ದದ್ದುಂಟು ಅಂತ ರಾಜರು. ಆ ರೀತಿ ತಾನು ಬೇಟೆಗೋಸ್ಕರ ಹೋಗಿ ಪ್ರಾಣಿಗಳನ್ನೆಲ್ಲ ಕೊಲ್ತಾ ಮುಂದುವರ್ಕೊಂಡು ಹೋಗಿದ್ದಾನೆ. ಹೋಗ್ತಾ ಸುಮಾರು ದೂರ ಹೋದ ಮೇಲೆ ಅಲ್ಲಿ ಕಣ್ವ ಋಷಿಗಳ ಆಶ್ರಮ, ಕಶ್ಯಪ ವಂಶದಲ್ಲಿ ಬಂತಹ ಕಣ್ವ ಋಷಿಗಳ ಆಶ್ರಮ. ಆ ಕಣ್ವ ಋಷಿಗಳ ಆಶ್ರಮ ನೋಡಿದ ಮಹಾಭಾರತ ತುಂಬ ಚೆನ್ನಾಗಿ ವರ್ಣನೆ ಮಾಡುತ್ತದೆ. ಕಾಡಿನ ವರ್ಣನೆಯನ್ನು ಮಾಡ್ತಾ ಕಡೆಗೆ ಕಣ್ವ ಋಷಿಗಳ ಆಶ್ರಮವನ್ನು ವರ್ಣನೆ ಮಾಡುತ್ತದೆ. ಅಲ್ಲಿಗೆ ಹೋದಾಗ ಅಲ್ಲಿನ ಒಂದು ಕಾಡಿನ ಸೌಂದರ್ಯವೇ ಬೇರೆ ರೀತಿಯಿಂದ ಅದ್ಭುತವಾದಂತಹ ಕಾಡದು ಅಂತ ಹೇಳ್ತಾರೆ. ಎಂತೆಂಥ ಮರಗಳು, ಆ ಮರದಲ್ಲಿ ಹೂವು ತುಂಬಿ ತುಳುಕುತ್ತಾ ಇತ್ತಂತೆ. ಅಂದರೆ ಕಣ್ವ ಋಷಿಗಳ ಒಂದು ತಪಶಕ್ತಿ. ಅಷ್ಟು ಮಾತ್ರ ಅಲ್ಲ, ಇಡೀ ಜಾಗದಲ್ಲಿ ನೀವು ಎಲ್ಲೂ ಹುಡುಕಿದ್ರೂ ಕೂಡ ಒಂದೇ ಒಂದು ಮುಳ್ಳಿನ ಗಿಡ ಇಲ್ವಂತೆ. ಅಂದರೆ ಇನ್ನೊಬ್ಬರಿಗೆ ಉಪದ್ರವ ಕೊಡುವಂತಹ ಮುಳ್ಳಿನ ಗಿಡ ಇರಲಿಲ್ವಂತೆ. ಆ ಹೂವಿನ ಮರಗಳು ಯಾವ ರೀತಿ ಇದ್ವು ಅಂತ ಹೇಳಿದರೆ, ಗಾಳಿ ಬೀಸಿದಾಗ ಎಲ್ಲ ಹೂಗಳು ಕೆಳಗೆ ಬಿದ್ದು ಸ್ವಾಗತ ಮಾಡುವಾಗಿರ್ತಾ ಇತ್ತಂತೆ. ಅಷ್ಟು ಮಾತ್ರ ಅಲ್ಲ, ಅಲ್ಲಿ ತಂಪು ಗಾಳಿಯಂತೆ. ಆ ಋಷಿಗಳ ಆಶ್ರಮದ ಒಂದು ಪ್ರದೇಶ ಏನಿದೆ, ಅದು ಪ್ರವೇಶ ಮಾಡಿದ ಕೂಡಲೇ ತಂಪಾದ ಗಾಳಿಯಂತೆ. ಅಲ್ಲಲ್ಲಿ ಬಳ್ಳಿಗಳಂತೆ. ಆ ಪಕ್ಷಿಗಳು ನಾನಾ ವಿಧವಾದ ಪಕ್ಷಿಗಳಂತೆ, ನಾನಾ ವಿಧವಾದ ಪ್ರಾಣಿಗಳಂತೆ. ಏನು ಆ ಸೌಂದರ್ಯ! ಅದನ್ನು ನೋಡಿಕೊಂಡು ಇವನಿಗೆ ಭಾಳ ಆನಂದ ಆಗ್ತಾ ಇದೆಯಂತೆ ದುಷ್ಯಂತನಿಗೆ. ಒಳಗೆ ಪ್ರವೇಶ ಮಾಡ್ತಾನೆ. ಆಶ್ರಮಕ್ಕೆ ಬರ್ತಾ ಇದ್ದಾಗೆ ತಾನು ರಥದಿಂದ ಕೆಳಗಿಳಿದ. ತಾನು ರಾಜ ಅಂತ ತೋರಿಸ್ಲಿಕ್ಕೆ ಹೋಗಲಿಲ್ಲ. ತಾನೊಬ್ಬ ಸಾಮಾನ್ಯ ಪ್ರಜೆ ಅಂತ. ಯಾಕಂದರೆ ಋಷಿಗಳ ಮುಂದೆ ಯಾವತ್ತೂ ನಾವು ನಮ್ಮ ಅಹಂಕಾರವನ್ನು ತೋರಿಸ್ಕೊಳ್ಬಾರ್ದು ಅಂಥೇಳಿ ಒಬ್ಬ ಸಾಮಾನ್ಯ ವ್ಯಕ್ತಿಯಾಗಿ ಮಂತ್ರಿಗಳಿಂದ ಸಹಿತವಾಗಿ ಹೋಗ್ತಾ ಇದ್ದಾನಂತೆ. ಒಳಗೆ ನೋಡ್ತಾನೆ, ಕೆಲವರು ಋಗ್ವೇದವನ್ನು ಪಠನ ಮಾಡ್ತಾ ಇದ್ದಾರೆ ಋಷಿಮುನಿಗಳೆಲ್ಲ, ಕೆಲವರು ಯಜುರ್ವೇದವನ್ನು ಪಠನ ಮಾಡ್ತಾ ಇದ್ದಾರೆ, ಸಾಮವೇದ, ಅಥರ್ವವೇದ, ವ್ಯಾಕರಣಶಾಸ್ತ್ರ, ತರ್ಕಶಾಸ್ತ್ರ, ವೇದಾಂತ ಶಾಸ್ತ್ರ, ನಾನಾ ವಿಧವಾದ ಶಾಸ್ತ್ರಗಳನ್ನು ಅಧ್ಯಯನ ಮಾಡ್ತಾ ಯಜ್ಞ ಯಾಗಾದಿಗಳನ್ನು ಮಾಡ್ತಾ ಇರುವಂತಹ ಋಷಿಮುನಿಗಳನ್ನು ನೋಡಿಕೊಂಡು ಆನಂದ ಪಟ್ಕೊಂಡು, ಎಂಥ ಆಶ್ರಮ ಇದು! ಯಾಕಂದರೆ ಆ ಆಶ್ರಮವನ್ನು ಪ್ರವೇಶ ಮಾಡಬೇಕಾದ್ರೆ ಏನೋ ಸಂತೋಷ ಅವನಿಗೆ. ನಾನು ಒಮ್ಮೆ ಋಷಿಗಳಿಗೆ ನಮಸ್ಕಾರ ಮಾಡಿ ಬರ್ತೇನೆ ಅಂತ ಹೊರಟಿದ್ದು. ಯಾಕಂದರೆ ಇಷ್ಟು ದೂರ ಬಂದಿದ್ದೇವೆ, ಆ ಕಣ್ವರ ಒಂದು ದರ್ಶನ ಸಿಗುವುದೇ ಕಷ್ಟ. ಅದಕ್ಕೆ ಹೋಗಿ ಋಷಿಗಳಿಗೆ ನಮಸ್ಕಾರ ಮಾಡಿ ಬಂದುಬಿಡ್ತೇನೆ, ಇನ್ನೇನೋ ಅವನಿಗೆ ಕೆಲಸ ಇಲ್ಲ ಅಲ್ಲಿ ಆಶ್ರಮದಲ್ಲಿ. ಆ ರೀತಿ ಹೋದರೂ ಕೂಡ ಋಷಿಗಳು ಕಾಣಲಿಲ್ಲ ಅವನಿಗೆ. ಮೊದಲು ಎಲ್ಲ ಅಧ್ಯಯನ ಮಾಡ್ತಾ ಇದ್ದಾರೆ, ಹೀಗೆಲ್ಲ ಮಾಡ್ತಾ ಇದ್ದಾರೆ. ಮುಂದೆ ಒಳಗೆ ಹೋದಾಗ ಒಳಗೆ ಏನಿಲ್ಲ, ಕುಟೀರ ಮಾತ್ರ ಇದೆ. ಋಷಿಗಳು ಕೂಡ ಕಾಣಲಿಲ್ಲ ಅವನಿಗೆ. ಎಲ್ಲೋಗಿದ್ದಾರೆ, ಯಾರು ಆಶ್ರಮದಲ್ಲಿಲ್ವಾ, ಋಷಿಗಳಿಲ್ವಾ ಅಂದರೆ ಹೊರಗಿನಿಂದಲೇ ಗಟ್ಟಿಯಾಗಿ ಕೂಗಿದ್ನಂತೆ. ಯಾರಾದರೂ ಇದ್ದೀರಾ ಆಶ್ರಮದಲ್ಲಿ ಅಂತ ಹೇಳಿ ಗಟ್ಟಿಯಾಗಿ ಕೂಗಿದ್ನಂತೆ. ಇವನು ಕೂಗುತ್ತಾ ಇದ್ದಾಗೇ ಅಲ್ಲಿ ಆ ಕುಟೀರ ಏನಿದೆ, ಋಷಿಗಳ ಕುಟೀರದ ಒಳಗಿನಿಂದ ಅತ್ಯಂತ ಚೆಲುವೆಯಾದಂತಹ ಒಬ್ಬಳು ಒಳಗೆ ಕನ್ಯೆ ಹೊರಗೆ ಬಂದಳು. ಅವಳೇ ಶಕುಂತಲ. ತಾನು ಹೊರಗೆ ಬಂದಳಂತೆ. ಹೊರಗೆ ಬಂದವಳೇ ಇವನನ್ನು ನೋಡ್ತಾಳೆ ಅವಳು ದುಷ್ಯಂತನನ್ನು. ಎಷ್ಟು ಒಳ್ಳೆ ರಾಜ ಅಂತ ಹೇಳಿದರೆ ಅಷ್ಟು ಬಲಿಷ್ಠನಾಗಿದ್ದಾನೆ, ಅಷ್ಟೇ ಸುಂದರನಾಗಿದ್ದಾನೆ. ಅವನ ಶೌರ್ಯ, ಧೈರ್ಯ, ಸಾಹಸ ಎಲ್ಲ ಅವನಲ್ಲಿ ಕಾಣಿಸ್ತಾ ಇದೆಯಂತೆ. ನೋಡಿ ಸ್ವಾಗತವನ್ನು ಮಾಡಿದ್ಲು. ಯಾಕಂದರೆ ಆಶ್ರಮಕ್ಕೆ ಯಾರು ಬಂದರೂ ಕೂಡ ಸ್ವಾಗತ ಮಾಡುವುದು ಇಂದಿನ ಒಂದು ಕ್ರಮ. ಸ್ವಾಗತ ಮಾಡಿದ್ಲು. ಕೂತ್ಕೊಳ್ಳಿಕ್ಕೆ ಆಸನವನ್ನು ಕೊಟ್ಟಳು.
ಕೈ ತೊಳಿಲಿಕ್ಕೆ ಕಾಲು ತೊಳಿಲಿಕ್ಕೆ ನೀರನ್ನು ತಂದು ಕೊಟ್ಟಳು. ಆ ಕಾಡಿನಲ್ಲಿ ಬೆಳೆದಂತಹ ಹಣ್ಣು ಮುಂತಾದವುಗಳೇನಿದೆ ಅದನ್ನು ತಂದಳು, ನೀರು ತಂದಳು. ತಂದು ಹೇಳ್ತಾಳೆ, ಯಾಕೋಸ್ಕರ ಬಂದಿದ್ದೀರಿ, ತಾವು ಯಾರು ಅಂತ ಕೇಳ್ತಾಳೆ. ಅದಕ್ಕೆ ಹೇಳ್ತಾನೆ, ನಾನು ಈ ರೀತಿ ದುಷ್ಯಂತ ರಾಜ ಬೇಟೆ ಆಡಲಿಕ್ಕೋಸ್ಕರ ಬಂದವ, ಕಣ್ವ ಋಷಿಗಳನ್ನು ನೋಡಿ ಆಶೀರ್ವಾದ ಪಡ್ಕೊಂಡು ಹೋಗೋಣ ಅಂತ ಬಂದೆ ಅಂತ. ಇಲ್ಲ ಅಪ್ಪ ಹಣ್ಣು ತರಲಿಕ್ಕೋಸ್ಕರ ಹೋಗಿದ್ದಾರೆ ನಮ್ಮಪ್ಪ ಕಣ್ವ ಋಷಿಗಳು. ಅವರು ಹಣ್ಣು ಈಗಲೇ ಬರ್ತಾರೆ, ಸ್ವಲ್ಪ ಬರ್ತಾರೆ, ಅಲ್ಲಿ ತನಕ ನೀವು ಕೂತಿರಿ. ನೀವು ಯಾಕೋಸ್ಕರ ಬಂದಿದ್ದೀರಿ, ನಮ್ಮಿಂದ ಏನಾಗಬೇಕಾಗಿದೆ, ನನ್ನಿಂದ ಏನಾಗಬೇಕಾಗಿದೆ ಅಂತ ಶಕುಂತಲ ಕೇಳ್ತಾಳೆ. ದುಷ್ಯಂತನಾದರೂ ಇವಳನ್ನು ಯಾವಾಗ ನೋಡಿದ ಕೂಡಲೇ ಇವಳಲ್ಲೇ ಆಕರ್ಷಿತನಾಗಿದ್ದಾನೆ ಶಕುಂತಲೆಯಲ್ಲಿ. ಯಾಕಂದರೆ ಅಷ್ಟು ಸುಂದರಿ ಅವಳು. ಬರೀ ಸುಂದರಿ ಅಂತ ಅಷ್ಟೇ ಅವನು ಆಕರ್ಷಿತನಾದದ್ದಲ್ಲ, ಆದರೆ ಹಿಂದೆ ಇನ್ನೂ ಒಂದು ಕಾರಣ ಇದೆ. ಅವನು ಕೇಳ್ತಾನೆ ಇವಳ ಬಳಿ, ನೀನು ಯಾರು ಅಂತ ಕೇಳ್ತಾನೆ. ನಾನು ಕಣ್ವ ಋಷಿಗಳ ಮಗಳು, ಕಣ್ವ ಋಷಿಗಳ ಮಗಳು ನಾನು. ಅದಕ್ಕೆ ನೋಡಿ ಎಷ್ಟು ಹೇಳ್ತಾನೆ ಅಂತ ಹೇಳಿದ್ರೆ, ಯಯಾತಿ ನಿನ್ನನ್ನು ನೋಡಿದರೆ ನೀನು ಬ್ರಾಹ್ಮಣ ಕನ್ಯೆ ಅಂತ ನನಗೆ ಕಾಣಿಸ್ತಾ ಇಲ್ಲ ಅಂತ ಹೇಳಿ. ನೀನು ಬ್ರಾಹ್ಮಣ ಕನ್ಯೆಯಿಂದ ನನಗೆ ಕಾಣಿಸ್ತಾ ಇಲ್ಲ. ಯಾಕಂದರೆ ನಿನ್ನನ್ನು ಕಂಡಾಗ ನಿನ್ನಲ್ಲಿ ನನ್ನ ಮನಸ್ಸು ಓಡ್ತಾ ಇದೆ. ನೀನು ಬೇಕು 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 ಅಂತ ನನಗೆ ಕಾಣಿಸ್ತಾ ಇದೆ. ಇವಳು ಬೇಕು, ಇವಳನ್ನು ವಿವಾಹ ಆಗಬೇಕು ಅಂತ ನನಗೆ ಕಾಣಿಸ್ತಾ ಇದೆ. ನನ್ನ ಮನಸ್ಸಿನಲ್ಲಿ ಯಾವತ್ತೂ ಇಂಥ ಕೆಟ್ಟ ಭಾವನೆಗಳು ಬರೋಲ್ಲ ಅಂತೇಳಿ. ಅಂದರೆ ಆಗ ಎಷ್ಟು ಶುದ್ಧವಾಗಿರ್ತಾ ಇತ್ತು ಮನಸ್ಸು ಅಂತ. ನನ್ನ ಮನಸ್ಸು ಯಾವತ್ತೂ ಕೆಟ್ಟದ್ದನ್ನು ಯೋಚನೆ ಮಾಡೋದಿಲ್ಲ. ಇವತ್ತು ನೀನು ಬೇಕು ಅಂತ ನನಗೆ ಕಾಣಿಸ್ತಾ ಇದೆ ಅಂತ ಹೇಳಿದ್ರೆ ನನಗೇನು ಸಂಶಯ ಬರ್ತಾ ಇದೆ, ನೀನು ಕಣ್ವ ಋಷಿಗಳ ಮಗಳಲ್ಲ ಅಂತ ನನಗೆ ಕಾಣಿಸ್ತಾ ಇದೆ ಅಂತ. ಅದಕ್ಕೆ ಅವಳು ಹೇಳ್ತಾಳೆ, ಹೌದು ನಾನು ಕಣ್ವ ಋಷಿಗಳ ಮಗಳೇ ನಾನು ಅಂತ. ಅದಕ್ಕೆ ದುಷ್ಯಂತ ಹೇಳ್ತಾನೆ, ಕಣ್ವ ಋಷಿಗಳು ಬ್ರಹ್ಮಚಾರಿಗಳಲ್ವ, ಊರ್ಧ್ವರೇತಸ್ಕರು ಅಂದರೆ ಬ್ರಹ್ಮಚಾರಿಗಳಲ್ವ, ಬ್ರಹ್ಮಚಾರಿಗೆ ಮಗಳಾದದ್ದು ಹೇಗೆ ಅಂತ ಕಣ್ವ ಋಷಿಗಳು ಕೇಳ್ತಾನೆ ದುಷ್ಯಂತ. ಅದಕ್ಕೆ ಶಕುಂತಲ ಹೇಳ್ತಾಳೆ, ಅದಕ್ಕೆ ಒಬ್ಬರು ಋಷಿಗಳು ಬಂದಿದ್ದರು ನಮ್ಮ ಆಶ್ರಮಕ್ಕೆ. ಅವರು ನನ್ನ ಹುಟ್ಟಿನ ಬಗ್ಗೆ ಒಂದು ಕಥೆಯನ್ನು ಹೇಳಿದರು. ಆ ಕಥೆಯನ್ನು ನಿನ್ನ ಮುಂದೆ ಹೇಳಿಬಿಡ್ತಾನೆ. ಏನು ಅಂತ ಹೇಳಿದರೆ, ಹಿಂದೆ ವಿಶ್ವಾಮಿತ್ರರು ಭಯಂಕರವಾದ ತಪಸ್ಸನ್ನು ಮಾಡ್ತಾಯಿದ್ರಂತೆ. ವಿಶ್ವಾಮಿತ್ರರು ಮತ್ಯಾರೋ ಅಲ್ಲ, ಕಣ್ವ ಋಷಿಗಳ ಮಿತ್ರ. ಬರೀ ವಿಶ್ವಾಮಿತ್ರ ಮಾತ್ರ ಅಲ್ಲ, ಕಣ್ವ ಋಷಿಗಳ ಮಿತ್ರ. ಅವರು ತಪಸ್ಸು ಮಾಡ್ತಾ ಇದ್ದಾರಂತೆ. ಎಂಥ ತಪಸ್ಸು ಅಂದರೆ ಆ ತಪಸ್ಸನ್ನು ನೋಡಿ ಇಂದ್ರನು ಕೂಡ ಹೆದರಿಬಿಟ್ನಂತೆ. ಇನ್ನು ಇವರಿಂದ ನನಗೇನಾದರೂ ತೊಂದರೆ ಬರುತ್ತಾ, ನನ್ನ ಸ್ಥಾನಕ್ಕೆ ತೊಂದರೆ ಬರುತ್ತಾ ಅಂತ ಯೋಚನೆಯನ್ನು ಮಾಡಿ ಅಪ್ಸರಾ ಸ್ತ್ರೀ ಮೇನಕೆ ಅವಳನ್ನು ಕರೆದ್ರಂತೆ. ಇಂದ್ರ ಕರೆದನಂತೆ. ಕರೆದು ಹೇಳ್ತಾನಂತೆ, ನೀನು ಹೋಗಿ ವಿಶ್ವಾಮಿತ್ರರ ತಪಸ್ಸನ್ನು ಹಾಳು ಮಾಡಬೇಕು ಅಂತ. ಮೇನಕ್ಕೆ ಹೆದರಿಬಿಟ್ಲಂತೆ. ಇಲ್ಲಪ್ಪ, ವಿಶ್ವಾಮಿತ್ರರ ಸುದ್ದಿಗಂದು ನಾನು ಹೋಗೋಲ್ಲ. ಯಾಕಂತೇಳಿದ್ರೆ ವಿಶ್ವಾಮಿತ್ರರು ಎಂಥ ಮಹಾತ್ಮರು ಅಂತ ಹೇಳ್ಕೊಂಡು ಬರ್ತಾರೆ. ಅವಳು ಹೇಳ್ತಾಳೆ, ಆ ರೀತಿ ಮಾಡಿದ್ದಾರೆ, ಈ ರೀತಿ ಮಾಡಿದ್ದಾರೆ, ಇವರು ಮಾಡದೇ ಇರುವ ಕೆಲಸವೇ ಇಲ್ಲ, ಏನು ಬೇಕಾದರೂ ಮಾಡಿಬಿಡ್ತಾರೆ ವಿಶ್ವಾಮಿತ್ರರು. ಅಂಥವರ ಸುದ್ದಿಗೆ ಹೋಗಿ ನಾನೇನಾದರೂ ಹೆಚ್ಚು ಕಮ್ಮಿಯಾಗಿ ನಾಳೆ ಅವಳನ್ನು ಹಾಳು ಮಾಡಲಿಕ್ಕೆ ಬಂದಿದ್ದೇನೆ, ತಪಸ್ಸು ಕೆಡಿಸ್ಲಿಕ್ಕೆ ಬಂದಿದ್ದೇನೆ ಅಂದರೆ ನನ್ನನ್ನು ಮುಗಿಸೇ ಬಿಡ್ತಾರೆ, ನನ್ನ ಕೈಲಾಗೋಲ್ಲ ಅಂತ. ಇಂದ್ರ ಹೇಳ್ತಾನೆ, ಇಲ್ಲ ನೀನು ಮಾಡಬೇಕು ಇದಕ್ಕೆ ಅಂತ. ಅದಕ್ಕೆ ಹೇಳ್ತಾಳೆ, ಆಯಿತು ನಾನು ಮಾಡಬೇಕು ಅಂದರೆ ನನ್ನೊಬ್ಬಳಿಂದ ಸಾಧ್ಯ ಇಲ್ಲ, ಮತ್ತು ಮನ್ಮಥನನ್ನು ನನ್ನೊಟ್ಟಿಗೆ ಕಳಿಸ್ಬೇಕು ಅಂತ. ನನ್ನೊಟ್ಟಿಗೆ ಮನ್ಮಥ ಬರಬೇಕು, ಯಾಕಂದರೆ ನನ್ನಲ್ಲಿ ಆಸೆ ಹುಟ್ಟಬೇಕಲ್ವ, ಅದಕ್ಕೋಸ್ಕರ ಮನ್ಮಥ ಬರಬೇಕು. ಅದೇ ರೀತಿ ವಾಯು ನನ್ನೊಟ್ಟಿಗೆ ಬರಬೇಕು. ಯಾಕೆ ಅಂತ ಹೇಳಿದರೆ, ನಾನು ಅವ್ರ ಮುಂದೆ ಕುಣಿಲಿಕ್ಕೆ ಶುರು ಮಾಡ್ತೇನೆ, ಅಥವಾ ನಾನು ಅವ್ರ ಮುಂದೆ ಹಾವಭಾವ ತೋರಿಸ್ಲಿಕ್ಕೆ ಶುರು ಮಾಡ್ತೇನೆ, ಅವಾಗ ಜೋರು ಗಾಳಿ ಬೀಸಬೇಕು. ಗಾಳಿ ಬೀಸಿ ನನ್ನ ಮೈ ಮೇಲಿದ್ದ ವಸ್ತ್ರ ಹೋಗಿಬಿಡಬೇಕು. ಆವಾಗ ವಿಶ್ವಾಮಿತ್ರರು ನನ್ನಲ್ಲಿ ಆಕರ್ಷಿತರಾಗಬೇಕು. ನಾನೇ ಏನಾದರೂ ಮಾಡಲಿಕ್ಕೆ ಹೋದೆ ಅಂತ ಹೇಳಿದ್ರೆ ಶಾಪ ಪಡೆದು ಬಿಡ್ತೇನೆ, ಅವರೇ ನನ್ನಲ್ಲಿ ಆಸಕ್ತರಾಗಬೇಕು. ಆ ರೀತಿ ಮಾಡಬೇಕಾದದ್ದು ಅಂತ. ಆಯಿತು ಅಂದರೆ ಇಂದ್ರ ಹೇಳಿದ, ಮನ್ಮಥನನ್ನು ಕಳಿಸ್ತೇನೆ, ವಾಯುವನ್ನು ಕಳಿಸ್ತೇನೆ ಅಂತ. ಈ ರೀತಿ ಇವರ ಸಹಾಯದಿಂದಾಗಿ ಮೇನಕ್ಕೆ ಬಂದು ವಿಶ್ವಾಮಿತ್ರರು ತಪಸ್ಸು ಮಾಡ್ತಾ ಇದ್ದಾರೆ. ತಪಸ್ಸು ಮಾಡ್ತಾ ಇರಬೇಕಾದ್ರೆ ಅವ್ರಿಗೆ ನಮಸ್ಕಾರ ಮಾಡಿದ್ಲು. ನಮಸ್ಕಾರ ಮಾಡಿದವಳೆ ಆ ಎದರಲ್ಲೇ ಆಟ ಆಡ್ತಾ ಇದ್ದಾಳಂತೆ. ಆಟ ಆಡ್ತಾ ಇರಬೇಕಾದ್ರೇ ಜೋರು ಗಾಳಿ ಬೀಸಿತಂತೆ. ವಿಶ್ವಾಮಿತ್ರರು ಕಣ್ಣು ತೆಗೆದರು. ಕಣ್ಣು ತೆರೆದಾಗ ಮನ್ಮಥ ಒಂದು ಬಾಣ ಬಿಟ್ಟ ಇವರಿಗೆ, ಪಂಚಬಾಣ. ಆ ಬಾಣ ಬಿಟ್ಟು ಕೂಡಲೇ ಒಳಗಿನಿಂದ ಆಸೆ ಹುಟ್ಲಿಕ್ಕೆ ಶುರು ಮಾಡುತ್ತೆ. ಅದಕ್ಕೆ ಸರಿಯಾಗಿ ಒಂದು ಕಡೆಯಿಂದ ಗಾಳಿ ಬೀಸಿತು. ಗಾಳಿ ಬೀಸಿದಾಗ ಇವಳ ವಸ್ತ್ರ ಜಾರಿ ಹೋಯ್ತಂತೆ. ಇವಳು ಆದರೂ ಆ ವಸ್ತ್ರವನ್ನು ತೆಗೊಳ್ಳಿಕ್ಕೆ ನೋಡ್ತಾ ಇದ್ದಾಳೆ. ಅಯ್ಯೋ ನನಗೆ ನಾಚಿಕೆ ಆಗ್ತಾ ಇದೆ, ನನ್ನ ಮಾನ ಹೋಗ್ತಾ ಇದೆ ಅಂತ. ಆಗ ವಿಶ್ವಾಮಿತ್ರರು ಕಂಡರು. ವಿಶ್ವಾಮಿತ್ರರ ಮನಸ್ಸು ಕೆಟ್ಟೋಯ್ತು. ಇವಳನ್ನು ನೋಡಿದ ಕೂಡಲೇ ಇವಳಲ್ಲೇ ಆಕರ್ಷಿತರಾಗಿ ಇವಳನ್ನು ತಾವು ಕರೆದರು. ಅವಳೊಟ್ಟಿಗೆ ತಾವು ಬೆರೆತರು. ವಿಶ್ವಾಮಿತ್ರರು ಮೇನಕೆಯೊಟ್ಟಿಗೆ ಬೆರೆತರು. 1 ದಿನ ಅಲ್ಲ, 2 ದಿನ ಅಲ್ಲ, ಸಾವಿರಾರು ವರ್ಷಗಳ ಕಾಲ ವಿಶ್ವಾಮಿತ್ರರು
ಅವಳೊಟ್ಟಿಗೆ ತಾವು ಜೀವನವನ್ನು ನಡೆಸಿದರು. ಗೊತ್ತೇ ಆಗಲಿಲ್ಲ ಅವರಿಗೆ, ಅಷ್ಟು ಕಾಲ ಹೋದದ್ದು. ಅದು ಎಲ್ಲಿವರೆಗೆ ಅಂದರೆ ಇವಳ ಒಂದು ಉದ್ದೇಶ ಇದ್ದದ್ದು ಏನಂದರೆ ಮೇನಕೆ ಎದ್ದು ಅಂದರೆ ಇವರೆಲ್ಲ ತಪಸ್ಸನ್ನು ಕಳಿಬೇಕು ಅಂತ. ಅದಕ್ಕೆ ಸರಿಯಾಗಿ ನೋಡ್ತಾ 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 ಇದ್ಲಂತೆ ಅವಳು. ಇವರು ನದಿಯ ಮಧ್ಯದಲ್ಲಿ ಕುಟೀರವನ್ನು ಮಾಡ್ಕೊಂಡಿದ್ರು. ಅಲ್ಲಿಗೆ ಬರಬೇಕಾದ್ರೆ ಯಾವಾಗಲೂ ನೀರನ್ನು ಕೂಡ ಮುಟ್ಟೋದಿಲ್ಲವಂತೆ, ಆ ರೀತಿ ಬರ್ತಾ ಇದ್ದರಂತೆ. ಇವಳು ಯಾವಾಗಲೂ ಗಮನಿಸೋದು, ಯಾವಾಗ ನೀರು ಮುಟ್ತಾರೆ ಇವರು, ಯಾವಾಗ ನೀರು ಮುಟ್ತಾರೆ ಅಂತ. ಯಾಕಂದರೆ ನೀರು ಮುಟ್ಟಿತು ಅಂತ ಹೇಳಿದ್ರೆ ಇವರು ತಪಶಕ್ತಿ ಹೋಗಿದೆ ಅಂತ ಅರ್ಥ. ಅದಕ್ಕೆ ಸರಿಯಾಗಿ ಒಂದು ದಿನ ಬರಬೇಕಾದ್ರೆ ನೀರಿನಲ್ಲಿ ಶಬ್ದ ಮಾಡ್ಕೊಂಡು ಬರ್ತಾ ಇದ್ದಾರಂತೆ. ಓ, ಇವರು ತಪಶಕ್ತಿ ಹೋಯಿತು, ಇನ್ನು ನನ್ನ ಕೆಲಸ ಮುಗಿದ ಹಾಗೆ, ನಾನಿನ್ನು ಹೊರಡಬಹುದು ಅಂತ ಲೆಕ್ಕಾಚಾರ ಮಾಡಿದ್ಲು. ಹಾಗೇ ಲೆಕ್ಕಾಚಾರ ಮಾಡಿ ಆಗ ಅವಳು ಗರ್ಭಿಣಿಯಾಗಿದ್ದಂತಹ ಮೇನಕೆ ತಾನು ಮಗುವನ್ನು ಹಡೆದು ಆ ಮಗುವನ್ನು ಅಲ್ಲೇ ಕಾಡಿನಲ್ಲಿ ಬಿಟ್ಟು ತಾನು ಹೊರಟೇ ಹೋದ್ಲಂತೆ. ಯಾಕಂದರೆ ಅಪ್ಸರಾಸ್ತ್ರೀಯರಿಗೆ ಯಾವುದು ಸಂಬಂಧಗಳು ಇರೋಲ್ಲ. ಅವ್ರಿಗೆ ಏನಂದರೆ ಕೆಲಸ ಆಯಿತು, ಕೆಲಸ ಮುಗಿಸಿ ಹೊರಟೋದು. ವಿಶ್ವಾಮಿತ್ರರಿಗಾದರೂ ಮತ್ತೆ ಗೊತ್ತಾಯಿತು, ಓ ನಾನು ಮೋಸ ಹೋದೆ ಮೇನಕೆಯಿಂದ ಅಂತ. ಮತ್ತು ಇನ್ನೊಂದು ಕಡೆ ತಪಸ್ಸಿಗೆ ಹೋದರು. ಅವರೇನು ಸಂಸಾರ ಮಾಡಲಿಕ್ಕೆ ಹೋಗಲಿಲ್ಲ. ಮಗುವನ್ನು ಅಲ್ಲೇ ಬಿಟ್ಟರು, ಅವರು ಹೋದರು. ಮೇನಕೆ ಮಗುವನ್ನು ಅಲ್ಲೇ ಬಿಟ್ಟರು, ಅವಳು ಹೋದರು. ಈ ಮನೆಗೆ ಮಗು ಮಾತ್ರ ಅನಾಥ. ಕಾಡಿನಲ್ಲಿ ಈ ಮಗು ಅನಾಥವಾಗಿ ಬಿದ್ದಿದೆಯಂತೆ. ಆದರೆ ನೋಡಿ, ಪಕ್ಷಿಗಳು ನೋಡಿದ್ವಂತೆ. ಇವುಗಳು ಪಕ್ಷಿಗಳಿಗೆ ಶಕುಂತ ಅಂತ ಸಂಸ್ಕೃತದಲ್ಲಿ ಹೆಸರು. ಆ ಶಕುಂತ ಪಕ್ಷಿಗಳೇನಿದ್ದಾವೆ ಅವುಗಳು ನೋಡಿ, ಅಯ್ಯೋ ಇಷ್ಟು ಒಳ್ಳೆ ಮಗು, ನಾಳೆ ಹುಲಿ ನರಿ ಬಾಯಿಗೆ ಬೀಳಬಾರದು ಅಂತೇಳಿ ಅವುಗಳು ರಕ್ಷಣೆ ಮಾಡಲಿಕ್ಕೆ ಶುರು ಮಾಡಿದ್ವಂತೆ. ರಕ್ಷಣೆಯನ್ನು ಮಾಡ್ತಾ ಇದ್ವಂತೆ. ಅಕಸ್ಮಾತ್ತಾಗಿ ಅಲ್ಲಿಗೆ ಕಣ್ವ ಋಷಿಗಳು ಬಂದರು. ಕಣ್ವ ಋಷಿಗಳು ಬಂದಾಗ ಪಕ್ಷಿಗಳೆಲ್ಲ ಪ್ರಾರ್ಥನೆ ಮಾಡಿಕೊಂಡು ನೀವು ತೊಗೊಂಡೋಗಿ ಇವಳನ್ನು ರಕ್ಷಣೆ ಮಾಡಬೇಕು ಅಂತ. ಆಯಿತು ಅಂತ ಕಣ್ವರು ಆ ಮಗುವನ್ನು ತಾವು ತೊಗೊಂಬಂದು ತಮ್ಮ ಮಗುವನ್ನಾಗಿ ಮಾಡಿಕೊಂಡ್ರು, ತಮ್ಮ ಮಗಳನ್ನಾಗಿ ಮಾಡಿಕೊಂಡ್ರು. ಆ ಮಗುವನ್ನು ಮಾಡಿಕೊಂಡು ಆ ಮಗುವಿಗೆ ಎಲ್ಲ ಪಕ್ಷಿಗಳು ರಕ್ಷಣೆ ಮಾಡೋದ್ರಿಂದಾಗಿ, ಅಂದರೆ ಶಕುಂತ ಅಂದರೆ ಪಕ್ಷಿಗಳು, ಆ ಶಕುಂತದಿಂದಾಗಿ ಇವಳು ನನಗೆ ದೊರೆಯಲ್ಪಟ್ಟವಳು, ಸಿಗಲ್ಪಟ್ಟವಳು, ಅದರಿಂದಾಗಿ ಶಕುಂತಲ ಅಂತ ಹೆಸರನ್ನಿಟ್ಟರು. ಇದು ನನ್ನ ಕಥೆ ಅಂತ ಹೇಳ್ತಾರೆ. ಹೀಗೆ ವಿಶ್ವಾಮಿತ್ರರು ನನ್ನ ತಂದೆ ಅಂತ ಆ ಋಷಿಗಳು ಹೇಳಿದರು. ಇಲ್ಲಿವರೆಗೆ ನಾನು ಕಂಡಿಲ್ಲ. ನಾನು ತಿಳ್ಕೊಂಡಿರೋದು ನಮ್ಮಪ್ಪ ಕಣ್ವ ಋಷಿಗಳು ಅಂತಲೇ. ಈ ರೀತಿ ಇಷ್ಟು ತನ್ನ ಕಥೆಯನ್ನು ಹೇಳಿದರು. ಅದಕ್ಕೆ ಆ ದುಷ್ಯಂತ ಹೇಳ್ತಾನೆ, ನೋಡು, ನಾನು ನಿನ್ನಲ್ಲಿ ಮನಸ್ಸಿಟ್ಟವನಾಗಿದ್ದೇನೆ, ನನ್ನನ್ನು ವಿವಾಹವಾಗು, ನಿನಗೆ ಇಡೀ ಸಾಮ್ರಾಜ್ಯವನ್ನು ವಹಿಸ್ತೇನೆ, ಎಲ್ಲ ಸಂಪತ್ತನ್ನು ವಹಿಸ್ತೇನೆ ಅಂತ. ಅದಕ್ಕೆ ಅವಳು ಎಷ್ಟು ಹೇಳ್ತಾಳೆ ಅಂತ ಹೇಳಿದರೆ, ಯಾವತ್ತು ಮಗಳು ತಂದೆಯ ಅಧೀನ. ಅದಕ್ಕಾಗಿ ಯಾವತ್ತು ಪಿತಾ ರಕ್ಷತಿ ಕೌಮಾರೆ, ಮದುವೆ ಆಗುವ ತನಕ ತಂದೆ ರಕ್ಷಣೆ ಮಾಡ್ತಾರೆ, ಮದುವೆ ಆದಮೇಲೆ ಗಂಡ ರಕ್ಷಣೆ ಮಾಡಬೇಕು, ವೃದ್ಧಾಪ್ಯದಲ್ಲಿ ಮಗ ರಕ್ಷಣೆ ಮಾಡಬೇಕು. ಈ ರೀತಿ ಯಾವತ್ತೂ ಕೂಡ ಹೆಣ್ಣು ಮಗಳೇನಿದ್ದಾರೆ, ಹೆಣ್ಣೇನಿದೆ ಪರಾಧೀನ. ಅದಕ್ಕಾಗಿ ನಮ್ಮಪ್ಪನ ಹತ್ರ ಕೇಳಬೇಕು ಅಂತ ಹೇಳ್ತಾನೆ. ನಮ್ಮಪ್ಪನ ಹತ್ರ ಕೇಳಬೇಕು, ನಮ್ಮಪ್ಪ ಒಪ್ಪಿದರೆ ನನ್ನನ್ನು ವಿವಾಹವಾಗಲಿಕ್ಕೆ ತೊಂದರೆ ಇಲ್ಲ ಅಂತ. ಅದಕ್ಕೆ ಆ ದುಷ್ಯಂತ ಹೇಳ್ತಾನೆ, ಇಲ್ಲ ನೋಡು, ನೀನೇ ನಿನ್ನನ್ನು ಒಪ್ಪಿಸ್ಕೊಳ್ಬೋದು, ಅದೇನು ತೊಂದರೆ ಇಲ್ಲ. ಯಾಕಂದರೆ ನೀನು ಇವಾಗ ಬ್ರಾಹ್ಮಣ ಕನ್ಯೆ ಅಲ್ಲ, ಕ್ಷತ್ರಿಯ ಕನ್ಯೆ. ವಿಶ್ವಾಮಿತ್ರರು ಕ್ಷತ್ರಿಯರವರು, ನೀನು ಕ್ಷತ್ರಿಯ ಕನ್ಯೆ ಆಗಿದೆಯಾ, ಅದಕ್ಕೆ ನನ್ನ ಮನಸ್ಸು ನಿನ್ನಲ್ಲಿ ಬಂದದ್ದು. ಕ್ಷತ್ರಿಯರು ಯಾವತ್ತೂ ಗಾಂಧರ್ವ ವಿವಾಹವನ್ನು ಮಾಡ್ಕೊಳ್ಬೋದು, ಅಂದರೆ ಅವರವರೇ ಮೆಚ್ಚಿಕೊಂಡು ವಿವಾಹ ಮಾಡ್ಕೊಳ್ಳೋದು. ಆ ರೀತಿ ವಿವಾಹ ಮಾಡ್ಕೊಳ್ಬೋದು. ಆ ರೀತಿ ನೀನು ನಿನ್ನನ್ನು ನನಗೆ ಅರ್ಪಣೆ ಮಾಡ್ಕೋ, ಈ ರೀತಿ ವಿವಾಹ ಮಾಡ್ಕೊಳ್ಳೋಣ ಅಂತ. ಅದಕ್ಕೆ ಹೇಳ್ತಾಳೆ ಶಕುಂತಲ, ಇಲ್ಲ, ನಮ್ಮಪ್ಪನಿಗೆ ಗೊತ್ತಾಯಿತು ಅಂದರೆ, ನಮ್ಮಪ್ಪ ಋಷಿಗಳು, ಕಣ್ವ ಋಷಿಗಳು, ಅವರು ಶಾಪ ಕೊಟ್ಟುಬಿಡ್ತಾರೆ ಅಂದ. ಅದಕ್ಕೆ ದುಷ್ಯಂತ ಹೇಳ್ತಾನೆ, ನನಗೆ ಗೊತ್ತುಂಟು ಕಣ್ವ ಋಷಿಗಳಿಗೆ ಕೋಪವೇ ಬರೋಲ್ಲ ಅಂತ. ಕಣ್ವ ಋಷಿಗಳಿಗೆ ಕೋಪ ಬರೋಲ್ಲ, ಅದರಿಂದಾಗಿ ಶಾಪ ಕೊಡಲ್ಲ, ಏನೂ ತೊಂದರೆ ಇಲ್ಲ, ನೀನು ನನ್ನನ್ನು ವಿವಾಹವಾಗು ಅಂತ ಅವನ ಹಠ ಹಿಡಿದು ಕೂತ. ಇವಳಾದರೂ ಚಂದ್ರವಂಶದ ರಾಜ, ಬಹಳ ಒಳ್ಳೆಯ ರಾಜ. ಆಯಿತು ಅಂತ ಒಪ್ಪಿದ್ರು. ಆಮೇಲೆ ಒಂದು ಷರತ್ತು ಅಂತ ಹೇಳಿದ್ಲು, ಒಂದು ಷರತ್ತಿನ ಮೇಲೆ ನಾನು ಮದುವೆ ಆಗ್ತೇನೆ. ಯಾಕಂದರೆ ಈಗಾಗಲೇ ಮದುವೆ ಆಗಿದೆ ಅವನಿಗೆ. ದುಷ್ಯಂತನಿಗೆ ಲಕ್ಷಣ ಅಂತ ಒಬ್ಬಳು ಪತ್ನಿ ಇದ್ಲು, ಒಬ್ಬ ಮಗ ಕೂಡ ಇದ್ದ ಜನಮೇಜಯ ಅಂತ. ಇವಾಗ ಮಹಾಭಾರತ ಕೇಳ್ತಾ ಇರೋ ಜನಮೇಜಯ ಅಲ್ಲ ಇವನು, ಬೇರೆ. ಇವಾಗ ಇವಳು ಇನ್ನೊಬ್ಬಳು ಶಕುಂತಲ. ಅವಳು ಹೇಳ್ತಾಳೆ, ನನ್ನನ್ನು ವಿವಾಹವಾದರೆ ನಾಳೆ ನನ್ನಿಂದ ಹುಟ್ಟುವ ಮಗ ಏನಿದ್ದಾನೆ ಅವನೇ ನಿನ್ನ ಉತ್ತರಾಧಿಕಾರಿ ಆಗಬೇಕು, ಅವನೇ ರಾಜ ಆಗಬೇಕು ಅಂತ. ಆಯಿತು ಒಂದು ಒಪ್ಪಿದ ದುಷ್ಯಂತ. ಮತ್ತೆ ಹೇಳ್ತಾಳೆ, ನಾನು ಹಾಗೆ ಮದುವೆ ಆಗೋಲ್ಲ. ಯಾಕಂತೇಳಿದ್ರೆ ಮದುವೆ ಅನ್ನುವಂಥದ್ದು ಸತ್ಪುತ್ರ ಪ್ರಾಪ್ತಿಗೋಸ್ಕರ, ಅದಕ್ಕೆ ಶಾಸ್ತ್ರೋಕ್ತವಾಗಿ ವಿವಾಹ ಆಗಬೇಕು ಅಂತ ಹೇಳ್ತಾಳೆ. ಇಲ್ಲಿಯೇ ಶಾಸ್ತ್ರೋಕ್ತವಾಗಿ ವಿವಾಹ ಆಗಬೇಕು.
ಇಲ್ಲಿ ಪುರೋಹಿತರಿದ್ದಾರೆ, ಪುರೋಹಿತರ ಸಮ್ಮುಖದಲ್ಲಿ ಇದು ಅರಳು ಅಂದರೆ ಲಾಜ ಅರಳಿದೆ, ಈ ಅಗ್ನಿ ಇದೆ, ಏನು ಮದುವೆಗೆ ಬೇಕೋ ಅದೆಲ್ಲ ಸಾಮಗ್ರಿಗಳಿದೆ ಅಂತ ಹೇಳಿ ಅಲ್ಲಿ ಶಾಸ್ತ್ರೋಕ್ತವಾಗಿ ವಿವಾಹವಾಯಿತು ಅವರಿಬ್ಬರಿಗೂ ಕೂಡ. ಗಾಂಧರ್ವ ವಿವಾಹ ಅಂದರೆ ಇವತ್ತಿನ ರಿಜಿಸ್ಟರ್ ಮ್ಯಾರೇಜ್ ಇದ್ದಾಗಲ್ಲ ಮತ್ತು ಶಾಸ್ತ್ರೋಕ್ತವಾಗಿ ವಿವಾಹವಾಯಿತು. ದುಷ್ಯಂತನು ಹೇಳಿದ, ಹೌದು ಒಳ್ಳೆಯ ಒಂದು ಮಗು ಬೇಕು ಅಂತ ಹೇಳಿದರೆ ಶಾಸ್ತ್ರೋಕ್ತವಾಗಿಯೇ ವಿವಾಹ ಆಗಬೇಕು ಅಂತ. ವಿವಾಹವು ಕೂಡ ಆಯಿತು. ವಿವಾಹ ಆದಮೇಲೆ ಅವಳೊಟ್ಟಿಗಿದ್ದು ನಂತರ ನಾನು ಬರ್ತೇನೆ, ನಿನಗೋಸ್ಕರ ನಾನು ಸೈನ್ಯವನ್ನು ಕಳಿಸ್ತೇನೆ, ಚದುರಂಗ ಸೈನ್ಯವನ್ನು ಕಳಿಸಿ ನನ್ನನ್ನು ಬರೆ ಮಾಡ್ಕೊಳ್ತೇನೆ ನನ್ನ ರಾಜ್ಯಕ್ಕೆ, ಅಲ್ಲಿ ತನಕ ನೀನು ಕಾಯ್ತಾ ಇರು, ಸತ್ಯವಾಗಿಯೂ ಹೇಳ್ತೇನೆ ನನಗಿವಾಗ ಬಹಳ ಗಡಿಬಿಡಿಯಲ್ಲಿದ್ದೇನೆ, ನಾನು ಹೋಗಬೇಕು ಅಂತ ಹೇಳಿ ದುಷ್ಯಂತ ತಾನು ಅಲ್ಲಿಂದ ಹೊರಟ. ಆದಷ್ಟು ಬೇಗ ನಿನಗೋಸ್ಕರ ಕಳಿಸ್ತೇನೆ ಅಂತೇಳಿ ತಾನು ಹೊರಟೋದ. ಈ ಕಡೆಯಾದರೂ ಕಣ್ವ ಋಷಿಗಳು ತಾವು ಎಲ್ಲ ಗಡ್ಡೆ ಗೆಣಸು ಹಣ್ಣು ಮುಂತಾದವುಗಳನ್ನೆಲ್ಲ ಸಂಪಾದನೆ ಮಾಡ್ಕೊಂಡು ಆಶ್ರಮಕ್ಕೆ ಬರ್ತಾರೆ. ಆಶ್ರಮಕ್ಕೆ ಬಂದರೆ ಇವಳು ಮೊದಲಿನ ಹಾಗಿಲ್ಲ. ಶಕುಂತಲ ತುಂಬ ಬೇಜಾರು ಮಾಡ್ಕೊಂಡಿದ್ದಾಳೆ ಇವಳು. ಮತ್ತಿನ್ನೊಂದೇನೆಂದರೆ ಅಪ್ಪನ ಮುಂದೆ ಹೋಗ್ಲಿಕ್ಕೆ ಏನೋ ಒಂಥರ ಕಸಿವಿಸಿ ಆಗ್ತಾಯಿದೆ. ಯಾಕಂದರೆ ತಾನೇನೋ ತಪ್ಪು ಮಾಡಿಬಿಟ್ಟಿದ್ದೇನೆ, ಅಪ್ಪನಿಗೆ ಹೇಳದೆ ಮದುವೆ ಮಾಡ್ಕೊಂಡಿದ್ದೆ ನಾನು. ಅಪ್ಪ ಏನು ಹೇಳ್ತಾರೋ ಅದಕ್ಕಿಂತಲೂ ದೊಡ್ಡ ಭಯ ಏನು ಅಂದರೆ ಇನ್ನು ಕೋಪದಿಂದ ನನ್ನ ಗಂಡ ದುಷ್ಯಂತನಿಗೆ ಶಾಪ ಕೊಟ್ಬಿಟ್ರೆ ಋಷಿಗಳು ಅಂಥೇಳಿ ತುಂಬ ಹೆದರ್ತಾ ಇದ್ಲು. ಕಾಲು ತೊಳೆದ್ಲು. ಅಪ್ಪ ನಾನು ಒಳಗೆ ಬಂದ ಮೇಲೆ ಅಪ್ಪನಿಗೆ ಆಹಾರವನ್ನೆಲ್ಲ ಹಾಕಿದ್ಲು. ಅಪ್ಪ ಮಲ್ಕೊಂಡ ಮೇಲೆ ಅಪ್ಪನ ಕಾಲನ್ನು ಒತ್ತಿದ್ಲು. ಇವರು ಗಮನಿಸ್ತಾ ಇದ್ದಾರೆ. ಕಣ್ವರಿಗೆಲ್ಲ ಗೊತ್ತುಂಟು ವಿಷಯ, ಯಾಕಂದರೆ ಜ್ಞಾನಿಗಳು ಗಮನಿಸ್ತಾ ಇದ್ದಾರೆ. ಆವಾಗ ಮೆಲ್ಲ ಹೇಳಿದ, ಅಪ್ಪ ಒಂದು ವಿಷಯ ನಿಮಗೆ ಹೇಳಬೇಕು ನಾನು ಅಂತ. ಏನು ಅಂತ ಕೇಳ್ತಾರೆ. ನಿಮಗೂ ಗೊತ್ತಿದೆ ಅಪ್ಪ, ನೀವು ಜ್ಞಾನ ದೃಷ್ಟಿಯಿಂದ ಎಲ್ಲ ತಿಳ್ಕೊಂಡಿರ್ತೀರಿ, ಹಾಗಿದ್ರೂ ನಾನು ಹೇಳಬೇಕು. ನಿಮಗೆ ಗೊತ್ತಿಲ್ಲದ ಹಾಗೆ ನಾನು ದುಷ್ಯಂತನನ್ನು ವಿವಾಹವಾಗಿದ್ದೇನೆ, ನಿಮಗೆ ಗೊತ್ತಿಲ್ಲದ ಹಾಗೆ ನಾನು ತಪ್ಪು ಮಾಡಿದ್ದೇನೆ, ನನ್ನನ್ನು ಕ್ಷಮಿಸಬೇಕು ನೀವು. ಕಣ್ವ ಋಷಿಗಳದ್ದು ಮನಸ್ಸು ಎಷ್ಟು ದೊಡ್ಡದು ಅಂತ ಹೇಳಿದರೆ, ಇಲ್ಲ ನೀನು ಸರಿಯಾಗಿ ಮಾಡಿದ್ಯಾ ಅಂತ ಹೇಳ್ತಾರೆ. ಯಾಕಂದರೆ ಅವನು ಒಳ್ಳೆಯ ವಂಶದ ರಾಜ, ಚಂದ್ರವಂಶದ ರಾಜ ದುಷ್ಯಂತ, ಬಹಳ ಒಳ್ಳೆಯವನು. ಮತ್ತು ಇನ್ನೊಂದೇನು ಅಂದರೆ ಅವನು ಕ್ಷತ್ರಿಯ, ನೀನು ಕ್ಷತ್ರಿಯ. ಎಲ್ಲಕ್ಕಿಂತ ಸಂತೋಷದ ಮಾತೇನು ಅಂತ ಹೇಳಿದರೆ, ನೀವಿಬ್ಬರೂ ಕೂಡ ಅನೈತಿಕವಾಗಿ ಯಾವುದೂ ನಡೆಸಿಲ್ಲ, ಧಾರ್ಮಿಕವಾಗಿಯೇ ನೀನು ವಿವಾಹವಾಗಿದೆಯಾ. ಮತ್ತು ಇನ್ನೊಂದೇನೆಂದರೆ ನನಗೂ ಕೂಡ ಕೊರಗಿತ್ತು ಹೇಳ್ತಾರೆ ಕಣ್ವ ಋಷಿಗಳು. ಯಾಕಂದರೆ ನೀನು ಈ ಋತುಸ್ನಾತಳಾಗಿ ಸುಮಾರು ನಿನ್ನ ಋತುಗಳು ವ್ಯರ್ಥ ಆಗುತ್ತಾ ಇತ್ತು. ನಾನು ಅದನ್ನು ನೋಡಿ ತುಂಬ ಸಂಕಟ ಪಡ್ತಾ ಇದ್ದೆ, ಅಯ್ಯೋ ಇವಳು ದೊಡ್ಡವಳಾಗಿ ಆಯ್ತಲ್ವ, ಇನ್ನು ಇವಳಿಗೆ ಮದುವೆ ಆಗಿಲ್ವಲ್ಲ ಅಂತ. ಅದಕ್ಕೆ ಸರಿಯಾಗಿ ನೀನೇ ವಿವಾಹವಾದಿ ಅಂತ ಹೇಳಿದ್ರೆ ಒಂದು ರೀತಿಯಿಂದ ನನ್ನನ್ನು ಪಾಪದಿಂದ ಪಾರು ಮಾಡಿದಾಗಾಯಿತು, ಒಳ್ಳೆಯದೇ ಆಯಿತು ಅಂತ ಹೇಳ್ತಾರೆ. ಒಳ್ಳೆಯದೇ ಆಯಿತು. ನೀನು ಅಷ್ಟು ಮಾತ್ರ ಅಲ್ಲ, ನಿಮ್ಮಿಬ್ಬರಿಂದ ಹುಟ್ಟುವಂತಹ ಒಬ್ಬ ಮಗ ಏನಿದ್ದಾನೆ ಅತ್ಯಂತ ಪ್ರಸಿದ್ಧನಾದಂಥ ಅತ್ಯಂತ ಶ್ರೇಷ್ಠನಾದ ರಾಜ ಆಗ್ತಾನೆ. ಈ ರೀತಿ ಅವ್ರು ಹೇಳಿದರು. ನಿನಗೇನು ಬೇಕು ವರ ಕೇಳು, ನಾನು ಕೊಡ್ತೇನೆ ಅಂತ. ನೀವು ಯಾವುದೇ ಕಾರಣಕ್ಕೂ ಕೂಡ ನನ್ನ ಪತಿ ದುಷ್ಯಂತ ಏರಿದ್ದಾನೆ, ದುಷ್ಯಂತನ ಬಗ್ಗೆ ಕೆಟ್ಟದನ್ನು ಎಣಿಸಬಾರದು. ಅವ್ರಿಗೆ ಒಳ್ಳೆಯದಾಗಲಿ, ಎಲ್ಲ ಮಂತ್ರಿಗಳಿಂದ ಸಹಿತರಾದಂತಹ ದುಷ್ಯಂತನಿಗೆ ಒಳ್ಳೆಯದಾಗಲಿ ಅಂತ ನೀವು ಅನುಗ್ರಹ ಮಾಡಬೇಕು ಅಂತ ಹೇಳ್ತಾರೆ. ಖಂಡಿತ ಒಳ್ಳೆಯದಾಗತ್ತೆ ದುಷ್ಯಂತನಿಗೆ. ಇವತ್ತಿನಿಂದ ನೀನು ಪತಿವ್ರತ ಧರ್ಮವನ್ನು ಪಾಲಿಸು ಅಂತ ಹೇಳ್ತಾರೆ ಈ ಕಣ್ವ ಋಷಿಗಳು. ನಂತರ ಇವಳು ಪತಿವ್ರತ ಧರ್ಮವನ್ನು ಪಾಲಿಸುವವಳಾಗಿ ಕಾಯ್ತಾ ಕೂತ್ಲು. ಇವತ್ತು ಬರ್ತಾಳ, ನಾಳೆ ಬರ್ತಾನ, ನಾಡಿದ್ದು ಬರ್ತಾನ ಅಂತ ಹೇಳಿ ಕಾಯ್ತಾ ಕೂತ್ಲು. ದುಷ್ಯಂತನಾದರೂ ಆ ಕಡೆ ಹೋದವ. ಮೊದಲು ಕೆಲವು ತಿಂಗಳುಗಳ ಕಾಲ ನೆನಪಿತ್ತಂತೆ ಅವನಿಗೆ, ಆದರೆ ನೋಡಿ ಕಳಿಸ್ಲಿಲ್ಲ ಅವನು, ಯಾರನ್ನೂ ಕಳಿಸ್ಲಿಲ್ಲ. ಈ ಕಡೆಗೆ ಮರೆತೇ ಹೋದ. ಇವಳಾದರೂ ಗರ್ಭಿಣಿ ಆದಲಿ ಇವಳು. ಆ ದುಷ್ಯಂತ ಇವಳಿಗೆ ಸಮಾಗಮ ಮಾಡಿ ಹೋಗಿದ್ದಾನೆ. ಇವಳು ಗರ್ಭಿಣಿ ಆಯಿತು. ಗರ್ಭಿಣಿ ಆದಮೇಲೆ ಮಹಾಭಾರತ ಹೇಳ್ತದೆ 3 ವರ್ಷಗಳ ಕಾಲ ಗರ್ಭವನ್ನು ತಾನು ಇಟ್ಕೊಂಡು ಕೂತಿದ್ದಾಳಂತೆ ಅಂತ ಯೋಗ ಶಕ್ತಿ ಇರ್ತಾಯಿತ್ತು. ಕಡೆಗೆ ಕಣ್ವ ಋಷಿಗಳು, ನೋಡು ನೀನು ಮಗುವನ್ನು ಹಡಿ ಅಂತ ಹೇಳಿದಾಗ ಮಗುವನ್ನು ಒಂದು ಒಳ್ಳೆ ಮುಹೂರ್ತದಲ್ಲ ಹಡಿದ್ಲು. ಅತ್ಯಂತ ಪ್ರಬಲನಾದಂತಹ ಮಗ, ಸಾಮಾನ್ಯವಾದ ಮಗ ಅಲ್ಲ. ಈ ಮಗ ಜನನ ಆದಮೇಲೆ ಅವಳ ಕತೆ ಅದೇ ಸರ್ವದಮನ ಅಂತ ಅವನು. ಆದರೆ ಸ್ವಾರಸ್ಯ ಏನಂದರೆ, ಯಾವಾಗ ಅವಳು ಒಂದು ಗಂಡು ಮಗುವನ್ನು ಹಡದ್ಲು, ದೇವಲೋಕದ ನಗಾರಿ ಮೊಳಗಿದೆಯಂತೆ. ಅಷ್ಟು ಮಾತ್ರ ಅಲ್ಲ, ಪುಷ್ಪವೃಷ್ಟಿಯಾಗಿದೆಯಂತೆ. ಇಂದ್ರ ತಾನು ಬಂದಿದ್ದಾನಂತೆ, ಎಲ್ಲ ದೇವತೆಗಳಿಗೆ ಬಂದು ಆ ಮಗುವನ್ನು ಹರಿಸಿ ಶಕುಂತಲೆಗೆ ಹೇಳಿ ಹೋಗಿದ್ದಾನಂತ. ನೋಡು, ಈ ಮಗು ಸಾಮಾನ್ಯ ಅಲ್ಲ, ಇವನು ಇಡೀ ಭೂಮಂಡಲವನ್ನು ಆಳ್ತಾನೆ. ಚಕ್ರವರ್ತಿ ಅಂದರೆ ಇಡೀ ಭೂಮಂಡಲವನ್ನು ಆಳುವವನು. ಅಷ್ಟು ಮಾತ್ರ ಅಲ್ಲ, 100 ಅಶ್ವಮೇಧ ಯಾಗವನ್ನು ಮಾಡ್ತಾನೆ. ಇನ್ನು ಎಂಥೆಂಥ ಯಾಗಗಳನ್ನು ಮಾಡಿ ಇವನು ಬಹಳ ಪ್ರಸಿದ್ಧನಾದ ರಾಜನಾಗ್ತಾನೆ ಅಂತ ಹೇಳಿ ಇಂದ್ರ ತಾನು ಹೊರಟೋದ. ಇವಳಾದರೂ ಶಕುಂತಲೆ ಆದರೂ ಆ ಮಾತನ್ನು ಕೇಳಿ ಬಹಳ ಸಂತೋಷಪಟ್ಲಂತೆ.
ಮಗು ಆ ಆಶ್ರಮದಲ್ಲೇ ಬೆಳೀತಾ ಇದೆ. ಕಣ್ವ ಋಷಿಗಳ ಒಂದು ಹಾರೈಕೆಯಲ್ಲಿ ಕಣ್ವ ಋಷಿಗಳಾದರೂ ಆ ಮಗುವಿಗೆ ಕಾಲಕ್ಕೆ ಮಾಡಬೇಕಾದಂತಹ ಸಂಸ್ಕಾರಗಳೇನಿದೆ, ಜಾತಕರ್ಮ, ನಾಮಕರಣ ಮುಂತಾದ ಸಂಸ್ಕಾರಗಳು, ಅದನ್ನು ಅವಳ ಮೂಲಕವೇ ಮಾಡಿಸ್ತಾ ಇದ್ದಾರಂತೆ. ಶಕುಂತಲೆಯ ಮೂಲಕವೇ ಮಾಡಿಸ್ತಾ ಇದ್ದಾರಂತೆ. ಯಾಕಂದರೆ ತಂದೆ ಇಲ್ಲ, ಅದಕ್ಕೋಸ್ಕರ ತಾಯಿಯ ಮೂಲಕವೇ ಮಾಡಿಸ್ತಾ ಇದ್ದಾರಂತೆ. ಆ ಮಗುವಾದರೂ ಎಂಥ ಬಲಿಷ್ಠನಾದ ಮಗ ಅವನು ಅಂತೇಳಿದರೆ ಅದನ್ನು ಹೇಳ್ತಾರೆ. ಇನ್ನೂ ಒಂದು 4-5 ವರ್ಷ ಕೌಮಾರ, ಆ 4-5 ವರ್ಷವಾದಾಗಲೇ ಆ ಮಗು ಆಟಾಡೋದು ಕಾಡಿನಲ್ಲಿರುವ ಪ್ರಾಣಿಗಳ ಹತ್ರನಂತೆ. ಹುಲಿ, ಸಿಂಹ, ಕರಡಿ, ಆನೆ ಇವುಗಳ ಹತ್ರ ಆಟ ಆಡ್ತದಂತೆ. ಎಲ್ಲಿವರೆಗೆ ಅಂದರೆ ಮಹಾಭಾರತ ಹೇಳುತ್ತದೆ, ಆನೆಗೆ ಮೂಗುದಾರ ಹಾಕ್ತಾ ಇದ್ದಂತೆ ಇವನು. ಎಂಥ ಹುಡುಗ ಅಂತ ಹೇಳಿದ್ರೆ, ನಾವು ಹಸುವಿಗೆ ಮೂಗುದಾರ ಹಾಕೋದು ನೋಡಿದ್ದೇವೆ, ಆನೆಗೆ ಮೂಗುದಾರ ಹಾಕ್ತಾ ಇದ್ದಂತೆ. ಕರಡಿಯ ಕಾಲೇನಿದೆ, ಕರಡಿಯ ಕಾಲನ್ನು ಒತ್ತಿ ಕರಡಿಯನ್ನು ಒದ್ದಾಡಿಸ್ತಾ ಇದ್ದಂತೆ, ಕರಡಿಯನ್ನು ಒದ್ದಾಡಿಸ್ತಾ ಇದ್ದಂತೆ. ಅಷ್ಟು ಮಾತ್ರ ಅಲ್ಲ, ಸಿಂಹ, ಹುಲಿ ಅವುಗಳ ಹತ್ರ ಆಟ ಆಡ್ತಾ ಇದ್ದ, ಅವುಗಳ ಹತ್ರ ಹೋರಾಟ ಮಾಡ್ತಾ ಇದ್ದಂತೆ. ಅಂಥ ಮಗು ಇವನು. ಇನ್ನು ಪಕ್ಷಿಗಳು, ದೊಡ್ಡ ದೊಡ್ಡ ಪಕ್ಷಿಗಳು ಆಕಾಶದಲ್ಲಿ ಹಾರ್ತಾ ಇದ್ದರೆ ಅವುಗಳನ್ನು ಹಿಡಿದು ಅವುಗಳನ್ನು ಕಟ್ಟಿ ಅದ್ರ ಮೇಲೆ ಕೂತ್ಕೊಂಡು ಹಾರ್ತಾ ಇದ್ದಂತೆ. ಈ ರೀತಿ ಇವನು ಇಂಥ ಎಲ್ಲವನ್ನೂ ದಮನ ಮಾಡ್ತಾ ಇದ್ದ. ಯಾವುದೇ ಒಂದು ದುಷ್ಟ ಜಂತು ಬಂದರೂ ಕೂಡ ಅದನ್ನು ದಮನ ಮಾಡ್ತಾ ಇದ್ದಂತೆ. ಒಂದು ಸಲ ಅಂತೂ ಕೂಡ ಒಬ್ಬ ದೈತ್ಯ ಆಶ್ರಮದ ಬಳಿಗೆ ಬಂದಿದ್ದಾನಂತೆ. ಅವನು ಬಂದದ್ದನ್ನು ನೋಡಿದಂತಹ ಈ ಕುಮಾರ ಏನಿದ್ದಾನೆ, ಹೋಗಿ ಅವನ ಕುತ್ತಿಗೆಗೆ ಕೈ ಹಾಕಿದ್ನಂತೆ. ಕುತ್ತಿಗೆಯನ್ನು ಹಿಡ್ಕೊಂಡವನು ಎಷ್ಟು ಗಟ್ಟಿಯಾಗಿ ಹಿಡ್ಕೊಂಡಿದ್ದಾನೆ ತನ್ನ ಕಂಕಳ ಮಧ್ಯದಲ್ಲಿ, ಅಂದರೆ ಅವನು ಎಷ್ಟು ಬೊಬ್ಬೆ ಹೊಡೆದ್ರೂ ಕೂಡ ಬಿಡಲೇ ಇಲ್ಲವಂತೆ. ಆ ಬೊಬ್ಬೆಯಿಂದ ಇಡೀ ಕಾಡಿನ ಪ್ರಾಣಿಗಳು ತಾವು ಹೆದರ್ಕೊಂಡು ಓಡಿ ಹೋಗಿದ್ದಾವಂತೆ. ಆದರೆ ಇವನು ಮಾತ್ರ ಬಿಡಲಿಲ್ಲ. ಕಡೆಗೆ ಆ ದೈತ್ಯನನ್ನು ಕೊಂದೇ ತನ್ನ ಕೈಯನ್ನು ಸಡ್ಲ ಮಾಡಿದ್ದಂತೆ. ಇದನ್ನು ನೋಡಿ ಆ ಋಷಿಗಳೆಲ್ಲರೂ ಕೂಡ ಇವನು ಸಾಮಾನ್ಯ ಅಲ್ಲ, ಇವನು ಸರ್ವರನ್ನು ದಮನ ಮಾಡಿದ್ದಾರೆ, ಅದಕ್ಕೋಸ್ಕರ ಸರ್ವದಮನ ಅಂತಲೇ ಅವನಿಗೆ ಹೆಸರಿಟ್ರಂತೆ. ಇಂಥ ಬಲಿಷ್ಠವಾದ ಮಗು, ನೋಡಲಿಕ್ಕೂ ಕೂಡ ಅಷ್ಟೇ ಚಂದವಾದ ಮಗುವಂತೆ. ಚಂದ ಅಂತ ಹೇಳಿದರೆ ಬರೀ ಹೆಣ್ಣು ಮಕ್ಕಳ ಸೌಂದರ್ಯ ಅಲ್ಲ, ಗಂಡು ಮಕ್ಕಳ ಹಾಗೆ. ಏನು ಆ ಭುಜಗಳು, ಗಟ್ಟಿಮುಟ್ಟಾದಂತಹ ಭುಜಗಳು, ಎತ್ತರವಾದಂತಹ ಎದೆ, ಸಣ್ಣದಾದಂತಹ ಹೊಟ್ಟೆ, ಏನು ನಡ್ಕೊಂಡು ಹೋದರೆ ಸಿಂಹ ಹೋದಾಗ ಆಗ್ತಾ ಇತ್ತಂತೆ. ಆ ರೀತಿ ಆ ಸ್ಥೈರ್ಯವಾಗಲಿ ಧೈರ್ಯವಾಗಲಿ ಪ್ರತಿಯೊಂದು ಕೂಡ ಅಸದೃಶವಾದದ್ದಂತೆ ಆ ಮಗುವಿನದ್ದು. ಆದರೆ ಅಷ್ಟೇ ಗುರು ಹಿರಿಯರಲ್ಲಿ ಭಕ್ತಿ. ಅವನಿಗೆ ಉಪನಯನವನ್ನು ಕೂಡ ಮಾಡಿದರು ಕಣ್ವ ಋಷಿಗಳು, ಮಾಡಿ ಅಧ್ಯಯನವನ್ನು ಮಾಡಿಸಿದರು. 12 ವರ್ಷಕ್ಕಾಗಬೇಕಾದ್ರೆ ಆ ಹುಡುಗನಿಗೆ ಅಧ್ಯಯನವು ಕೂಡ ಮುಗಿತಂತೆ. ಆನಂತರ ಅವರು ಹೇಳ್ತಾರೆ ಶಕುಂತಲೆಯ ಬಳಿ, ನೋಡು ಶಕುಂತಲ, ಈಗ ಸಮಯ ಬಂದಿದೆ ಅಂತ. ನೀನು ನಿನ್ನ ಮಗನನ್ನು ಕರ್ಕೊಂಡು ಆ ಮಗನ ಅಪ್ಪನ ಬಳಿಗೆ ಹೋಗು, ದುಷ್ಯಂತನ ಬಳಿಗೆ ಹೋಗು. ಇಷ್ಟು ವರ್ಷ ಕಾಯ್ತಾ ಕೂತಿದ್ಯಾ. ಅವಳಾದರೂ ಕಾದು ಸ್ವರ್ಗೆ ಹೋಗಿದ್ದಾಳಂತೆ. ಅಯ್ಯೋ ನನ್ನ ಪತಿ ಬರ್ತಾರೆ ದುಷ್ಯಂತ ಅಂತ. ಬರಲೇ ಇಲ್ಲ, ಕಾಯ್ತಾ ಇದ್ಲು. ಎಷ್ಟು ವರ್ಷ ಅಂತ ಕಾಯೋದು. ಅದಕ್ಕೋಸ್ಕರ ಹೇಳ್ತಾನೆ, ನೀನಿನ್ನು ಹೊರಡು. ಯಾಕೆ ಅಂತ ಹೇಳಿದ್ರೆ ಒಂದು ಕಾರಣವನ್ನು ಹೇಳ್ತಾರೆ. ಪಿತೃಭ್ರಾತೃ ಸುತಾನಾಂಚ ದಂಪತೀನಾಂ ವಿಶೇಷತಃ ದರ್ಶನಂ 12 ಅಂತಃಕಾರ್ಯಮಿತಿ ದ್ವಿಜಃ ತನ್ಮಾವನೇನ ಸ್ಮೃತಿನ ಧ್ಯಾತ್ವ ಪ್ರೋಕ್ತಮಿತಿ ಪ್ರಭು. ಯಾವತ್ತು 12 ವರ್ಷದ ಮಧ್ಯದಲ್ಲಿ 12 ವರ್ಷದ ಒಳಗೆ ತಂದೆ ಮಗ ಮುಖ ನೋಡ್ಕೊಳ್ಬೇಕಂತೆ. 12 ವರ್ಷದವರೆಗೆ ತಂದೆ ಮಗ ಮುಖ ನೋಡ್ಕೊಳ್ಳಲಿಲ್ಲ ಅಂತೇಳಿದರೆ ಆಮೇಲೆ ಅವ್ರ ಸಂಬಂಧ ಇರೋಲ್ಲ ಅಂತ, ಸಂಬಂಧ ಹೊರಟು ಹೋಗುತ್ತೆ. ಅದೇ ರೀತಿ ಗಂಡ ಹೆಂಡತಿ 12 ವರ್ಷದ ಒಳಗೆ ತಾವು ಮುಖಾವಲೋಕನವನ್ನು ಮಾಡ್ಕೊಳ್ಬೇಕಂತೆ. ಎಲ್ಲ ದೂರ ಹೋಗಿದ್ದಾರಂತೆ. 12 ವರ್ಷದ ಒಳಗೆ ಮುಖಾವಲೋಕನವನ್ನು ನೋಡದೇ ಇದ್ದರೆ ಆ ಸಂಬಂಧ ಕಳೆದು ಹೋಗುತ್ತೆ. ಆಮೇಲೆ ಆ ಸಂಬಂಧ ಇರೋಲ್ಲ. ಆಮೇಲೆ ಪುನರ್ವಿವಾಹ ಆಗಬೇಕು ಅವರಿಬ್ಬರಿಗೆ. ಅದೇ ರೀತಿ ಮಗುವಿಗೆ ಅಣ್ಣ ತಮ್ಮ ಒಂದೊಮ್ಮೆ 12 ವರ್ಷದ ತನಕ ಮಾತುಕತೆಯೇ ಇಲ್ಲ, ಮುಖಾವಲೋಕನವೇ ಇಲ್ಲ ಅಂದರೆ ಆ ಸಂಬಂಧ ಇರೋಲ್ಲ ಅಂತ ಹೇಳ್ತಾರೆ. ಅದಕ್ಕಾಗಿ ನೋಡಿ, ಇವಾಗ ನಿನ್ನ ಪತಿಯ ಸಂಬಂಧ ಹಾಗೆ ಇರಬೇಕು ಅಂದರೆ ಈಗ ನೀನು ಹೋಗಿ ನಿನ್ನ ಪತಿಯನ್ನು ನೋಡಬೇಕು. ಒಂದೊಮ್ಮೆ ಆ ದುಷ್ಯಂತ ಹೀಗೆ ಕಾಯ್ತಾ ಇರ್ಬೋದು, ಅವಳು ಬರಲಿ ಅಂತ ಕಾಯ್ತಾ ಇರ್ಬೋದು. ನೀನು ಹೇಗೆ ಕಾಯ್ತಾ ಇದೆಯಾ, ಅವರು ಯಾವಾಗ ಕಳಿಸ್ತಾರೆ, ಯಾವಾಗ ಬರ್ತಾರೆ ಅಂತ ಅವರು ಹಾಗೆ ಕಾಯ್ತಾ ಇರ್ಬೋದು. ಅದಕ್ಕಾಗಿ ನೀನು ಕರ್ಕೊಂಡು ಹೋಗು. ಯಾಕೆ ಅಂತ ಹೇಳಿದರೆ ಯಾವತ್ತು ಪತಿಯ ಪುಣ್ಯದಿಂದಾಗಿಯೇ ಪತ್ನಿ ಸ್ವರ್ಗವನ್ನು ಪಡೆಯುವಂಥದ್ದು. ಪತಿ ಶುಶ್ರೂಷಣಂ ಪೂರ್ವಂ
ಮನೋವಾಕ್ಕಾಯ ಚೇಷ್ಟಿತೈ ಅನುಜ್ಞಾತ ಮಯಾ ಪೂಜ್ಯಂ ಪೂಜೆಗೈತದ್ ವ್ರತಂ ಶುಭಂ. ಯಾಕಂದರೆ ಸ್ತ್ರೀಯರಿಗೆ ಇನ್ಯಾವುದೂ ದೊಡ್ಡ ವ್ರತವನ್ನು ಹೇಳಿಲ್ಲ. ಶಾಸ್ತ್ರದಲ್ಲಿ ಹೇಳಿರುವುದೇ ಪಾತಿವ್ರತ್ಯ. ಪತಿಯ ಶುಶ್ರೂಷೆಯೇ ಪತ್ನಿಗೆ ದೊಡ್ಡ ವ್ರತ. ಅದರಿಂದಲೇ ಅವಳು ಎಲ್ಲ ಪುಣ್ಯವನ್ನು ಗಳಿಸ್ತಾಳೆ, ಎಲ್ಲ ಲೋಕವನ್ನು ಗಳಿಸ್ತಾಳೆ. ಅದಕ್ಕಾಗಿ ನೀನು ನಿನ್ನ ಗಂಡನ ಬಳಿ ಹೋಗು, ಈಗ ಈ ಮಗುವನ್ನು ಕರ್ಕೊಂಡು ಹೋಗು. ಏನು ಹಿಂದೆ ನೀನು ಮಾತು ತಗೊಂಡಿದೆಯಾ, ಇವನಿಗೆ ಯುವರಾಜ ಪಟ್ಟಾಭಿಷೇಕವನ್ನು ಮಾಡಬೇಕು ಅಂತ, ಅದಕ್ಕೆ ಯೋಗ್ಯವಾದ ಕಾಲ ಬಂದಿದೆ, ಕರ್ಕೊಂಡು ಹೋಗು ಅಂತ ಹೇಳ್ತಾರೆ. ಹಾಗಿದ್ದರೂ ಕೂಡ ಇವಳೇನೋ ಹೊರಡ್ಲಿಕ್ಕೆ ತಯಾರಾದ್ಲು. ಯಾಕಂದರೆ ಇವಳಿಗೆ ಒಳಗಿನಿಂದ ಖುಷಿಯಾಯಿತು, ನಾನು ನನ್ನ ಗಂಡನ ಬಳಿ ಹೋಗ್ತೇನೆ ಅಂತ. ಆ ಮಗುವನ್ನು ಕರೀತಾರೆ. ಇವಾಗ ಮೊಮ್ಮಗ ಇದ್ದಾನಲ್ವ, ಸರ್ವದಮನ ನನ್ನ ಕರೆದು ಹೇಳ್ತಾಳೆ, ನೋಡು ಮಗು, ನಿನ್ನ ಅಪ್ಪ ಮತ್ತಾರೂ ಅಲ್ಲ, ದುಷ್ಯಂತ ರಾಜನೇ ನಿನ್ನ ಅಪ್ಪ. ನಿನ್ನ ಅಪ್ಪನ ಬಳಿ ಈಗ ಅಮ್ಮ ಕರ್ಕೊಂಡು ಹೋಗ್ತಾಳೆ. ಯಾಕಂತ ಹೇಳಿದ್ರೆ ಮುಂದೆ ನಿನಗಲ್ಲಿ ಯುವರಾಜ ಪಟ್ಟಾಭಿಷೇಕ ಮಾಡಬೇಕಾಗಿದೆ, ನೀನು ಯುವರಾಜನಾಗಬೇಕಾಗಿದೆ. ಅದಕ್ಕೋಸ್ಕರ ನೀನು ಹೋಗು ನಿನ್ನಮ್ಮನೊಟ್ಟಿಗೆ, ನಿನಗೆ ಒಳ್ಳೆಯದಾಗಲಿ ಅಂತ ಹೇಳ್ತಾಳೆ. ಅದಕ್ಕೆ ಆ ಮಗು ಏನಿದೆ ಅಂದರೆ ಎಷ್ಟು ಒಂದು ಗೌರವ ಇದೆಲ್ಲ ಕಲಿಸಿಕೊಟ್ಟಿದ್ದಾರೆ ಅಂದರೆ, ಅಜ್ಜನಿಗೆ ನಮಸ್ಕಾರ ಮಾಡಿತಂತೆ, ಕಣ್ವ ಋಷಿಗಳಿಗೆ ನಮಸ್ಕಾರ ಮಾಡಿ, ಅಜ್ಜ ನಾನು ಹೋಗೋದಿಲ್ಲ ಅಂತ ಹೇಳ್ತೀನಿ, ನಾನು ನಿಮ್ಮನ್ನು ಬಿಟ್ಟು ಹೋಗೋಲ್ಲ. ಯಾಕಂತ ಹೇಳಿದರೆ ತ್ವಂ ಪಿತಾ ಮಮ ವಿಪ್ರಶೇ ತ್ವಂ ಮಾತಾ ತ್ವಂ ಗತಿಶ್ಚಮೆ ನಚಾನ್ಯಂ ಪಿತರಂ ಮನ್ಯೇ ತ್ವಾಮೃತೇತು ಮಹಾತಪಃ. ನನಗೆ ನೀವೇ ತಂದೆ ತಾಯಿ ಸರ್ವಸ್ವ, ನಿಮ್ಮನ್ನು ಬಿಟ್ಟು ಬೇರೆ ತಂದೆಯೇ ನೋಡಿಲ್ಲ ನಾನು ಅಂತ. ಪಾಪ, ಯಾಕಂದರೆ ಅಷ್ಟು ಚೆನ್ನಾಗಿ ನೋಡ್ಕೊಂಡಿದ್ದಾರೆ ಕಣ್ವ ಋಷಿಗಳು. ಅದಕ್ಕೆ ನಾನಂತೂ ಹೋಗೋಲ್ಲ, ನನ್ನ ಅಮ್ಮ ಬೇಕಿದ್ರೆ ಹೋಗಲಿ ಅಪ್ಪನ ಹತ್ರ ಅಂತ ಹೇಳ್ತಾರೆ. ಅಪ್ಪನ ಹತ್ರ ಬೇಕಿದ್ರೆ ಅಮ್ಮ ಹೋಗಲಿ, ನಾನು ಹೋಗಲ್ಲ, ನಾನು ನಿಮ್ಮ ಹತ್ರನೇ ಇರ್ತೇನೆ, ನಿಮ್ಮ ಹತ್ರ ಇರೋದೇ ನನಗೆ ಖುಷಿ ಅಂತ ಹೇಳ್ತಾರೆ. ಇದನ್ನು ಕೇಳಿ ಏವ ಮುಕ್ತ್ವಾ ತು ಸಂಶ್ಲಿಷ್ಯ ಪಾದೋ ಕಣ್ವಸ್ಯ ತಿಷ್ಠತಿ ತಸ್ಯ ತದ್ವಚನಂ ಶ್ರುತ್ವ ಪ್ರಹೃರೋಧ ಶಕುಂತಲ. ಈ ರೀತಿ ಹೇಳಿ ಸುಮ್ಮನೆ ಕೂರಲಿಲ್ವಂತೆ, ಕಣ್ವರ ಪಾದವನ್ನು ಹಿಡ್ಕೊಂಡು ಅಳ್ಳಿಗೆ ಶುರು ಮಾಡಿದಂತೆ ಸರ್ವದಮನ. ಅದನ್ನು ನೋಡಿ ಶಕುಂತಲೆಗೂ ಕೂಡ ತುಂಬ ದುಃಖ ಬರಲಿಕ್ಕೆ ಶುರುವಾಯಿತಂತೆ. ಯಾಕಂದರೆ ಇವಾಗ ಇಲ್ಲಿವರೆಗೆ ತನ್ನನ್ನು ಸಾಕಿ ಸಲಹಿದ ತಂದೆಯನ್ನು ಬಿಟ್ಟು ಹೋಗಬೇಕಲ್ವ ಒಂದು ಕಡೆಯಿಂದ, ಆದರೆ ಮತ್ತೊಂದು ಕಡೆಯಿಂದ ಗಂಡನನ್ನು ಹೋಗಿ ಸೇರಿಕೊಳ್ತೇನೆ ಎನ್ನುವಂತಹ ಸಂತೋಷ ಅವಳಿಗೆ, ಶಕುಂತಲೆಗೆ. ಅವಳಿಗೆ ಈ ರೀತಿ ಅವಳು ಹೇಳ್ತಾಳಂತೆ ಮಗನಿಗೆ, ಯಾಕೆ ಗೊತ್ತುಂಟ ನಮ್ಮನ್ನು ಕಳಿಸ್ತಾ ಇರೋದು, ನಿನ್ನ ಅಜ್ಜ ನಮ್ಮನ್ನು ಯಾಕೆ ಇಲ್ಲಿಂದ ಕಳಿಸ್ತಾ ಇರೋದು ಗೊತ್ತುಂಟ, ನೀನು ಮಾಡ್ತಾ ಇರುವ ಚೇಷ್ಟೆಯನ್ನು ತಡ್ಕೊಳ್ಳಿಕ್ಕಾಗದೆ ಅಂತ ಹೇಳ್ತಾರೆ. ನಿನಗೆ ಎಷ್ಟು ನಾನು ಬೇಡ 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 ಅಂತ ಹೇಳಿದರೂ ಕೂಡ ಹೋಗಿ ಆನೆಗೆ ಮುಗ್ದಾರ ಹಾಕ್ತೀಯ, ಹುಲಿ ಹತ್ರ ಆಟ ಆಡ್ತೀಯ, ಸಿಂಹವನ್ನು ಕೊಲ್ತೀಯ. ಇದನ್ನೆಲ್ಲ ನೋಡಿ ಆಶ್ರಮದಲ್ಲಿ ನಿನ್ನ ಉಪದ್ರವವನ್ನು ಸಹಿಸಲಾಗದೆ ಈ ರೀತಿ ಕಳಿಸ್ಕೊಡ್ತಾ ಇದ್ದಾರೆ ಗೊತ್ತುಂಟಾ ಅಂತ ಬೈತಾಳೆ. ಅದಕ್ಕೆ ಸರ್ವದಮನ ಹೇಳ್ತಾನೆ, ಅಮ್ಮ ನೀನೇನು ಹೇಳಿದ್ರು ನಾನಂತೂ ಬರುವುದಿಲ್ಲ, ನಾನು ಇಲ್ಲೇ ಇರ್ತೇನೆ ಅಂತ. ಅದಕ್ಕೆ ಕಣ್ವ ಮಹರ್ಷಿಗಳು ಹೇಳ್ತಾರೆ, ನೋಡು ಯಾವತ್ತೂ ಕೂಡ ಅಮ್ಮನ ಮಾತನ್ನು ಕೇಳಬೇಕು, ಅಮ್ಮನೊಟ್ಟಿಗೆ ಹೋಗುವಂಥದ್ದು ಯೋಗ್ಯವಾದದ್ದು ಅಂತ ಹೇಳಿ ಉಪದೇಶವನ್ನು ಮಾತನ್ನು ಹೇಳ್ತಾರೆ, ಉಪದೇಶವನ್ನು ಕೊಡ್ತಾರೆ. ಆಯಿತು ನಾನು ಹೊರಡ್ತೇನೆ, ನೀವು ಇಷ್ಟು ಹೇಳಿದ ಮೇಲೆ ಹೊರಡ್ತೇನೆ ಅಂತ ಮಗು ಹೊರಡ್ತಂತೆ. ಅಷ್ಟು ಮಾತ್ರ ಅಲ್ಲ, ಇನ್ನೊಂದು ಮಾತನ್ನು ಹೇಳ್ತಾರೆ. ಏನು ಅಂತ ಹೇಳಿದರೆ, ಯಾವತ್ತು ಭರ್ತು ಪ್ರಾಪಯತಾಗಾರಂ ಸರ್ವಲಕ್ಷಣ ಪೂಜಿತಂ ನಾರೀಣಾಂ ಚಿರವಾಸೋ ಹಿ ಬಾಂಧವೇಶು ನರೋಚತೆ ಕೀರ್ತಿ ಚಾರಿತ್ರ್ಯ ಪುಣ್ಯಘ್ನಂ ತಸ್ಮಾನ್ ನಯದ ಮಾಚಿರಂ. ಯಾವತ್ತೂ ಕೂಡ ಸ್ತ್ರೀಯರಿಗೆ, ಹೆಣ್ಣು ಮಕ್ಕಳಿಗೆ ಗಂಡನ ಒಟ್ಟಿಗೆ ಬಿಟ್ಟು, ಗಂಡನ ಮನೆಯನ್ನು ಬಿಟ್ಟು ಬೇರೆ ಯಾರೋ ಬಂಧುಗಳ ಮನೆಯಲ್ಲಿ ಹೆಚ್ಚು ದಿನ ವಾಸ ಮಾಡುವುದು ಅಷ್ಟು ಯೋಗ್ಯ ಅಲ್ಲ ಅಂತ ಹೇಳ್ತಾರೆ ಕಣ್ವ ಋಷಿಗಳು. ಏನೇ ಆಗಲಿ ಗಂಡನೊಟ್ಟಿಗೆ ವಾಸ ಮಾಡುವುದೇ ಅವಳಿಗೆ ಯೋಗ್ಯವಾದದ್ದು. ಏನೋ ಬೇರೆ ಕಡೆ ಹೋಗ್ಬೋದು, ಬಂಧು ಬಾಂಧವರ ಮನೆಗೆ ಹೋಗಿ 1 ದಿನವೋ 2 ದಿನವೋ 1 ತಿಂಗಳೋ 2 ತಿಂಗಳು ಅಥವಾ 4 ತಿಂಗಳು ಏನು ತೊಂದರೆ ಇಲ್ಲ ಇರುವುದು. ಆದರೆ ಅಲ್ಲಿಯೇ ಪರ್ಮನೆಂಟಾಗಿ ಉಳಿಯುವಂಥದ್ದೇನಿದೆ ಬಂಧು ಬಾಂಧವರ ಮನೆಯಲ್ಲಿ ಗಂಡನನ್ನು ಬಿಟ್ಟು, ಇದು ಯಾವತ್ತೂ ಸ್ತ್ರೀಯರಿಗೆ ಯೋಗ್ಯವಾದದ್ದಲ್ಲ. ಇದು ಇವತ್ತಿನ ದಿನದಲ್ಲಿ ಬಹಳ ಪ್ರಸ್ತುತವಾಗಿರುವಂತಹ ಮಾತು. ಏನಾಗತ್ತೆ ಈ ರೀತಿ ಮಾಡಿದರೆ ಏನಾಗತ್ತೆ ಅದನ್ನು ಹೇಳ್ತಾ ಇದ್ದಾರೆ. ಕೀರ್ತಿಂ ಚಾರಿತ್ರ್ಯಂ, ಅದೇ ರೀತಿ ಪುಣ್ಯಘ್ನಂ, ಇದು ಕೀರ್ತಿಯನ್ನು ಕಳೀತದೆ ಅಂತ. ಅವಳ ಬಗ್ಗೆ ಏನೊಂದು ಒಳ್ಳೆ ಅಭಿಪ್ರಾಯ ಇರ್ತದೆ, ಒಳ್ಳೆಯ ಅಭಿಪ್ರಾಯವನ್ನು ತೆಗಿತದೆ. ಅಂದರೆ ನೋಡಿ, ಯಾವತ್ತು ಗಂಡನೊಟ್ಟಿಗೆ ಪತ್ನಿ ಇದ್ದಾಗ ಏನೊಂದು ಅಭಿಪ್ರಾಯ ಇರ್ತದೆ, ಒಳ್ಳೆ ಹೆಂಗಸ್ರಿ, ಭಾಳ ಒಳ್ಳೆ ಹೆಂಗಸು ನೋಡಿ. ಯಾವತ್ತು ಗಂಡನೊಟ್ಟಿಗೆ ಅಂದರೆ ಗಂಡನೊಟ್ಟಿಗೆ ಇರುವುದೇ ಒಂದು ಖುಷಿ, ಉಳಿದವರಿಗೆ ಇನ್ನೇನಲ್ಲ, ಗಂಡ ಹೆಂಡತಿ ಒಟ್ಟಿಗೆ ಚೆನ್ನಾಗಿರುವುದೇ ನೋಡಿ ಖುಷಿ ಪಡ್ತಾರೆ. ಅವ್ರಿಗೆ ಇನ್ನೇನು ಕೊಡಬೇಕಾಗಿಲ್ಲ, ನಾವು ಸ್ವೀಟ್ ಕೊಡಬೇಕಾಗಿಲ್ಲ, ದುಡ್ಡು ಕೊಡಬೇಕಾಗಿಲ್ಲ. ಮತ್ತು ಪತಿ ಪತ್ನಿಯವರು ಅನ್ಯೋನ್ಯವಾಗಿದ್ದರೆ ಅದನ್ನು ನೋಡಲಿಕ್ಕೆ ಲೋಕದಲ್ಲಿ ಚೆಂದ.
ಎಲ್ಲ ಕಣ್ಣು ತುಂಬಿ ಬಂತು ಅಂತ ಹರಿಸ್ತಾರೆ. ಅದಿಲ್ಲದೆ ಗಂಡ ಒಂದು ಕಡೆ ಹೆಂಡತಿ ಒಂದು ಕಡೆ ಆಗಿದ್ದರೆ ಆವಾಗ ಸಾಮಾನ್ಯವಾಗಿ ಮೊದಲು ಬರುವುದೇ ಹೆಣ್ಣಿನ ಬಗ್ಗೆ. ಅಲ್ಲ, ಇವಳು ಗಂಡನನ್ನು ಬಿಟ್ಟು ಯಾಕೆ ಅಲ್ಲಿಗೆ ಹೋಗಿ ಕೂತಿದ್ದಾಳೆ, ಈ ಪ್ರಶ್ನೆ ಬರ್ತದೆ. ಏನೇನೇನೇನೋ ಹೇಳಲಿಕ್ಕೆ ಶುರು ಮಾಡ್ತಾರೆ ಹೆಣ್ಣಿನ ಬಗ್ಗೆ. ಅಲ್ಲ, ಗಂಡಿನ ಬಗ್ಗೆಯೂ ಹೇಳಲ್ಲ ಅಂತಲ್ಲ, ಆದರೆ ಗಂಡಿನ ಬಗ್ಗೆ ಹೇಳಿದರೂ ಕೂಡ ಈ ಗಂಡಸರು ಅಷ್ಟು ತಲೆಗೆ ಹಚ್ಚಿಕೊಳ್ಳಿಕ್ಕೆ ಹೋಗೋಲ್ಲ. ಆದರೆ ಸ್ತ್ರೀಯರು ಹಾಗಲ್ಲ. ಸ್ತ್ರೀಯರು ತಲೆಗೆ ಹಚ್ಚಿಕೊಳ್ಳೋದು ಬೇಗ. ಯಾವುದೇ ಒಂದು ವಿಷಯವನ್ನು ತಾವು ಬಹಳ ಗಂಭೀರವಾಗಿ ತಿಳ್ಕೊಳ್ತಾರೆ. ಅದಕ್ಕಾಗಿ ಕೀರ್ತಿ ಮರ್ಯಾದೆ ಅನ್ನುವುದು ಹೋಗುತ್ತದೆ ಮೊದಲನೇದಾಗಿ. ಎರಡನೇದೇನು ಅಂತ ಹೇಳಿದ್ರೆ ಚಾರಿತ್ರ್ಯ, ನಡತೆಯ ಬಗ್ಗೆ ಪ್ರಶ್ನೆ ಮಾಡಲಿಕ್ಕೆ ಶುರು ಮಾಡ್ತಾಳೆ. ಅಲ್ಲ, ಇವಳು ಗಂಡನನ್ನು ಬಿಟ್ಟು ಎಲ್ಲೋ ಹೋಗಿ ಕೂತಿದ್ದಾಳಲ್ವಾ, ಅಲ್ಲಿ ಯಾಕೆ ಹೋಗುತ್ತಿದ್ದಾಳೆ, ಏನಿದೆ, ಯಾರದ್ದೊಟ್ಟಿಗೆ ಸಂಬಂಧ ಇರಬೇಕು ನೋಡಿ, ಈ ರೀತಿ ಏನೋ ಕಥೆ ಕಟ್ಟಲಿಕ್ಕೆ ಶುರು ಮಾಡ್ತಾರೆ. ಜನ ಹೆಣ್ಣಿನ ಬಗ್ಗೆ ಕಥೆ ಕಟ್ಟಲಿಕ್ಕೆ ಶುರು ಮಾಡ್ತಾರೆ. ಒಂದೇನೊಂದು ಗಮನಿಸಬೇಕಾದದ್ದು, ಇದೇ ಕಥೆಯನ್ನು ಗಂಡಸರ ಬಗ್ಗೆನೂ ಕಟ್ತಾರಿಲ್ಲ ಅಂತಲ್ಲ, ಆದರೆ ಈ ಗಂಡಸರ ಮನಸ್ಸು ಅನ್ನುವಂಥದ್ದೇನಿದೆ ಅದು ಸ್ತ್ರೀಯರಾಗಲ್ಲ. ಸ್ತ್ರೀಯರ ಮನಸ್ಸು ಕೋಮಲವಾದದ್ದು, ಅದು ಸಹಿಸಿಕೊಳ್ಳುವುದು ಕಷ್ಟ. ಯಾವುದೇ ಒಂದು ವಿಷಯವನ್ನು, ಅದು ಕೂಡ ಈ ರೀತಿ ಚಾರಿತ್ರ್ಯದ ಬಗ್ಗೆ ಆಗಲಿ, ಇಂಥ ಮಾತುಗಳಾಗ್ಬಿಟ್ರೆ ಕೊರಗುತ್ತಾ ಕೂತಿರ್ತಾರೆ ಸ್ತ್ರೀಯರು. ಗಂಡಸರಷ್ಟು ತಲೆಗೆಡಿಸ್ಕೊಳ್ಳಿಕ್ಕೆ ಹೋಗಲ್ಲ, ಯಾಕಂದರೆ ಅದೊಂಥರ ಕಠಿಣವಾದದ್ದು ಅವರ ಮನಸ್ಸು. ಅವರಲ್ಲೇ ಇರ್ಬೋದು ಕೆಲವರು ಸೂಕ್ಷ್ಮವಾದವರು, ಆದರೆ ಸಾಮಾನ್ಯವಾಗಿ ಹೇಳ್ತಾ ಇರೋದು. ಅದಕ್ಕಾಗಿ ಸ್ತ್ರೀಯರ ಬಗ್ಗೆ, ನಡತೆಯ ಬಗ್ಗೆ ಮಾತಾಡ್ತಾರೆ. ಮೂರನೆಯದೇನು ಅಂದರೆ, ಇದೆರಡು ಈ ಸಮಾಜಕ್ಕೆ ಸಂಬಂಧಪಟ್ಟದ್ದಾದರೆ, ಮೂರನೆಯದು ಪುಣ್ಯವನ್ನು ಕಳ್ಕೊಳ್ತಾಳೆ ಹೆಣ್ಣು ಅಂತ ಹೇಳ್ತಾಳೆ. ಗಂಡನಿಂದ ದೂರಾಗಿ ಹೆಣ್ಣು ತಾನು ಪುಣ್ಯವನ್ನು ಕಳ್ಕೊಳ್ತಾಳೆ. ಅಂದರೆ ಇದೆಲ್ಲ ಹೇಳ್ತಾ ಇರೋದು ಯಾವ ವಿಷಯದಲ್ಲಿ ಅಂದರೆ ಒಳ್ಳೆ ಗಂಡನ ವಿಷಯದಲ್ಲಿ. ಯಾಕಂದರೆ ಇದೇ ಮಹಾಭಾರತವೇ ಹೇಳುತ್ತದೆ, ಒಂದೊಮ್ಮೆ ಗಂಡ ಕುಡುಕಾಗಿದ್ದಾನೆ ಅಥವಾ ಗಂಡ ತಾನು ದೊಡ್ಡ ದೊಡ್ಡ ಪಾಪ ಮಾಡಿದವನಾಗಿದ್ದಾನೆ, ಮಹಾ ನೀಚನಾಗಿದ್ದಾನೆ. ಅಂಥ ಸಂದರ್ಭದಲ್ಲಿ ಅವನೊಟ್ಟಿಗೆ ಇರಬೇಕು ಅಂತ ಶಾಸ್ತ್ರ ಹೇಳೋಲ್ಲ, ಆದರೆ ಕೂಡಲೇ ಬಿಟ್ಟು ಹೋಗಿ ಅಂತಲೂ ಹೇಳೋಲ್ಲ. ವಿಚಾರ ಮಾಡಬೇಕು, ವಿಚಾರವನ್ನು ಮಾಡಿ ಆನಂತರ ಮುಂದೆ ತಗೊಳ್ಬೇಕಾದ. ಆದರೆ ಪತಿ ಒಳ್ಳೆಯವನಿದ್ದಾನೆ, ಏನೋ ಒಂದು ಸಣ್ಣ ವಿಷಯದಲ್ಲಿ ಏನೋ ಒಂದು ಗಲಾಟೆ ಆಯಿತು, ಅಥವಾ ಪತಿ ಏನೋ ಒಂದು ಹೇಳಿದ, ಅದನ್ನು ಕೇಳಿ ತಾನು ಗಂಡನಿಂದ ದೂರ ಆಗೋಗಿ ನಿಮ್ಮೊಟ್ಟಿಗೆ ಇರೋಲ್ಲ ನಾನು ಅಂತ ಬೇರೆ ಎಲ್ಲೋ ಇರುವಂಥದ್ದು, ಇದೆಲ್ಲ ಯಾವತ್ತೂ ಸ್ತ್ರೀಯರಿಗೆ ಯೋಗ್ಯವಾದದ್ದಲ್ಲ. ಅದಕ್ಕೋಸ್ಕರ ಆದಷ್ಟು ಬೇಗ ಕರ್ಕೊಂಡು ಹೋಗಿ ಅಂತ ಹೇಳಿ ಕೆಲವು ಋಷಿಗಳನ್ನು ಕರೆದು ಹೇಳ್ತಾನೆ, ನೋಡಿ ನೀವು ಇವಳನ್ನು ಕರ್ಕೊಂಡೋಗಿ, ಇವಳನ್ನು ಮಗುವನ್ನು ಕರ್ಕೊಂಡೋಗಿ ಈ ನದಿಯನ್ನು ದಾಟಿಸಿ, ಅಲ್ಲಿ ಪ್ರತಿಷ್ಠಾನ ನಗರ ಇದೆ, ಆ ಪ್ರತಿಷ್ಠಾನ ನಗರದವರೆಗೆ ಹೋಗಿ ನೀವು ಬಿಟ್ಟು ವಾಪಸ್ ಬಂದುಬಿಡಿ ಅಂತ ಹೇಳ್ತಾನೆ. ನಗರದೊಳಗೆ ಪ್ರವೇಶ ಮಾಡಬೇಡಿ ಅಂತ ಹೇಳ್ತಾನೆ. ಕಣ್ವ ಋಷಿಗಳು ಹೇಳ್ತಾರೆ ತಪಸ್ವಿಗಳಿಗೆ, ನೀವು ಆ ನಗರದೊಳಗೆ ಯಾವ ಕಾರಣಕ್ಕೂ ಪ್ರವೇಶ ಮಾಡಬೇಡಿ, ನಗರದ ಹೊರಗೆ ಇವಳನ್ನು ಮತ್ತು ಮಗುವನ್ನು ಬಿಟ್ಟು ನೀವು ವಾಪಸ್ ಬಂದುಬಿಡಿ ಅಂತ ಹೇಳ್ತಾಳೆ. ಆಯಿತು ಒಂದು ಋಷಿಗಳು ಹೊರಟರು, ಯಾಕಂದರೆ ಇವಳಿಗೆ ದಾರಿ ತೋರಿಸ್ಬೇಕಲ್ವ, ಅದಕ್ಕೋಸ್ಕರ ಇಂಥ ಮಾರ್ಗದಲ್ಲಿ ಹೋಗಿ ಅಂತಲೂ ಒಂದು ಹತ್ತಿರದ ಮಾರ್ಗವನ್ನು ಹೇಳಿದರು ಕಣ್ವ ಋಷಿಗಳು. ಆಯಿತು, ಒಂದು ಹೊರಟಾಗ ಬಂದ್ಲಂತೆ ಶಕುಂತಲ ಬಂದು, ಯಾಕಂದ್ರೆ ನೋಡಿ ಹಿಂದೆ ಯಾವ ರೀತಿ ಇತ್ತು ಅಂದರೆ, ಒಮ್ಮೆ ಅಪ್ಪನ ಮನೆ ಬಿಟ್ಟು ಹೋದರೆ ಆಮೇಲೆ ಯಾವತ್ತು ಬರ್ತಾಳೋ ಗೊತ್ತಿಲ್ಲ ಹೆಣ್ಮಗಳು. ಇವತ್ತಿನಾಗಲ್ಲ, ಇವತ್ತು ಹೋದೆ ನಾಳೆ ಬಂದೆ ಅಂತ, ಆ ರೀತಿ ಇಲ್ಲ. ಮತ್ತು ಯಾವತ್ತು ಬರ್ತೇನೋ ಗೊತ್ತಿಲ್ಲ, ಬರದೇ ಇರ್ಬೋದು. ಮದುವೆಯಾಗಿ ಹೋದ್ಮೇಲೆ ಹೋಗಿ ಅಲ್ಲೇ ಇದ್ದದ್ದು, ಈ ರೀತಿ ಇರುವುದುಂಟು. ಬರ್ತಾಳಂತೆ, ತನ್ನ ಅಪ್ಪನ ಅಂದರೆ ಕಣ್ವ ಋಷಿಗಳು ಅವರ ಕಾಲು ಹಿಡ್ಕೊಂಡು ನಮಸ್ಕಾರವನ್ನು ಮಾಡಿ ಹತ್ತು ಹೇಳ್ತಾಳಂತೆ, ನನ್ನಿಂದ ಏನಾದರೂ ತಪ್ಪಾಗಿದ್ದರೆ, ಸಣ್ಣಲ್ಲಿಂದ ಇಲ್ಲಿವರೆಗೆ ನಾನೇನಾದರೂ ತಪ್ಪು ಮಾಡಿದರೆ ನನ್ನ ಆ ಎಲ್ಲ ತಪ್ಪನ್ನು ಕ್ಷಮಿಸಿಬಿಡಿ ಅಂತ ಹೇಳ್ತಾಳಂತೆ. ಕಣ್ವ ಋಷಿಗಳು ನಿಜವಾಗಲೂ ಕೂಡ ಇಂದ್ರಿಯ ನಿಗ್ರಹ ಉಳ್ಳವರು. ಮಹಾಭಾರತ ಅದನ್ನೇ ಹೇಳುತ್ತದೆ, ಇಂದ್ರಿಯ ನಿಗ್ರಹ ಉಳ್ಳವರು, ಯಾವುದನ್ನು ಹಚ್ಚಿಕೊಂಡವರಲ್ಲ. ಆದರೆ ಮಗಳು ಈ ರೀತಿ ಹೇಳಿದಾಗ ಕಣ್ಣೀರು ತಡ್ಕೊಳ್ಳಿಕ್ಕಾಗಲಿಲ್ಲ ಅಂತ ಅವರಿಗೂ ಕೂಡ, ಕಣ್ವ ಋಷಿಗಳಿಗೂ ಕಣ್ಣೀರು ತಡ್ಕೊಳ್ಳಿಕ್ಕಾಗದೆ ಹತ್ತು ಬಿಟ್ರಂತೆ. ಇದನ್ನು ಹೇಳ್ತಾರೆ, ಅಂಥ ದೊಡ್ಡ ಜಾರಿಗಳಾದರೂ ಕೂಡ ಅವರಿಗೂ ತಡ್ಕೊಳ್ಳಿಕ್ಕಾಗಲಿಲ್ಲ. ಅಂದರೆ ಎಷ್ಟೊಂದರೂ ಕೂಡ ಈ ಮನುಷ್ಯ ಲೋಕಕ್ಕೆ ಬಂದ ಮೇಲೆ ತಂದೆ ಮಗಳು ಇದೆಲ್ಲ ಸಂಬಂಧಗಳೇನಿದೆ, ಆ ಸಂಬಂಧಗಳು ದೂರ ಆಗಬೇಕಾದರೆ ಎಷ್ಟು ನಿಯಂತ್ರಣ ಮಾಡಿಕೊಂಡವರಾದರೂ ಕೂಡ ತಡ್ಕೊಳ್ಳಿಕ್ಕಾಗಲ್ಲ. ನಂತರ ಹೊರಟ್ಲಂತೆ ಆ ಮಗುವನ್ನು ಕರ್ಕೊಂಡು. ಆ ಸರ್ವಧಮನಿಗಾದರೂ ಇಷ್ಟವೇ ಇಲ್ಲ ಈ ಆಶ್ರಮವನ್ನು, ಅದೇ ರೀತಿ ಋಷಿಗಳನ್ನು, ಕಣ್ವರನ್ನು ಬಿಟ್ಟು ಹೋಗಲಿಕ್ಕೆ. ಆದರೆ ಹೇಳ್ತಾ ಇದ್ದಾರೆ, ಹೋಗು, ನಿನ್ನ ಕರ್ತವ್ಯಗಳಿದೆ, ಆ ಕರ್ತವ್ಯವನ್ನು ನೀನು ಪಾಲಿಸಬೇಕು ಅಂತ ಅಜ್ಜೆ ಹೇಳ್ತಾ ಇದ್ದಾರೆ. ಅದಕ್ಕೋಸ್ಕರ ತಾನು ಹೊರಟನಂತೆ. ಈ ಋಷಿಗಳು ಕರ್ಕೊಂಡು ಬಂದ್ರಂತೆ. ಕರ್ಕೊಂಡು ಬಂದು ಈ ಪ್ರತಿಷ್ಠಾನ ನಗರ ಏನಿದೆ, ಪ್ರತಿಷ್ಠಾನ ನಗರದವರೆಗೆ ಬಂದರು. ವಾಪಸ್ ಹೋಗಬೇಕಿತ್ತೋ ಬೇಡವೋ,
ಹೋಗಲಿಲ್ಲ. ಪಾಪ ಇವಳೊಬ್ಬಳನ್ನೇ ಬಿಟ್ಟು ಹೋಗೋದಾ, ಸ್ವಲ್ಪ ನಾವು ನಗರಕ್ಕೆ ಹೋಗಿ ನಗರದಲ್ಲಿ ಬಿಟ್ಟು ಹೋಗೋಣ ಅಂತ ನಗರವನ್ನು ಪ್ರವೇಶ ಮಾಡಿದ್ರಂತೆ. ಸಿಟಿಯನ್ನು ಪ್ರವೇಶ ಮಾಡಿದರು, ಪ್ರತಿಷ್ಠಾನ ನಗರವನ್ನು. ಸ್ವಾರಸ್ಯ ಏನಂದರೆ, ಇವರು ಪ್ರವೇಶ ಮಾಡಿದಾಗ ಅಲ್ಲಿ ಮಿಶ್ರ ಪ್ರತಿಕ್ರಿಯೆ. ಜನಗಳೆಲ್ಲ ನೋಡ್ತಾರಂತೆ. ಮೊದಲು ಅವ್ರ ಕಣ್ಣಿಗೆ ಕಟ್ಟಿದ್ಯಾರು ಅಂತ ಹೇಳಿದ್ರೆ ಈ ಸರ್ವದಮನ. ಈ ಮಗುವನ್ನು, ಈಗ 12 ವರ್ಷದ ಹುಡುಗನ ನೋಡ್ತಾರಂತೆ. ಏನವನ ಗಾಂಭೀರ್ಯ, ಏನವನ ನಡಿಗೆ, ಏನವನ ದೇಹ, ಇದನ್ನೆಲ್ಲ ನೋಡಿ ಅಬ್ಬಾ ಇವನನ್ನು ನೋಡಿದರೆ ನಮ್ಮ ರಾಜನ ಮಗನೇ ಕಂಡಾಗ ಆಗುತ್ತಾ ಇದೆಯಲ್ವ, ಅಂದರೆ ರಾಜನನ್ನೇ ಕಂಡಾಗ. ಯಾಕಂದರೆ ಆ ಹೋಲಿಕೆ ಇದೆ, ಮಗನಲ್ಲಿ ಅಪ್ಪನ ಹೋಲಿಕೆ ಇದೆ. ಅಯ್ಯೋ ನಮ್ಮ ರಾಜನನ್ನೇ ಕಂಡಾಗ ಆಗ್ತಾ ಇದೆಯಲ್ವ, ಇರಬಹುದೋ ಏನೋ ಅಂತ ಈ ರೀತಿ ಮಾತಾಡ್ಕೊಳ್ತಾರಂತೆ. ಶಕುಂತಲೆಯನ್ನು ನೋಡ್ತಾರಂತೆ. ಶಕುಂತಲೆಯನ್ನು ನೋಡಿದರೆ ಏನು ಅವಳ ಒಂದು ಆ ಸೌಂದರ್ಯವಾಗಲಿ, ಅವಳ ಶೀಲವಾಗಲಿ, ಅವಳಾದರೂ ತಾನು ನಾಚಿಕೆಯಿಂದ ತಲೆ ತಗ್ಗಿಸಿ ಹೋಗ್ತಾ ಇದ್ದಾಳೆ. ಅದನ್ನು ನೋಡಿ ಯಾರೋ ದೇವತಾ ಸ್ತ್ರೀ ಇರಬೇಕು, ಆಶ್ರಮದಿಂದ ಬರ್ತಾ ಇರಬೇಕು, ಈ ರೀತಿ ಮಾತಾಡ್ಕೊಳ್ತಾ ಇದ್ದಾರಂತೆ. ಇನ್ನು ಕೆಲವರು ಋಷಿಗಳನ್ನೆಲ್ಲ ನೋಡ್ತಾರಂತೆ. ನಮ್ಮ ಜನ್ಮ ಸಾರ್ಥಕ ಆಯಿತು, ಯಾಕಂತ ಹೇಳಿದ್ರೆ ಇಂಥ ಋಷಿಗಳು ನೋಡಲಿಕ್ಕೂ ಸಿಗೋಲ್ಲ ನಮಗೆ. ಇವತ್ತು ನಮ್ಮ ಕಣ್ಣಿಗೆ ದರ್ಶನ ಕೊಡ್ತಾ ಇದ್ದಾರೆ, ನಮ್ಮ ಜನ್ಮ ಸಾರ್ಥಕ ಆಯಿತು ಅಂತ ಕೆಲವರು ಆ ಋಷಿಗಳಿಗೆ ನಮಸ್ಕಾರ ಮಾಡ್ತಾ ಇದ್ದಾರಂತೆ. ಸ್ವಾರಸ್ಯ ಏನಂದರೆ, ಈ ಸಿಟಿಯಲ್ಲಿರುವವರಿಗೆ ಇದೆಲ್ಲ ಏನೂ ಗೊತ್ತಿಲ್ಲ. ಕೆಲವರಿಗೆ, ಅನೇಕ ಮಂದಿಗೆ ಅವರೇನೆಂದರೆ ಈ ಋಷಿಗಳನ್ನು ನೋಡ್ತಾರಂತೆ. ಈ ಋಷಿಗಳು ಹೇಗಿದ್ದಾರೆ ಅಂತ ಹೇಳಿದರೆ, ಕ್ಷುತ್ಪಿಪಾಸಾರ್ಧಿತಾನ್ ಕ್ಷಾಂತಾನ್. ವಾಸ್ತವಿಕವಾಗಿ ಅನೇಕ ವ್ರತಗಳನ್ನು ಮಾಡಿ, ಉಪವಾಸ ಮಾಡಿ 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 ಇಷ್ಟು ಸಣಕಲಾಗಿದ್ದಾರೆ ಎಲ್ಲರೂ ಕೂಡ. ಅವರನ್ನು ನೋಡಿದರೆ ಎಷ್ಟೋ ದಿನದಿಂದ ಆಹಾರವೇ ತಿಂದಿಲ್ವೇನೋ ಅನ್ನೋ ಅನುಭವ ಕಾಣಿಸ್ತಾ ಇದ್ದಾನೆ. ಅಷ್ಟು ಮಾತ್ರ ಅಲ್ಲ, ಕ್ಷಾಂತಾನ್, ಎಲ್ಲ ಮೈಯೆಲ್ಲ ಬಾಡಿ ಹೋಗಿದೆಯಂತೆ. ಮೈ ಬಾಡಿ ಹೋಗಿದೆ, ಮೈ ಇಷ್ಟು ಸಪುರ ಆಗಿ ಹೋಗಿದೆ, ಅಂದರೆ ತೆಳ್ಳಗೆ ಆಗಿ ಹೋಗಿದೆ. ನರನಾಡಿಗಳೆಲ್ಲ ಎದ್ದು ಕಾಣಿಸ್ತಾ ಇದೆಯಂತೆ, ಅಂದರೆ ಬೇತಾಳ ಅಂತ ಹೇಳ್ತೇವಲ್ವ, ಆ ರೀತಿ ಕಾಣಿಸ್ತಾ ಇದೆಯಂತೆ. ವಲ್ಕಲಾಜಿನ ವಾಸತಃ, ಇನ್ನು ಉಟ್ಕೊಂಡಿರುವುದೇನು, ಏನೋ ಕೃಷ್ಣಾಜಿನ ಅಥವಾ ಕಾಡಿನಲ್ಲಿ ಸಿಗುವಂತಹ ನಾರೇನಿದೆ, ಈ ನಾರು ಮುಂತಾದವುಗಳನ್ನೆಲ್ಲ ಉಟ್ಕೊಂಡಿದ್ದಾರೆ. ಒಳ್ಳೆ ಅಂದರೆ ಈ ಆದಿವಾಸಿಗಳಿರ್ತಾರಲ್ವ, ಆ ರೀತಿ ಉಟ್ಕೊಂಡಿದ್ದಾರಂತೆ. ತ್ವಗಸ್ತಿ ಭೂತ ನಿರ್ಮಾಂಸಾನ್. ಇವ್ರಿಗೆ ಯಾವ ರೀತಿ ಅಂತ ಹೇಳಿದ್ರೆ, ಈ ಮೂಳೆ ಇದೆಯಲ್ವ, ಮೂಳೆಗೆ ಚರ್ಮವನ್ನು ಹೊದಿಸಿದರೆ ಯಾವ ರೀತಿ ಕಾಣುತ್ತೋ ಆ ರೀತಿ ಕಾಣಿಸ್ತಾ ಇದ್ದಾರಂತೆ ಇವರು. ಅಂದರೆ ನಿರ್ಮಾಂಸ, ಮಾಂಸವೇ ಇಲ್ವಂತೆ ದೇಹದಲ್ಲಿ, ಆ ರೀತಿ ಎಲುಬನ್ನು ಲೆಕ್ಕ ಮಾಡಬಹುದು, 1, 2 ಈ ರೀತಿ ಇದ್ದಾರಂತೆ ಇವರು. ಇವರನ್ನು ನೋಡಿ ಅಲ್ಲಿ ಈ ಕೆಲವು ನಗರವಾಸಿಗಳೇನಿದ್ದಾರೆ, ಇದ್ಯಾವ ಪ್ರೇತಗಳಿಲ್ಲಿ ಬರ್ತಾ ಇದೆಯಪ್ಪ ನಮ್ಮ ಪಟ್ಟಣಕ್ಕೆ, ಇಲ್ಲಿವರೆಗೆ ಈ ಪ್ರೇತ ಭೂತ ಪಿಶಾಚಿಗಳನ್ನು ಕಂಡೇ ಇಲ್ವಲ್ಲ ಅಂತ ಮಾತಾಡಿಕೊಳ್ತಾ ಇದ್ದಾರಂತೆ. ಅದನ್ನು ನೋಡಿ ಈ ಋಷಿಮುನಿಗಳ ಪರಿಚಯ ಇರೋಲ್ಲ ನಗರದಲ್ಲಿರುವವರಿಗೆ. ಅವರಿಗೇನು ಅಂತ ಹೇಳಿದ್ರೆಲ್ಲ ಟಿಪ್ ಟಾಪ್ ಆಗಿರುವವರನ್ನು ಕಂಡೇ ಗೊತ್ತಷ್ಟೇ. ಎಲ್ಲ ಇಂಥವರನ್ನು ಕಂಡಾಗ ಅವ್ರಿಗೆ ಆಗ್ತಾ ಇಲ್ವಂತೆ, ಏನೇನೋ ಮಾತಾಡ್ಕೊಳ್ತಾ ಇದ್ದಾರಂತೆ. ಇದು ಆ ಋಷಿಗಳ ಕಿವಿಗೆ ಬಿತ್ತಂತೆ. ಬಿದ್ದ ಕೂಡಲೇ ಅವರು ಹೇಳಿದ್ರಂತೆ, ನಮ್ಗೆ ಅದಕ್ಕೆ ನಮ್ಮ ಗುರುಗಳು ಹೇಳಿದ್ದು ನೀವು ಸಿಟಿ ಪ್ರವೇಶ ಮಾಡಬೇಡಿ ಅಂತ. ಯಾಕಂತ ಹೇಳಿದ್ರೆ ಪಟ್ಟಣವನ್ನು ಪ್ರವೇಶ ಮಾಡಿದರೆ ಈ ರೀತಿ ಅವಮಾನ ಆಗತ್ತೆ. ಯಾಕಂತ ಹೇಳಿದ್ರೆ ಇಲ್ಲಿ ಇರುವಂತಹ ಈ ದಡ್ಡ ಮಂದಿ ಏನಿದ್ದಾರೆ, ಇವರಿಗೆ ಇದರ ಬಗ್ಗೆ ಪರಿಚಯ ಇಲ್ಲ, ಅದಕ್ಕೆ ನಮಗೆ ಅವಮಾನ ಮಾಡ್ತಾ ಇದ್ದಾರೆ, ನಾವಿಲ್ಲಿರಬಾರದು, ಕೂಡಲೇ ಹೊರಡಬೇಕು ಅಂತ ಹೇಳಿ ಋಷಿಗಳು ಕೂಡಲೇ ವಾಪಸ್ ಹೊರಟು ಬಿಟ್ರಂತೆ. ಅಂದರೆ ಇದೆಲ್ಲ ಮಹಾಭಾರತ ಆಗಿನ ಕಾಲದಲ್ಲೇ ಯಾವ ರೀತಿ ಇತ್ತು ಅಂತ. ಅಂದರೆ ಋಷಿಮುನಿಗಳ ಪರಿಚಯ ಕೆಲವರಿಗೆ ಮಾತ್ರ ಇರ್ತಾ ಇತ್ತೆ ಹೊರತು ಸಾಮಾನ್ಯ ಜನರಿಗೆ ಇರ್ತಾ ಇರಲಿಲ್ಲ. ಅವರಿಗೆ ಹುಚ್ಚರ ಹಾಗೆ, ಪ್ರೇತದ ಹಾಗೆ, ಪಿಶಾಚಿಯಾಗೆ ಕಾಣಿಸ್ತಾ ಇದ್ದಾರೆ ಇವರು. ಅದಕ್ಕೆ ವಾಪಸ್ ಹೊರಟು ಬಿಟ್ರಂತೆ ಅವರು. ಶಕುಂತಲೆಯನ್ನು, ಅದೇ ಈ ಸರ್ವದಮನನನ್ನು ಬಿಟ್ಟರು, ಹೊರಟು ಬಿಟ್ಟರು. ಇವಳಿಬ್ಬರೇ, ಶಕುಂತಲೆ ಹಾಗೂ ಸರ್ವದಮನ. ಇವರಿಬ್ಬರು ಕೂಡ, ಶಕುಂತಲೆ ಅವನನ್ನು ಕೈ ಹಿಡ್ಕೊಂಡು ಬರ್ತಾ ಇದ್ದಾಳೆ. ಅರಮನೆ ಹತ್ರ ಬಂದಳು. ಅರಮನೆಯಲ್ಲಿ ಆಸ್ಥಾನದಲ್ಲಿ ದುಷ್ಯಂತ ಕೂತಿದ್ದಾನೆ. ಸಭೆ ಸೇರಿದೆಯಂತೆ. ಆ ಸಭೆಯ ಮಧ್ಯದಲ್ಲಿ ಮಗುವನ್ನು ಕರ್ಕೊಂಬಂದಳು. ಕರ್ಕೊಂಡು ಬಂದಾಗ ದುಷ್ಯಂತ ನೋಡಿದ ಇವಳನ್ನು. ಈಗ ಪರಿಚಯವೇ ಇಲ್ಲ ಅವನಿಗೆ, 12 ವರ್ಷ ಆಗೋಗಿದೆ, ಮರೆತೇ ಬಿಟ್ಟಿದ್ದಾನು. 12 + 15, ಯಾಕಂದ್ರೆ 3 ವರ್ಷ ಮದುವೆ ಆಗಿ 3 ವರ್ಷ ಗರ್ಭಿಣಿಯಾಗಿದ್ಲು. ಆಮೇಲೆ 12 ವರ್ಷ ಯಾವಾಗ ತುಂಬಿದೆ, ಅಂದರೆ ಒಟ್ಟಿಗೆ 15 ವರ್ಷ. 15 ವರ್ಷದಲ್ಲಿ ಮರೆತೇ ಬಿಟ್ಟಿದ್ದಾನಂತೆ ಇವಳನ್ನು. ಯಾಕಂದರೆ ರಾಜ ಅಲ್ವಾ, ರಾಜರಿಗೆ ಬೇಕಾದಷ್ಟು ಹೆಣ್ಣುಗಳಿರ್ತಾರೆ. ಹಾಗೆ ತಿಳ್ಕೊಂಡಿದ್ದಾಳೆ ಇವಳನ್ನು. ಅಲ್ಲಿಗೆ ಇದಕ್ಕೆ ಆಶ್ರಮಕ್ಕೆ ಹೋದ, ಇವಳನ್ನು ನೋಡಿದ, ಖುಷಿಯಾಯಿತು, ಏನೋ ಮದುವೆ ಆಗ್ತೇನೆ ಅಂದರೆ ಮದುವೆ ಆಗಿಬಿಟ್ಟ. ಆಮೇಲೆ ಅಲ್ಲೇ ಬಂದುಬಿಟ್ಟ ಇವಳನ್ನು. ಇವಳು ಇವಾಗ ಮಗುವನ್ನು ಕರ್ಕೊಂಬಂದಿದ್ದಾಳೆ ತನ್ನ ಮಗನನ್ನು. ಯಾರಮ್ಮ ನೀನು, ಯಾಕೆ ಬಂದಿದ್ಯಾ, ನನ್ನಿಂದ ಏನಾಗಬೇಕು ಅಂತ ಕೇಳ್ತಾನೆ. ಅದಕ್ಕೆ ಅವಳು ನಾಚಿತ ತನ್ನ ಗಂಡನಿಗೆ ನಮಸ್ಕಾರವನ್ನು ಮಾಡಿ ಹೇಳ್ತಾಳೆ, ನೋಡಿ
ನೀವು ಹೇಳಿದಾಗೆ ನಾನು ಈ ಮಗುವಿಗೆ ಜನ್ಮವನ್ನು ಕೊಟ್ಟಿದ್ದೇನೆ, ಇದು ನಿಮ್ಮದೇ ಮಗ. ನಿಮ್ಮ ಮಗನನ್ನು ಇವತ್ತು ಈ ಪ್ರೌಢಾವಸ್ಥೆಗೆ ತಂದು ನಿಲ್ಲಿಸಿ ನಾನಿಲ್ಲಿ ಕರ್ಕೊಂಬಂದಿದ್ದೇನೆ, ನಿಮ್ಮ ಮುಂದೆ ನಿಲ್ಲಿಸಿದ್ದೇನೆ. ನೀವು ಅವತ್ತು ನನಗೆ ಮಾತು ಕೊಟ್ಟ ಹಾಗೆ ಇವನಿಗೆ ಯುವರಾಜ ಪಟ್ಟಾಭಿಷೇಕವನ್ನು ಮಾಡಬೇಕು ಅಂತ ಅವಳು ಹೇಳ್ತಾಳೆ. ಈ ರೀತಿ ಹೇಳಿದಾಗ ದುಷ್ಯಂತನ ಪ್ರತಿಕ್ರಿಯೆ ಯಾವ ರೀತಿ ಇತ್ತು ಅಂತೇಳಿದರೆ, ಏನು ಹೇಳ್ತಾ ಇದ್ದೀಯ ನೀನು ಯಾರು? ನಿನ್ನ ಸಂಬಂಧ ಮಾಡಿದ ಒಂದು ನೆನಪೇ ನನಗಿಲ್ವಲ್ಲ. ನಿನಗೂ ನನಗೂ ಯಾವಾಗ ಸಂಬಂಧ? ಯಾವುದೋ ಒಂದು ಮಗುವನ್ನು ಕರ್ಕೊಂಡು ಬಂದಿದೆಯಾ, ನನ್ನ ಮಗ ಅಂತ ಹೇಳ್ತಾ ಇದೆಯಲ್ವ, ನನ್ನ ಮಗ ಇವನು ಯಾವ ರೀತಿ ಕಾಡ್ಲಿಕ್ಕೆ ಸಾಧ್ಯ? ಇನ್ನೇನು ನನಗೆ ಅರ್ಥವೇ ಆಗ್ತಾ ಇಲ್ಲ. ನಿನಗೇನಾದರೂ ಬೇಕಾದರೆ ಕೇಳು, ನಾನು ಕೊಡ್ತೇನೆ, ಕೊಟ್ಟು ನಾನು ಕಳಿಸಿಬಿಡ್ತೇನೆ. ನಾನು ಸುಮ್ಮನೆ ಈ ರೀತಿ ಇಲ್ಲ ಸಲ್ಲದನ್ನೆಲ್ಲ ಮಾತಾಡಬೇಡ ಅಂತ ಹೇಳಿಬಿಟ್ಟ. ಆಗ ಮಾತ್ರ ಅವಳಿಗಾದಂದರೆ ನೋಡಿ, ಒಂದು ಹೆಣ್ಣು ತಾನು ಗಂಡನ ಮೇಲೆ ಭರವಸೆಯನ್ನು ಹೊತ್ತು, ನನ್ನನ್ನು ಗಂಡ ಯಾಕಂದರೆ ಒಳ್ಳೆ ಕುಲದಲ್ಲಿ ಬಂದವ, ಒಳ್ಳೆ ನಡತೆ ಉಳ್ಳವ, ಒಳ್ಳೆ ವ್ಯಕ್ತಿ ಅಂತ ಅವನನ್ನು ನಂಬಿ ವಿವಾಹ ಆಗಿ ಅವನ ಗರ್ಭವನ್ನು ಧರಿಸಿ ಆ ಮಗುವನ್ನು ಬೆಳೆಸಿ ಇವಾಗ ಕರ್ಕೊಂಡು ಬಂದು ನಿಂತರೆ ನನಗೂ ನಿನಗೂ ಸಂಬಂಧವೇ ಇಲ್ಲ, ಈ ಮಗು ಯಾರೋ ನನಗೆ ಗೊತ್ತೇ ಇಲ್ಲ ಅಂತ ಹೇಳಿಬಿಟ್ರೆ ಅವಳ ಜೀವನ ಹೇಗಾಗಿರ್ಲಿಕ್ಕಿಲ್ಲ. ಒಂದು ಕಡೆಯಿಂದ ಋಷಿಗಳು ಬಿಟ್ಟು ಹೋಗಿ ಆಯಿತು, ಆ ಕಡೆ ಋಷಿಗಳೂ ಇಲ್ಲ, ಈ ಕಡೆ ಗಂಡನ ಬಂದರೆ ಗಂಡ ತನಗೆ ಗೊತ್ತೇ ಇಲ್ಲ ಅಂತ ಹೇಳ್ತಾ ಇತ್ತು. ಇದೆಲ್ಲ ಏನಂದರೆ ಒಂದು ಹೆಣ್ಣಿನ ಬದುಕು ಅನ್ನುವಂಥದ್ದು ಎಷ್ಟು ಕಷ್ಟದಿಂದ ಕೂಡಿದೆ ಅಂತ. ದೈವಾನುಗ್ರಹ ಅಂತ ಒಂದು ಇಲ್ಲದೇ ಇದ್ದ ಪಕ್ಷದಲ್ಲಿ ಹೆಣ್ಣಿನ ಜೀವನ ಅನ್ನುವಂಥದ್ದು ಯಾವ ರೀತಿ ಆಗಬಹುದು ಅಂತ ಮಹಾಭಾರತ ತಿಳಿಸ್ತಾ ಇರುವಂಥದ್ದು. ಅವಳಿಗಾದರೂ ದುಃಖ ಸಹಿಸಲಿಕ್ಕಾಗಲಿಲ್ವಂತೆ. ದುಃಖ ಕೋಪ ಎರಡು ಒಟ್ಟಿಗೆ ಬಂತಂತೆ. ಈ ದುಷ್ಯಂತನ ಮೇಲೆ ಕೋಪ ಅವಳಿಗೆ, ಇನ್ನೊಂದು ಕಡೆಯಿಂದ ದುಃಖ, ಅಯ್ಯೋ ನನ್ನ ಪಾಲಿಗೆ ಇವತ್ತು ಯಾರೂ ಇಲ್ವಲ್ಲ ಅಂತ. ಏನು ಒಮ್ಮೆ ತಾನು ಕಡೆಗಣ್ಣಿನಿಂದ ನೋಡಿದ್ದಂತೆ, ದುಷ್ಯಂತನನ್ನು ನೋಡಿದ್ಲಂತೆ, ಬರ್ತಾ ಇರುವ ಕೋಪವನ್ನು ತಡ್ಕೊಂಡ್ಲಂತೆ. ಹೇಳ್ತಾಳು ಅವಳು ಮುಂದೆ, ಶಕುಂತಲ ಏನು ಸಾಮಾನ್ಯ ಅಲ್ಲ, ಎಂಥ ತಪಸ್ಸಿತ್ತು ಅವಳ ಹತ್ರ ಅಂತ ಹೇಳ್ತಾಳೆ. ಹೀಗೆ ನೋಡಿದ್ಲಂತೆ, ತಾನು ತನ್ನ ಬರ್ತಾ ಇರುವ ಕೋಪವನ್ನು ತಡ್ಕೊಂಡ್ಲಂತೆ. ಒಂದೊಂದು ಮಾತನ್ನು ಆಡ್ಲಿಕ್ಕೆ ಪ್ರಾರಂಭ ಮಾಡ್ತಾಳವಳು. ಇದೆಲ್ಲ ಏನು ಅಂದರೆ ಮಹಾಭಾರತ ತಿಳಿಸೋದು ನಮಗೆ, ಹಿಂದಿನ ಕಾಲದಲ್ಲಿ ಹೆಣ್ಣುಮಕ್ಳಿಗೆ ಏನೂ ಗೊತ್ತಾ ಇರಲಿಲ್ಲ, ಬರೀ ಅಡುಗೆ ಮಾಡೋದು ಮಾತ್ರ ಗೊತ್ತು, ಕೆಲಸ ಮಾಡೋದು ಮಾತ್ರ ಗೊತ್ತು ಅಂತ ನಾವು ತಿಳ್ಕೊಳ್ತೇವೆ ಇವತ್ತು. ಆದರೆ ಈ ಒಂದೊಂದು ಪಾತ್ರಗಳೇನಿದೆ ಮಹಾಭಾರತದಲ್ಲಿ ಬರುವ ಪಾತ್ರಗಳು, ಆಗಿನ ಕಾಲದ ಒಬ್ಬೊಬ್ಬ ಹೆಣ್ಣು ಕೂಡ ಎಂಥ ಜ್ಞಾನಿಯಾಗಿದ್ಲು, ಎಷ್ಟು ವಿಷಯಗಳನ್ನು ತಿಳ್ಕೊಂಡಿದ್ಲು ಅನ್ನುವುದನ್ನು ತಿಳಿಸಿಕೊಂಡು ಹೋಗ್ತದೆ. ಯಾಕಂದರೆ ಸುಮ್ಮನೆ ವಾಚಾಳಿಗಳಲ್ಲ, ಆಗಿನ ಕಾಲದ ಹೆಣ್ಣು ಮಕ್ಕಳು ಸುಮ್ಮನೆ ಮಾತಾಡ್ತಾ ಇದ್ದದ್ದಲ್ಲ, ಮತ್ತು ವಾಗ್ಮಿಗಳು. ಏನು ಮಾತಾಡಬೇಕು ಅದನ್ನು ಮಾತಾಡ್ತಾಯಿದ್ರು. ಯಾವ ರೀತಿ ಶಕುಂತಲ ಮಾತಾಡ್ತಾಳೆ ಅಂದರೆ, ಜಾನನ್ನಪಿ ಮಹಾರಾಜ ಕಸ್ಮಾದೇವಂ ಪ್ರಭಾಷಸೆ ನ ಜಾನಾಮೀತಿ ಮೇ ಸಂಗಂ ಯಥಾನ್ಯ ಪ್ರಾಕೃತಸ್ಥಥ. ಸ್ವಲ್ಪ ಹೊತ್ತು ಸುಮ್ಮನೆ ಕೂತಿದ್ಲಂತೆ, ಸಮಾಧಾನ, ಯಾಕಂದರೆ ಸಿಟ್ಟು ಬರ್ತಾ ಇದೆಯಲ್ವ, ಸಿಟ್ಟನ್ನು ತಮ್ಮ ಸಮಾಧಾನ ಪಡಿಸ್ಲಿಕ್ಕೋಸ್ಕರ. ಆಮೇಲೆ ಹೇಳ್ತಾಳೆ, ರಾಜನ್ ಮೊದಲು ಸ್ವಾಮಿ ಅಂತ ಕರೆದಿದ್ಲು, ತನ್ನ ಪತಿ ಅಂತ. ಯಾವಾಗ ಈ ರೀತಿ ಹೇಳಿಬಿಟ್ಟ, ಇವಾಗ ಹೇಳ್ತಾ ಇದ್ದಾರೆ, ರಾಜನೇ ನಾನು ಯಾರು ಅಂತ ಗೊತ್ತಿಲ್ವ ನಿನಗೆ? ನನ್ನೊಟ್ಟಿಗೆ ವಿವಾಹವಾಗಲಿಲ್ವ? ಎಲ್ಲ ತಿಳ್ಕೊಂಡಿದ್ದು ಕೂಡ ಇವತ್ತೇನೂ ಗೊತ್ತಿಲ್ದಿದ್ದವನ ಹಾಗೆ ಯಾಕೆ ವರ್ತಿಸ್ತಾ ಇದೆಯಾ ಅಂತ ಕೇಳ್ತಾಳೆ. ನನಗೆ ಪರಿಚಯವೇ ಇಲ್ಲ, ಗುರುತೇ ಇಲ್ಲ ಅಂತ ಯಾಕೆ ರೀತಿ ವರ್ತಿಸ್ತಾ ಇದೆಯಾ? ನಾನು ಏನು ತಿಳ್ಕೊಂಡಿದ್ದೆ ಅಂತ ಹೇಳಿದರೆ, ದುಷ್ಯಂತ ಅಂತ ಹೇಳಿದರೆ ಎಲ್ಲರಿಗಿಂತಲೂ ಕೂಡ ವಿಶಿಷ್ಟನಾದವ, ಸತ್ಯ ಮಾರ್ಗದಲ್ಲಿ ಧರ್ಮ ಮಾರ್ಗದಲ್ಲಿ ಯಾವತ್ತೂ ನಡೆಯುವವ, ಅದನ್ನು ಬಿಟ್ಟು ಹೋಗುವವನಲ್ಲ ಅಂತ ನಾನು ತಿಳ್ಕೊಂಡಿದ್ದೆ. ಅಂದರೆ ಸಾಮಾನ್ಯ ಒಬ್ಬ ವ್ಯಕ್ತಿ ಹಾಗಲ್ಲ ದುಷ್ಯಂತ ಅಂತ ತಿಳ್ಕೊಂಡಿದ್ದೆ. ಯಾಕಂದರೆ ಸಾಮಾನ್ಯ ವ್ಯಕ್ತಿಗಳಿಗೆ ಅವ್ರು ಯಾಕಂತ ಹೇಳಿದ್ರೆ ಕೆಲಸ ಆಗುವ ತನಕ ಒಂದು ರೀತಿ ಇರ್ತಾರೆ, ಕೆಲಸ ಆದಮೇಲೆ ಇನ್ನೊಂದು ರೀತಿ ಆಗಿಬಿಡ್ತಾರೆ. ಮೊದಲು ಹೆಣ್ಣನ್ನು ನಂಬಿಸುವುದು, ಯಾಕಂತ ಹೇಳಿದ್ರೆ ಅವಳ ಸುಖವನ್ನು ಅನುಭವಿಸ್ಲಿಕ್ಕೋಸ್ಕರ. ಹೆಣ್ಣನ್ನು ಅನುಭವಿಸಿ ಆಯಿತು ಅಂತ ಹೇಳಿದ್ಮೇಲೆ ಅವಳಿಗೆ ಕೈ ಕೊಟ್ಟು ಹೋಗ್ತಾ ಇರೋದು, ಅವಳನ್ನು ನಂಬಿಸಿ ಮೋಸ ಮಾಡಿ ಹೋಗ್ತಾ ಇರೋದು. ಇವತ್ತು ಎಷ್ಟು ನೋಡ್ತೇವೆ ಇಂಥ ಕಥೆಗಳು. ಇದೇನು ಅಂತ ಹೇಳಿದ್ರೆ ಯಾರು ದುಷ್ಟ ಜನರು ಮಾಡುವಂಥದ್ದು, ಸಾಮಾನ್ಯ ಜನರು ಮಾಡುವಂಥದ್ದು. ನೀನು ಈ ಸಾಮಾನ್ಯ ಜನರ ಹಾಗೆ ಮಾತಾಡ್ತಾ ಇದೆಯಲ್ವ. ಯಸ್ಯತೆ ಹೃದಯಂ ವೇತ್ತಿ ಸತ್ಯಸ್ಯೈವಾನೃತಸ್ಯ ಚ ಕಲ್ಯಾಣಂ ಸಾಕ್ಷಿಣಂ ಚೈವ ಆತ್ಮಾನಮವಮನ್ಯಸೆ. ಎಷ್ಟು ಚಂದವಾದ ಮಾತನ್ನು ಹೇಳ್ತಾಳೆ ಅಂತ ಹೇಳಿದರೆ ನೋಡಿ, ಇದೆಲ್ಲ ಶಕುಂತಲೆ ಎಷ್ಟು ದೊಡ್ಡ ಜ್ಞಾನಿ ಅಂತ ತಿಳಿಸುವಂಥದ್ದು. ಈಗ ನೀನು ಏನು ತಿಳ್ಕೊಂಡಿದ್ಯಾ ಅಂದರೆ, ನನಗೆ ಅವಮಾನ ಮಾಡ್ತಾ ಇದ್ದೇನೆ ಅಂತ ತಿಳ್ಕೊಂಡಿದ್ಯಾ. ಇವಳು ನೀನು ಯಾರು ನನಗೆ ಗೊತ್ತೇ ಇಲ್ಲ, ಇವನು ಯಾರು ನನಗೆ ಗೊತ್ತೇ ಇಲ್ಲ, ಈ ರೀತಿ ಹೇಳುವ ಮೂಲಕ ನನಗೆ ಅವಮಾನ ಮಾಡಬೇಕು ಅಂತ ತಿಳ್ಕೊಂಡಿದ್ಯಾ? ಇಲ್ಲ, ನನ್ನನ್ನೆಲ್ಲ ನೀನು ಅವಮಾನ ಮಾಡ್ತಾ ಇರೋದು, ಮತ್ತು ನಿನ್ನನ್ನೇ ನೀನು ಅವಮಾನ ಮಾಡ್ಕೊಳ್ತಾ ಇದ್ದೀಯಾ ಅಂತ ಹೇಳ್ತಾಳೆ. ನಿನ್ನನ್ನು ನೀನು ಅವಮಾನ ಮಾಡ್ಕೊಳ್ತಾ ಇದ್ದೀಯಾ.
ಯಾಕೆ ಅಂತ ಹೇಳಿದರೆ ಯಸ್ಯತೆ ಹೃದಯಂಬೇತಿ, ಅಲ್ಲಯ್ಯ ನೀನೇನು ಅಂತ ನಿನ್ನ ಮನಸ್ಸಿಗೆ ಗೊತ್ತಿಲ್ವ? ನೀನು ಏನು ಮಾಡಿದ್ಯಾ ಅನ್ನೋದು ನಿನ್ನ ಅಂತರಂಗಕ್ಕೆ ಗೊತ್ತಿಲ್ವ? ಗೊತ್ತಿದೆ ನಿನಗೆ, ನನ್ನನ್ನು ವಿವಾಹವಾದದ್ದು ಗೊತ್ತಿದೆ, ನನ್ನ ಸಂಬಂಧ ಮಾಡಿದ್ದು ಗೊತ್ತಿದೆ, ನನಗೆ ಹೇಳಿದ ಮಾತು ಎಲ್ಲವೂ ಗೊತ್ತಿದೆ. ಇದು ನಿನ್ನ ಒಳಗೆ ಕೇಳು, ಅದೇನು ಬೇಡ, ನೀನು ಮನಸ್ಸನ್ನು ಕೇಳು, ಮನಸ್ಸಾಕ್ಷಿಯನ್ನು ಕೇಳು. ಮನಸ್ಸಾಕ್ಷಿ ಹೇಳುತ್ತದೆ ಎಲ್ಲವನ್ನು ಕೂಡ. ಇದು ನೋಡಿ ಬಹಳ ಸುಂದರವಾದ ಮಾತು. ಯಾವನೇ ಒಬ್ಬ ವ್ಯಕ್ತಿ ಎಷ್ಟು ತಪ್ಪು ಮಾಡಿದಾನೆ ಅದನ್ನು ಅವನ ಮನಸ್ಸಿಗೆ ಗೊತ್ತಿರ್ತದಂತೆ. ಆ ಕಾರಣದಿಂದಲೇ ಅವನು ತಪ್ಪು ಮಾಡಿದ ಅಂತ ಹೇಳಿದರೆ ಹೊರಗಿನಿಂದ ಅವನಿಗೆ ಎಷ್ಟು ನಾನು ಸುಭಗ ಅಂತ ವರ್ತಿಸ್ಲಿಕ್ಕೆ ಹೋದರೂ ಕೂಡ ಅವನಿಗಾಗೋಲ್ಲ. ಯಾಕಂತ ಹೇಳಿದ್ರೆ ಮನಸ್ಸು ಕಸಿವಿಸಿ ಆಗ್ತಾನೆ ಇರುತ್ತೆ. ಈಗ ನಾನು ಧೈರ್ಯದಿಂದಿದ್ದೇನೆ, ನಾನಿವಾಗ ಆರಾಮಾಗಿದ್ದೇನೆ. ಯಾಕಂತ ಹೇಳಿದ್ರೆ ಇವಾಗ ಏನು ನಾನು ಅನ್ಯಾಯ ಮಾಡಿಲ್ಲ, ತಪ್ಪು ಮಾಡಿಲ್ಲ ಅಂತ ತಿಳ್ಕೊಳ್ಳಿ. ಅದೇ ಈಗ ನಾನು ಇಲ್ಲಿಂದ ಹೋಗಬೇಕಾದ್ರೆ 1,000 ರೂಪಾಯಿ ಯಾರೋ ಮನೆಯಲ್ಲಿ 1,000 ರೂಪಾಯಿ ಕದ್ದುಬಿಟ್ಟೆ. 1,000 ರೂಪಾಯಿ ಅಥವಾ 10,000 ರೂಪಾಯಿ ಕದ್ದು ನಾನು ಹೊರಟೋದೆ. ಆಮೇಲೆ ನೋಡಿ, ಯಾವಾಗ 10,000 ಕದ್ದದ್ದು ದೊಡ್ಡದಲ್ಲ, ಆಮೇಲೆ ನನ್ನ ಮನಸ್ಸಿನಲ್ಲೂ ಕೂತಿರ್ತದೆ, ನಾನು ಕದ್ದಿದ್ದೇನೆ ಅಂತ. ಅದು ಎಷ್ಟು ಒಳಗಿನಿಂದ ಭಯ ಉಂಟು ಮಾಡ್ತಾ ಇರ್ತದೆ ಅಂತ ಹೇಳಿದ್ರೆ, ಮನೆಗೆ ಹೋದರೂ ಕೂಡ ಯಾರೋ ಪೊಲೀಸ್ ಬಂದರು ಅಂತ ಹೇಳಿದ್ರು, ಪೊಲೀಸ್ ಬಂದರು ಅಂತ ಹೇಳಿದ್ರೆ ಭಯ ಶುರುವಾಗೋದು. ನಾನು ಕದ್ದಿದ್ದ ವಿಷಯ ಗೊತ್ತಾಯ್ತಾ ಏನೋ ಅಂತ. ಅದರ ನೋಡಿ ಇವನಿಗೆ ಡಬಡವ, ಯಾರೂ ಇವನಿಗೆ ಹೇಳಲಿಲ್ಲ, ಇವನಿಗೆ ಡಬಡಬಡವ ಶುರುವಾಯಿತು. ಅಥವಾ ಯಾರ ಮನೆಯಿಂದ ಕದ್ಕೊಂಡು ಬಂದ, ಅವರು ಅಕಸ್ಮಾತಾಗಿ ಇವನು ಮನೆಗೆ ಬಂದು ಕೂಡಲೇ ಇವನಿಗೆ ನಾನು ಕದ್ದಿದ್ದು ಗೊತ್ತಾಯ್ತೋ ಏನೋ ಈ ರೀತಿ. ಇದಕ್ಕೇನು ಕಾರಣ ಅಂತ ಹೇಳಿದ್ರೆ, ಇವನ ಮನಸ್ಸು ಹೇಳ್ತಾ ಇದೆ ನಾನು ಕಳ್ಳತನ ಮಾಡಿದ್ದೇನೆ, ಆದರೆ ಹೊರಗಿನಿಂದ ಏನು ತೋರಿಸ್ಕೊಳ್ಳಲ್ಲ. ನಾನು ಕದ್ದಿದ್ದೇನೆ ಅಂತ ಹೇಳುವುದೇ ಇಲ್ಲ, ತೋರಿಸ್ಕೊಳ್ಳೋದೇ ಇಲ್ಲ. ಎಷ್ಟು ಇವನು ಮುಚ್ಚಿಕೊಳ್ಳಿಕ್ಕೆ ಹೋದರೂ ಕೂಡ ಇವನ ಮನಸ್ಸು ಹೇಳ್ತಾ ಇರ್ತದೆ ನೀನು ಕಳ್ಳತನ ಮಾಡಿದ್ಯಾ ಅಂತ. ಹೀಗೆ ತಾನೇ ಕಳ್ಳರನ್ನು ಹಿಡಿಯೋದು. ನಾವು ಪೇಪರಲ್ಲಿ ನೋಡ್ತೇವಲ್ವ, ಅನುಮಾನಾಸ್ಪದವಾಗಿ ತಿರುಗುತ್ತಾ ಬಿದ್ದ ವ್ಯಕ್ತಿಯನ್ನು ವಶಪಡಿಸಿಕೊಂಡು ವಿಚಾರಿಸಿದಾಗ ಕಳ್ಳತನ ಮಾಡಿದ್ದು ಗೊತ್ತಾಗಿದೆ. ಅಂದರೆ ಅನುಮಾನಾಸ್ಪದವಾಗಿ ತಿರುಗುತ್ತಾ ಇದ್ದ ಅಂದರೆ ಅರ್ಥ ಏನು ಅಂತ ಹೇಳಿದರೆ, ಮಾಮೂಲಾಗಿ ತಿರುಗ್ತಾ ಇರಲಿಲ್ಲ. ನಾವೇನೂ ಮಾಡದೆ ಸ್ವಚ್ಛವಾಗಿದ್ದೇವೆ ಅಂದರೆ ಮಾಮೂಲಾಗಿ ಹೋಗ್ತೇವೆ ಬರ್ತೇವೆ. ಆದರೆ ಏನಾದರೂ ಇಂಥ ಸುಳ್ತನ ಮಾಡಿದ್ದು ಅಂತ ಹೇಳಿದರೆ ಅವಾಗ ನಮ್ಮ ಮನಸ್ಸೇ ಹೇಳ್ತಾ ಇರ್ತದೆ, ಒಳಗಿನಿಂದ ಕಸಿವಿಸಿ ಆಗ್ತಾ ಇರ್ತದೆ. ಅದಕ್ಕೆ ಅಂಥ ವ್ಯಕ್ತಿಗಳ ಚಲನವಲನವನ್ನು ನೋಡಿಯೇ ಪೊಲೀಸಿಗೆ ಡೌಟ್ ಬರ್ತದೆ, ಏನೇನೋ ಸರಿ ಇಲ್ಲ, ಏನೋ ಮಾಡಿದ್ದಾನೆ ಅಂತ. ಆವಾಗ ಅವನನ್ನು ತರಾಟೆಗೆ ತಗೊಳ್ಳಿಕ್ಕೆ ಶುರು ಮಾಡಿದ, ಏನು ಮಾಡಿದ್ದು ಹೇಳು ಅಂತ ಕ್ರಾಸ್ ಕ್ವಶನ್ ಆಗ್ತಾ ಕಡೆಗೆ ಬಾಯ್ಬಿಡ್ತಾನೆ ನೋಡಿ. ಹೀಗೆ ಅದರಿಂದಾಗಿ ನೀನು ನನಗೆ ಅವಮಾನ ಮಾಡ್ತಾ ಇರೋದಲ್ಲ, ನಿನಗೇ ನೀನು ಅವಮಾನ ಮಾಡ್ಕೊಳ್ತಾ ಇದ್ಯಾ, ನಿನ್ನ ಮನಸ್ಸಿಗೆ ನೀನು ಮೋಸ ಮಾಡ್ತಾ ಇದ್ಯಾ. ಇದು ನಾವು ತಿಳ್ಕೊಳ್ಬೇಕಾದದ್ದು. ನಾವೇನು ತಿಳ್ಕೊಳ್ತೇವೆ ಅಂದರೆ ಇನ್ನೊಬ್ರಿಗೆ ಟೊಪ್ಪಿ ಹಾಕಿಬಿಟ್ಟು ಅಂತ ಹೇಳ್ತೇವೆ, ಅವನಿಗೆ ಟೊಪ್ಪಿ ಆಗಿದೆ, ಅವನಿಗೆ ಮೋಸ ಮಾಡಿದೆ. ಅಲ್ಲ, ನಿನಗೇ ನೀನು ಮೋಸ ಮಾಡ್ಕೊಂಡಿದ್ದು. ಯಾಕಂದರೆ ಯೋನ್ಯಥಾ ಸಂತಮಾತ್ಮಾನಂ ಅನ್ಯಥಾ ಪ್ರತಿಪದ್ಯತೆ ಕಿಂ ತೇನ ನ ಕೃತಂ ಪಾಪಂ ಚೋರೇಣಾತ್ಮಾಪಹಾರಿಣ. ತುಂಬ ಚಂದವಾದ ಮಾತು. ಯಾವ ವ್ಯಕ್ತಿ ಯಹ ಅನ್ಯಥಾ ಸಂತಮಾತ್ಮಾನಂ, ಒಂದು ರೀತಿ ಇರುವ ವ್ಯಕ್ತಿಯನ್ನು ಇನ್ನೊಂದು ರೀತಿಯಿಂದ ತಾನು ಹೇಳ್ತಾನೋ ಅವನಲ್ಲದೆ ಇನ್ಯಾರು ಕಳ್ಳ ಅಂತ ಹೇಳ್ತಾನೆ. ಇವಾಗ ನನ್ನ ಬಗ್ಗೆ ಹೀಗೆ ಅಂತ ಗೊತ್ತಿದ್ರೆ ಹೇಳಬೇಕು, ಇಲ್ಲದೇ ಇದ್ದ ಪಕ್ಷದಲ್ಲಿ ನನಗೆ ಗೊತ್ತಿಲ್ಲ, ಅವ್ರ ಬಗ್ಗೆ ನನಗೇನು ಗೊತ್ತಿಲ್ಲ, ಈ ರೀತಿ ಹೇಳಬೇಕು. ಅದು ಹಾಗಲ್ಲ. ಮತ್ತು ನಾನು ಹೇಗಿದ್ದೇನೆ ತಿಳ್ಕೊಳ್ಳಲ್ಲ, ನಾನು ಹೇಗಿದ್ದೇನೆ ಗೊತ್ತಿಲ್ಲ, ಆದರೆ ನನ್ನ ಬಗ್ಗೆ 1 ಗಂಟೆ ಹೇಳ್ಕೊಂಡು ಹೋಗೋದು, ಅವ್ರು ಹೀಗೆ ಇಲ್ಲ ಸಲ್ಲದಲ್ಲೇ ಹೇಳ್ಕೊಂಡು ಹೋಗೋದು. ವಾಸ್ತವಿಕವಾಗಿ ನಾನು ಹಾಗಿದ್ದೇನೋ ಇಲ್ವೋ ಅದು ಗೊತ್ತಿಲ್ಲ. ಇದೇನು ಅಂತ ಹೇಳಿದ್ರೆ, ನೀವು ಕಳ್ಳತನ ಮಾಡ್ತಾ ಇದ್ದೀರಿ. ಕಳ್ಳತನ ಚೋರತನ ಅಂದರೆ ಇದೆ ಅಂದರೆ ಏನು ಅಂದರೆ ಇಲ್ಲದಿದ್ದದನ್ನೆಲ್ಲ ಆರೋಪ ಮಾಡ್ತಾ ಇರೋದು, ನನ್ನಲ್ಲಿರುವ ಒಳ್ಳೆತನವನ್ನು ಕದೀತಾ ಇರುವಂಥದ್ದು. ಇವನು ಕಳ್ಳ ಅಲ್ವೇನು? ಅಥವಾ ಇನ್ನೊಂದು ರೀತಿ ಏನು ಅಂತ ಹೇಳಿದ್ರೆ, ಇದಕ್ಕೆ ಅರ್ಥ ಈ ರೀತಿಯೂ ಮಾಡ್ಬೋದು, ನೀನು ಯಾವ ರೀತಿ ಇದೆಯಾ ಅದನ್ನು ಮುಚ್ಚಿಕೊಂಡು ಇನ್ನೊಂದು ರೀತಿ ನಿನ್ನನ್ನು ತೋರಿಸ್ತಾ ಇದೆಯಾ. ಅಂದರೆ ಕಪಟ ಒಳಗಿನಿಂದ ಗೊತ್ತುಂಟು, ನನ್ನನ್ನು ಮದುವೆ ಆಗೋದದ್ದು ಗೊತ್ತುಂಟು, ಎಲ್ಲವೂ ಗೊತ್ತಿದ್ರೂ ಕೂಡ ಹೊರಗಿನಿಂದ ಇಲ್ವಲ್ಲ, ನನಗೇನು ಗೊತ್ತೇ ಇಲ್ವಲ್ಲ. ಅವಾಗ ನಾವೇನು ಹೇಳ್ತೇವೆ ನೋಡಿದ್ರೆ, ಕಳ್ಳಾಟ ಯಾವ ರೀತಿ ಆಡ್ತಾನೆ, ನಾವು ಲೋಕದಲ್ಲಿ ಹೇಳ್ತೇವೆ ಕಳ್ಳಾಟ ಆಡ್ತಾನೆ ಇವನು ಅಂತ. ಕಳ್ಳಾಟ ಆಡುವುದು ಅಂತ ಹೇಳಿದ್ರೇನು, ಹಿಂದೊಂದು ಮುಂದೊಂದು ಎಲ್ಲ ಮಾಡಿರ್ತಾನೆ, ಏನು ನನಗೇನು ಗೊತ್ತೇ ಇಲ್ಲ. ಹೌದಾ ಆ ರೀತಿ ಆಯಿತಾ, ನನಗೇನು ಗೊತ್ತೇ ಇಲ್ವಲ್ಲ, ಎಲ್ಲ ಗೊತ್ತಿದೆ ಒಳಗಿನಿಂದ. ಏನು ಮಾಡ್ತಾ ಇದ್ದೀಯ ನೀನು? ಮೋಸ ಮಾಡ್ತಾ ಇದ್ದೀಯ, ಕಳ್ಳತನ ಮಾಡ್ತಾ ಇದ್ದೀಯ ನೀನು. ಇದಕ್ಕಿಂತ ದೊಡ್ಡ ತಪ್ಪು ಇನ್ನೇನಿದೆ ಅಂತ ಹೇಳ್ತಾನೆ. ಕಿಂತೇನ ನ ಕೃತಂ ಪಾಪಂ, ಇವನು ಪಾಪ ಮಾಡಿದೆ ಇನ್ನೇನು, ನೀರು ಈ ರೀತಿ ಮಾಡಿದರೆ ಸಾಕಂದರೆ ಈ ಕಪಟ ಏನಿದೆ, ಇಂಥ ಕಪಟ ಕಳ್ಳಾಟ ಏನಿದೆ, ಇದು ಪಾಪ ಅಲ್ಲದೆ ಇನ್ನೇನು, ಇದೇ ಪಾಪ.
ಅಂತ ಹೇಳ್ತಾ ಇದ್ದಾಳೆ. ಆದರೆ ಪಾಪ ಅಂತ ಹೇಳಿದ್ರೆ ಯಾರಿಗೋ ತಲೆ ಹೊಡಿಬೇಕಾಗಿಲ್ಲ, ಕಳ್ಳತನ ಮಾಡಬೇಕಾಗಿಲ್ಲ. ಮತ್ತೇನೆಂದರೆ ನಮ್ಮನ್ನೇ ನಾವು ವಂಚನೆ ಮಾಡಿಕೊಂಡು ಅಂದರೆ ಆತ್ಮವಂಚನೆ ಮಾಡಿಕೊಂಡು ಅಂತ ಹೇಳಿದ್ರೆ ಅದಕ್ಕಿಂತ ದೊಡ್ಡ ಪಾಪ ಇನ್ನೇನಿದೆ ಅಂತ ಕೇಳ್ತಾಳೆ. ಒಳಗೊಂದು ಬೇರೆ ಇರ್ತದೆ, ಹೊರಗೊಂದು ಬೇರೆ ಹೇಳೋದು. ಇದೇ ಆತ್ಮವಂಚನೆ. ಬೇರೆ ಯಾರಿಗೆ ನಾವು ಮೋಸ ಮಾಡಿದರೂ ಕೂಡ ಅಷ್ಟು ದೊಡ್ಡ ಮೋಸ ಅಲ್ವಂತೆ. ಆದರೆ ನನಗೇ ನಾನು ಮೋಸ ಮಾಡಿಕೊಳ್ಳುವುದೇನಿದೆ ಅದಕ್ಕಿಂತ ದೊಡ್ಡ ಪಾಪ ಇನ್ನೊಂದಿಲ್ಲ ಅಂತ ಹೇಳ್ತಾಳೆ ಶಕುಂತಲ. ಯಾಕೆ ನಮಗೆ ನಾವು ಮೋಸ ಮಾಡಿಕೊಳ್ಳೋದು ಹೇಗ್ರಿ ದೊಡ್ಡ ಪಾಪ ಅಂತ ಹೇಳಿದ್ರೆ ಅದಕ್ಕೆ ಹೇಳ್ತಾಳೆ, ಏಕೋಹಮಸ್ಮೀತಿ ಚ ಮನ್ಯಸೇ ತ್ವಂ ನ ಹೃಚ್ಛಯಂ ವೇತ್ಸಿ ಮುನಿಂ ಪುರಾಣಂ ಯೋ ವೇದಿತಾ ಕರ್ಮಣ ಪಾಪಕಸ್ಯ ತಸ್ಯಾಂತಿಕೆ ತ್ವಂ ವ್ರಜಿನಂ ಕರೋಷಿ. ನೀನು ಏನು ತಿಳ್ಕೊಂಡಿದ್ಯಾ ಅಂತ ಹೇಳಿದ್ರೆ ನಾನೊಬ್ಬನೇ ಇರೋದು, ಯಾರೂ ಇಲ್ಲ, ರಹಸ್ಯ ಏಕಾಂತದಲ್ಲಿ ನಾನು ಮಾಡಿದ್ದು. ಇವಾಗ ಈ ಶಕುಂತಲೆಯೊಟ್ಟಿಗೆ ಇವನೇನು ಮಾತುಕತೆ ನಡೆಸಿದ, ಮದುವೆ ಆದ, ಸಮಾಗಮ ಇವೆಲ್ಲವೂ ಕೂಡ ಏಕಾಂತದಲ್ಲಿ, ಮತ್ತು ಯಾರೂ ಇರಲಿಲ್ಲ, ಯಾರಿಗೂ ಗೊತ್ತೇ ಆಗಲಿಲ್ಲ. ಅದಕ್ಕಾಗಿ ನಾನೊಬ್ಬನೇ ಇದ್ದದ್ದು, ಯಾರಿಗೂ ಗೊತ್ತೇ ಇಲ್ಲ ನಾನು ಮಾಡಿದ ಈ ಅನ್ಯಾಯ ಅಥವಾ ತಪ್ಪು ಕಳ್ಳತನ ಇನ್ಯಾರಿಗೂ ಗೊತ್ತೇ ಇಲ್ಲ ಅಂತ ನೀನು ತಿಳ್ಕೊಂಡಿದ್ಯಾ. ಇದೇ ನೀನು ಮಾಡ್ತಾ ಇರುವಂತಹ ದೊಡ್ಡ ತಪ್ಪು ಅಂತ ಹೇಳ್ತಾ ಇದ್ದಾಳೆ. ಯಾಕೆ ಅಂತೇಳಿದರೆ ನಿನ್ನೊಳಗಿರುವವನನ್ನೇ ನೀನು ತಿಳ್ಕೊಂಡಿಲ್ವಲ್ಲ. ಯಾರನ್ನು ಬೇಕಾದರೂ ಮೋಸ ಮಾಡ್ಬೋದು, ಯಾಕಂದರೆ ಅವ್ರು ನೋಡಿಲ್ಲ, ಇವ್ರು ನೋಡಿಲ್ಲ, ಯಾರ ಕಣ್ಣೂ ಕಾಣಲಿಲ್ಲ, ಎಲ್ಲರ ಕಣ್ಣಿಗೂ ಮಣ್ಣೆ ರಚಿ ನಾನು ಈ ತಪ್ಪನ್ನು ಮಾಡಿದ್ದೇನೆ ಅಂತ ನೀನು ತಿಳ್ಕೊಂಡಿರಬಹುದು. ಆದರೆ ವಿಷಯ ಆ ರೀತಿ ಇಲ್ಲ. ನಿನ್ನೊಳಗೆ ದೇವರಿದ್ದಾನಲ್ವ, ನಿನ್ನೊಳಗಿರುವ ದೇವರನ್ನು ನೀನು ಮೋಸ ಮಾಡಲಿಕ್ಕೆ ಸಾಧ್ಯ ಉಂಟಾ? ನಿನ್ನೊಟ್ಟಿಗೆ ಇದ್ದಾನೆ, ಜನ್ಮ ಜನ್ಮಾಂತರಗಳಿಂದ ಇದ್ದಾನೆ, ಆ ದೇವರನ್ನು ಮೋಸ ಮಾಡಲಿಕ್ಕಾಗತ್ತಾ? ಆ ದೇವರನ್ನೇ ಮರೆತಿದ್ಯಲ್ವ. ನೀನೇನು ಅಂತ ಹೇಳಿದ್ರೆ ಹೊರಗಿನಿಂದ ಒಂದು ಹೇಳೋದು, ಹೊರಗಿನಿಂದ ನಾವೇನೋ ಕಳ್ಳತನ ಮಾಡಿದ್ದೇವೆ, ಕಳ್ಳತನ ಮಾಡಿ ಒಳಗಿನ ಮತ್ತೆ ಹೇಳೋದು ಇಲ್ಲ ನಾನು ಕಳ್ಳತನ ಮಾಡೇ ಇಲ್ಲ, ಕಳ್ಳತನ ಮಾಡೇ ಇಲ್ಲ. ನೀನು ಯಾರೇ ಮೋಸ ಮಾಡ್ತಾ ಇದೆಯಾ? ಒಳಗಿರುವ ದೇವರು ನೀನು ಕಳ್ಳತನ ಮಾಡಿದ್ದು ನೋಡಿದಾನೆ ಅಲ್ವೋ? ನೀನು ಕಳ್ಳತನ ಮಾಡಿದ್ದನ್ನು ದೇವರು ನೋಡಿದ್ದಾನೆ. ಅದೇ ದೇವ್ರ ಮುಂದೆನೇ ನೀನೇನು ಹೇಳ್ತಾ ಇದೆಯಾ ಅಂದರೆ ಇಲ್ಲ ನಾನು ಕಳ್ಳತನ ಮಾಡೇ ಇಲ್ವಲ್ಲ ಅಂತ ಹೇಳ್ತಾ ಇದೆಯಲ್ವ. ಆ ದೇವರಿಗೆ ಮೋಸ ಮಾಡ್ತಾ ಇರೋದಲ್ವ, ಆ ದೇವರಿಗೆ ನೀನು ಕಟ್ಟು ಮಾಡ್ತಾ ಇರೋದಲ್ವ. ಯಾರ ಕಣ್ಣು ಬೇಕಾದರೂ ತಪ್ಪಿಸ್ಬೋದು, ದೇವರ ಕಣ್ಣನ್ನು ತಪ್ಪಿಸ್ಲಿಕ್ಕೆ ಆಗೋಲ್ಲ. ಯಾಕಂದರೆ ದೇವರು ಎಲ್ಲವನ್ನ ಎಲ್ಲ ಕ್ಷಣದಲ್ಲೂ ನೋಡ್ತಾನೆ ಇರ್ತಾನೆ. ಇನ್ನೆಲ್ಲಿಯೂ ಅಲ್ಲ, ನನ್ನೊಳಗೆ ನಿಂತು ನೋಡ್ತಾ ಇರ್ತಾನೆ. ಆ ದೇವರನ್ನು ಮೋಸ ಮಾಡಲಿಕ್ಕಾಗತ್ತಾ? ಆಗೋದಿಲ್ಲ. ಇದು ಬಹಳ ಸುಂದರವಾದ ಮಾತು, ಮಹಾಭಾರತ ಕೊಡುವಂತಹ ಎಚ್ಚರಿಕೆ. ಅದರಿಂದಾಗಿ ನಾನು ಮೋಸ ಮಾಡ್ತೇನೆ ಅಂತ ಹೇಳಿದರೆ ಇನ್ಯಾರಿಗೂ ಅಲ್ಲ, ದೇವರಿಗೆ ಮೋಸ ಮಾಡುವುದು, ನನ್ನೊಳಗಿರುವ ದೇವರಿಗೆ ಮೋಸ ಮಾಡುವುದು. ಅದು ನಿನಗೆ ಗೊತ್ತಿಲ್ಲ. ಇದೇ ನಾಸ್ತಿಕತನ. ದೊಡ್ಡ ನಾಸ್ತಿಕ ಯಾರು ಅಂತ ಹೇಳಿದರೆ ಹೊರಗಿನಿಂದ ದೇವರಿಲ್ಲ ಅಂತ ಹೇಳುವವನಲ್ಲ, ದೇವರಿಲ್ಲ ಧರ್ಮ ಇಲ್ಲ ಅಂತ ಹೇಳುವವನಲ್ಲ. ಯಾಕಂದರೆ ಅವನ ಮನಸ್ಸಿನಲ್ಲಾದರೂ ಸ್ವಲ್ಪ ಮಟ್ಟಿಗಾದರೂ ಕೂಡ ಇರಬಹುದು, ಅಯ್ಯೋ ದೇವರಿದ್ದಾನೆ ಇಲ್ವೋ ಅಂತ. ಆದರೆ ಯಾವ ವ್ಯಕ್ತಿ ಹೊರಗಿನಿಂದ ಒಂದು ರೀತಿ ನಡ್ಕೊಂಡು ಒಳಗಿನಿಂದ ಇನ್ನೊಂದು ರೀತಿ ಇರ್ತಾನೋ ಅವನಷ್ಟು ನಾಸ್ತಿಕ ಇನ್ಯಾರೂ ಇಲ್ಲ. ಯಾಕಂದರೆ ಅವನಿಗೆ ದೇವರ ಭಯ ಇಲ್ಲ, ಧರ್ಮದ ಭಯ ಇಲ್ಲ. ದೇವರ ಭಯ ಇತ್ತು ಅಂತ ಹೇಳಿದರೆ ಇಲ್ಲ ನಾನು ಏನು ಮಾಡಿದ್ದೇನೆ, ನಾನು ಒಳಗಿರುವ ದೇವರಿಗೆ ಗೊತ್ತಿದೆಯಲ್ವ, ನಾನು ಆ ದೇವರಿಗೆ ಮೋಸ ಮಾಡಲಿಕ್ಕಾಗತ್ತಾ? ಸುಳ್ಳು ಹೇಳಲ್ಲ ನೋಡಿ, ಸುಳ್ಳು ಹೇಳಲಿಕ್ಕೆ ಮನಸ್ಸು ಬರೋಲ್ಲ. ಯಾಕಂತ ಹೇಳಿದ್ರೆ ನನ್ನೊಳಗಿರುವ ದೇವರಿಗೆ ನಾನು ಮೋಸ ಮಾಡಲಿಕ್ಕಾಗತ್ತಾ? ಇದು ಕನಕದಾಸರ ಕಥೆ ಇದ್ದಾಗೆ. ನಾವು ಕನಕದಾಸರ ಕಥೆಗೆ ಹೇಳ್ತೇವಲ್ಲ, ಯಾರೂ ಇಲ್ಲದೇ ಇದ್ದಲ್ಲಿ ಹೋಗಿ ಬಾಳೆಹಣ್ಣು ತಿನ್ಕೊಂಡು ಬನ್ನಿ ಅಂತ ಬಾಳೆಹಣ್ಣನ್ನು ಕೊಟ್ಟರೆ ಉಳಿದವರೆಲ್ಲೂ ತಿನ್ಕೊಂಬಂದರು. ಆದರೆ ಕನಕದಾಸರಿಗೆ ತಿನ್ನಲಿಕ್ಕಾಗಲಿಲ್ಲ. ಯಾಕೆ ಅಂತ ಹೇಳಿದ್ರೆ ದೇವರಿಲ್ಲದ ಜಾಗ ಎಲ್ಲಿದೆ? ಎಲ್ಲಿ ಹೋದರೂ ಕೂಡ ದೇವರು ನೋಡ್ತಾನೆ ಇರ್ತಾನಲ್ವ, ಎಲ್ಲೇ ನನ್ನೊಳಗೆ ಕೂತು ನೋಡ್ತಾನೆ ಇರ್ತಾನೆ. ಅಂದರೆ ನೋಡಿ, ಈ ಎಚ್ಚರ ಇದ್ದಾಗ ನಾವು ಕಪಟ, ಮೋಸ, ವಂಚನೆ, ಕಳ್ಳತನ, ಸುಳ್ಳತನ ಮಾಡಲಿಕ್ಕೆ ಮನಸ್ಸು ಕೇಳೋಲ್ಲ. ಯಾಕೆ ಕೇಳೋಲ್ಲ ಅಂತ ಹೇಳಿದ್ರೆ ಹೌದು ದೇವರಿಗೆ ಮೋಸ ಮಾಡಲಿಕ್ಕಾಗತ್ತಾ? ಆಗೋದಿಲ್ಲ ತಾನೆ. ಯಾರಿಗೆ ಈ ಎಚ್ಚರ ಇಲ್ಲ, ದೇವರಿಲ್ಲ, ಏನಿಲ್ಲ, ಈ ಮರವೇ ನಮ್ಮನ್ನು ತಪ್ಪು ಮಾಡಿಸ್ತದೆ. ಅದಕ್ಕಾಗಿ ದೇವರಿಗೆ ಮೋಸ ಮಾಡಲಿಕ್ಕಾಗತ್ತಾ? ಅಲ್ಲ, ಏನ್ರಿ ಮಾಡಿದರೆ ಏನಾಯಿತು? ಇವಾಗ ದೇವರಿಗೆ ಮೋಸ ಮಾಡಿದಪ್ಪ, ಹೌದಪ್ಪ, ಒಳಗಿರುವ ದೇವರಿಗೆ ಮೋಸ ಮಾಡಿದೆ, ಏನಾಯ್ತು ಅದರಿಂದ? ಎಷ್ಟು ಚಂದವಾಗಿ ಹೇಳ್ತಾಳೆ ಶಕುಂತಲ ಅಂದರೆ, ಧರ್ಮ ಏವ ಹಿ ಸಾಧೂನಾಂ ಸರ್ವೇಷಾಂ ಹಿತ ಕಾರಣಂ ನಿತ್ಯಂ ಮಿಥ್ಯಾ ವಿಹೀನಾನಾಂ ನ ಚ ದುಃಖಾವಹೋ ಭವೇತ್ ಮನ್ಯತೆ ಪಾಪಕಂ ಕೃತ್ವ ನ ಕಶ್ಚಿದ್ ವೇತ್ತಿ ಮಾಮಿತಿ ದೇವಾಶ್ಚೈನಂ ವಿದಂತ್ಯೇವ ಭೂತಾಶ್ಚೈವ ತಥಾ ಪರೇ ಅಂತ ಹೇಳ್ತಾರೆ. ಯಾವತ್ತೂ ಕೂಡ ಮನುಷ್ಯನನ್ನು ರಕ್ಷಣೆ ಮಾಡುವಂಥದ್ದು ಯಾವುದು ಅಂತ ಹೇಳಿದರೆ ಧರ್ಮ, ನಾವು ಆಚರಿಸುವಂತಹ ಧರ್ಮ. ಆ ಧರ್ಮ ಅನ್ನೋದು ಯಾವ ರೀತಿ ಇರಬೇಕು ಅಂತೇಳಿದರೆ ಅದು ಪ್ರಾಮಾಣಿಕವಾಗಿರಬೇಕು.
ಮತ್ತು ಯಾವುದೇ ಕಪಟ, ವಂಚನೆ, ಮೋಸ ಮುಂತಾದವುಗಳಿಲ್ಲದೆ ಇರಬೇಕು ಅಂತ ಹೇಳ್ತಾರೆ. ಯಾಕಂದರೆ ಕಪಟ ಬಾಸ್ಕೊಂಡು, ಮೋಸ ಮಾಡಿಕೊಂಡು, ವಂಚನೆ ಮಾಡಿಕೊಂಡು, ದಗಲ್ಬಾಜಿ ಮಾಡಿಕೊಂಡು ನಾನು ಧರ್ಮಾಚರಣೆ ಮಾಡ್ತೇನೆ ಅಂದರೆ ಆ ಧರ್ಮ ಯಾವುದಕ್ಕೂ ನಮಗೆ ಸಹಾಯಕ್ಕೆ ಬರೋಲ್ಲ, ಅದು ವೇಸ್ಟ್. ಅದು ಇಂತಹ ಮೋಸ, ಕಪಟ, ವಂಚನೆಯಿಂದ ಕೂಡಿದಂತಹ ಧರ್ಮಾಚರಣೆ ವೇಸ್ಟ್, ಅದು ಪ್ರಯೋಜನವೇ ಇಲ್ಲ. ಇವಾಗ ನಾನು ಪೂಜೆ ಮಾಡ್ತಾ ಇದ್ದೇನೆ, ಪೂಜೆಯನ್ನು ಮಾಡ್ತೇನೆ, ಪೂಜೆ ಅನ್ನುವಂಥದ್ದು ಒಂದು ಧರ್ಮಾಚರಣೆ. ಆದರೆ ಈ ಪೂಜೆ ಮಾಡ್ತಾ ಇರುವುದು ಯಾಕಂತೇಳಿದರೆ ಕಪಟ. ಕಪಟ ಅಂದರೆ ಯಾರೋ ಜನರನ್ನು ಮೆಚ್ಚಿಸ್ಲಿಕ್ಕೋಸ್ಕರ, 4 ಜನರನ್ನು ಮೆಚ್ಚಲಿಕ್ಕೋಸ್ಕರ. ಅದಕ್ಕೇನು ಅಂತ ಹೇಳಿದ್ರೆ ಮೊದಲು ಪೂಜೆ ಮಾಡೋದಕ್ಕಿಂತ ನೋಡೋದು ಹಿಂದೆ ಎಷ್ಟು ಜನ ಬಂದಿದ್ದಾರೆ ಅಂತ. ಯಾರು ಜನ ಇಲ್ಲ ಅಂದರೆ 5 ನಿಮಿಷಕ್ಕೆ ಪೂಜೆ ಮುಗಿದೋಗುತ್ತೆ. ಇಲ್ಲ, ಒಂದು 50 ಜನ ಬಂದಿದ್ದಾರೆ ಅಂತ ಹೇಳಿದರೆ ಆವಾಗ ಪೂಜೆ ಒಂದು ಕಥೆಯೇ ಬೇರೆ. ಏನು ಮಂತ್ರ, ಆವಾಗ ಏನು ಅರ್ಚನೆ, ಏನು ಆರತಿ ಇನ್ನೂ ಒಂದು 4 ಸುತ್ತಿ ಹೆಚ್ಚೇ ಆಗ್ಬೋದು. ಯಾಕಂತ ಹೇಳಿದ್ರೆ ಜನರಿಗೆ ಅಟ್ರ್ಯಾಕ್ಟ್ ಮಾಡಲಿಕ್ಕೆ. ಇದೇನಂದ್ರೆ ನೀನು ಕಪಟ ಮಾಡ್ತಾ ಇದ್ದೀಯಾ, ಪೂಜೆ ಮಾಡ್ತಾ ಇರೋದಲ್ಲ, ಕಪಟ ಮಾಡ್ತಾ ಇದೆಯಲ್ಲ ನೀನು. ಇಂತಹ ಧರ್ಮಾಚರಣೆ, ಈ ಪೂಜೆಯೂ ಕೂಡ ಅವನನ್ನು ರಕ್ಷಣೆ ಮಾಡಲಾರದು. ಅವನಿಗೆ ಯಾವುದೇ ರೀತಿ, ಅದೇ ರೀತಿ ಒಂದು ಹೋಮ ಯಜ್ಞ ಮಾಡ್ತಾನೆ ಅಂತ ತಿಳ್ಕೊಳ್ಳಿ, ದಾನ ಮಾಡ್ತಾನೆ, ಏನು ಮಾಡಿದರೂ ಕೂಡ, ಒಂದು ದಾನ ಮಾಡಬೇಕಾದ್ರೂ ಕೂಡ ಅದರಲ್ಲೂ ಕಪಟ. ಏನು ಅಂತ ಹೇಳಿದ್ರೆ ದಾನ ಮಾಡಲಿಕ್ಕೇನೋ ಮಾಡಿದ, ಮಾಡಬೇಕಾದ್ರೆ ಫೋಟೋ ತೆಗೆಯೋರು ಬರಲಿಲ್ಲ. ಅದಕ್ಕೇನು ಅಂತ ಹೇಳಿದರೆ 5 ನಿಮಿಷ ಆದಮೇಲೆ ಫೋಟೋ ತೆಗೆಯೋರು ಬಂದರು. ಅದಕ್ಕೋಸ್ಕರ ಏನು ದಾನ ಕೊಟ್ಟಿರ್ತಾನೆ, ದಾನವನ್ನು ವಾಪಸ್ ತೊಗೊಳ್ಳೋದು, ಕೊಡಿ ಒಂದು ಸ್ವಲ್ಪ ಕೊಡಿ ಒಂದು ಕೊಟ್ಟು ಮತ್ತೆ ವಾಪಸ್ ಆ ಫೋಟೋ ತೆಗೀರಿ. ಅದಕ್ಕೆ ಇದರಿಂದ ಏನು ಅಂತ ಹೇಳಿದರೆ ಒಂದು ವಸ್ತುವನ್ನು ಕೊಟ್ಟ ಮೇಲೆ ಮತ್ತೆ ತೊಗೊಳ್ಬಾರ್ದು. ಅದನ್ನು ನೀನು ಮತ್ತೆ ತೊಗೊಂಡು ಕೊಡ್ತಾ ಇದೆಯಾ ಅಂದರೆ ನೀನು ದಾನ ಮಾಡ್ತಾ ಇರೋದು ಕಪಟಕ್ಕೋಸ್ಕರ ಅಂತ. ಯಾಕಂದರೆ ನಾಳೆ ಪೇಪರಲ್ಲಿ ಫೋಟೋ ಬರಬೇಕು ಅಂತ, ನೀನು ಮುಖ್ಯವೇ ಹೊರತು ಪುಣ್ಯ ಬರಬೇಕು ಅಂತಲ್ಲ. ಇಂತಹ ದಾನ ಪುಣ್ಯ ತಂದು ಕೊಡ್ತದ? ಪುಣ್ಯ ತಂದು ಕೊಡೋದಿಲ್ಲ. ಅಥವಾ ಇನ್ನು ಯಾವ ರೀತಿ ಇರಬಹುದು ಅಂತ ಹೇಳಿದರೆ, ಇಲ್ಲ ನಾನು ಅವರನ್ನು ಉದ್ಧಾರ ಮಾಡ್ತಾ ಇದ್ದೇನೆ, ಆ ಬಡವರನ್ನೆಲ್ಲ ನಾನು ಉದ್ಧಾರ ಮಾಡ್ತಾ ಇದ್ದೇನೆ ಅಂತ ಹೇಳೋದು. ಹೇಳಿ ಒಂದು ಚೆಕ್ಕು ಕೊಡೋದು, ಚೆಕ್ಕು ಕೊಟ್ಟು ಫೋಟೋ ಎಲ್ಲ ತೆಗೆಸ್ಕೊಳ್ಳಿ, ಯಾಕೆ ಮಾರನೇ ದಿನ ಪೇಪರಲ್ಲಿ ಬರಬೇಕಲ್ವ. ಆದರೆ ಚೆಕ್ಕಿನಲ್ಲಿ ಬರದದ್ದೇನಿದ್ರೆ 1,000, ಇವನು 1,000 ರೂಪಾಯಿಂದ ಅವ್ರು ಉದ್ಧಾರ ಆಗ್ಲಿಕ್ಕೆ ಸಾಧ್ಯ. ಆದರೆ ನಾಳೆ ಪೇಪರಲ್ಲಿ ಬರಲಿಕ್ಕೆ ಸಾಕಲ್ವ. ಇದೇನಂದರೆ ನೀನು ಕಪಟ ಮಾಡ್ತಾ ಇದ್ದೀಯಾ. ನಿನಗೆ ಹೆಸರು ಬರಬೇಕು ಅಂತ ಯಾರೋ ದುರ್ಬಲರನ್ನು, ಶೋಷಿತರನ್ನು ನೀನು ಬಳಸ್ಕೊಳ್ತಾ ಇದೆಯಾ ಅಷ್ಟೇ. ಇದೆಲ್ಲ ಏನು ಅಂತ ಹೇಳಿದರೆ ಮನುಷ್ಯನಿಗೆ 1 ಪೈಸದ ಪುಣ್ಯ ತಂದುಕೊಡಲ್ಲ, ಉದ್ಧಾರ ಮಾಡೋದಿಲ್ಲ ಅಂತ ಶಕುಂತಲ ಬಹಳ ಸ್ಪಷ್ಟವಾಗಿ ಹೇಳ್ತಾ ಇದ್ದಾಳೆ. ಇದೆಲ್ಲ ಏನಂದರೆ ಮಹಾಭಾರತ ನಮಗೆ ಕೊಡುವಂತಹ ಎಚ್ಚರಿಕೆ, ಇದನ್ನು ಮಾಡಲಿಕ್ಕೆ ಹೋಗಬೇಡಿ ನೀವು ಅಂತ. ಇದರಿಂದ ಏನಂದರೆ ಒಂದು ದಿನ ಪೇಪರಲ್ಲಿ ಫೋಟೋ ಬರ್ಬೋದು, ಒಂದೇ ದಿನ, ಮಾರನೇ ದಿನ ತಾನು ರದ್ದಿಗೆ ಹಾಕ್ತಾರೆ. ಇನ್ಯಾವುದಕ್ಕೂ ಪ್ರಯೋಜನ ಇಲ್ಲ. ಇವನು ಮಾತ್ರ ಇಟ್ಕೊಳ್ಬೇಕಷ್ಟೇ, ಆ ಫೋಟೋ ಇವನು ಮಾತ್ರ ತೆಗೆದಿಟ್ಕೊಳ್ಬೇಕು. ಮತ್ತು ಮನೆಗೆ ಬಂದವರಿಗೆಲ್ಲ ತೋರಿಸ್ಬೇಕು, ನೋಡಿದ್ರಾ ನನ್ನ ಫೋಟೋ ಬಂದಿತ್ತೆ ಪೇಪರಲ್ಲಿ. ಯಾಕಂದರೆ ಯಾರು ನೋಡ್ಲಿಕ್ಕೆ ಹೋಗ್ತದೆ? ಯಾವತ್ತೂ ಇಂಥ ಫೋಟೋಗಳು ಸಾವಿರಾರು ಬರ್ತಾ ಇರ್ತವೆ, ನಾವು ತಲೆಗೆಡಿಸ್ಕೊಳ್ಲಿಕ್ಕೆ ಹೋಗೋಲ್ಲ. ಇವತ್ತು ನನ್ನ ಫೋಟೋ ಬಂದಿತ್ತು ನೋಡಿದ್ರಾ? ಹೌದಾ, ನಾನು ನೋಡಲಿಲ್ಲ, ನೋಡಿ ಪೇಜ್ ನಂಬರ್ ಲಿಸ್ಟಲ್ಲಿದೆ, ಇವನು ಹೇಳಬೇಕು, ಆಮೇಲೆ ಹೋಗಿ ನೋಡಬೇಕಷ್ಟೇ. ಅವತ್ತೊಂದೇ ದಿನ, ಮಾರನೇ ದಿನ ಇಲ್ಲ. ಅದನ್ನು ನೋಡಿ, ಒಂದು ದಿನಕ್ಕೋಸ್ಕರ, ಅದು ಇವನಿಗೆ ಬೇಕಾದವರು ನೋಡಿದರೆ ಮಾತ್ರ, ಇಲ್ಲದಿರ ಅದು ಗೊತ್ತಾಗಲ್ಲ. ಅದಕ್ಕೋಸ್ಕರ ಅಷ್ಟು ಕಪಟ, ಮೋಸ, ವಂಚನೆ ಮಾಡಬೇಕಾ? ಅದಿಲ್ಲದೆ ಪ್ರಾಮಾಣಿಕವಾಗಿ ನಾನು ದಾನವೋ, ಧರ್ಮವೋ, ಪೂಜೆಯೋ ಮಾಡಿದೆ ಅಂತ ಹೇಳಿದರೆ ಅದು ಒಂದು ದಿನಕ್ಕಲ್ಲ. ಇದೇ ಪೂಜೆಯನ್ನು ಅಥವಾ ಇದೇ ದಾನವನ್ನು ನಾನು ಮೋಸ, ಕಪಟ, ವಂಚನೆ ಇಲ್ಲದೆ ದೇವರ ಪ್ರೀತಿಗೋಸ್ಕರ ಮಾಡಿದೆ, ಇದು ಯಾವುದನ್ನು ಬಯಸದೆ ಮಾಡಿದೆ ಅಂತ ಹೇಳಿದ್ರೆ ಆ ಪುಣ್ಯ ಏನಿದೆ ಅದು ಶಾಶ್ವತವಾಗಿ ಬರುತ್ತದೆ. ಅಂದರೆ ಆ ಶಾಶ್ವತವಾಗಿ ಬರಬಹುದಾದಂತಹ ಪುಣ್ಯವನ್ನು ಯಾವುದೋ ಒಂದು ಸಣ್ಣ ಕ್ಷುದ್ರವಾದ ಆಸೆಗೋಸ್ಕರ ನಾವು ಯಾವ ರೀತಿ ಕಳ್ಕೊಂಡ್ಬಿಡ್ತೇವೆ ಅಂತ ಅದನ್ನೆಲ್ಲ ಬಹಳ ಸುಂದರವಾಗಿ ಹೇಳ್ತಾರೆ. ನಾವೇನು ತಿಳ್ಕೊಳ್ತೇವೆ ಅಂದರೆ ನಾವು ಅನ್ಯಾಯ ಮಾಡಿದರೂ ಕೂಡ ಯಾರೂ ನೋಡೋಲ್ಲ ಅಂತ, ಯಾರಿಗೂ ಕಾಣೋದಿಲ್ಲ. ಅದಕ್ಕೆ ರಹಸ್ಯವಾಗಿ, ಏಕಾಂತವಾಗಿ ಗೊತ್ತಾಗದಾಗ ನಾವು ಪಾಪ ಮಾಡ್ತೇವೆ, ಯಾರಿಗೂ ಗೊತ್ತಾಗೋಲ್ಲ ಅಂತ ತಿಳ್ಕೊಳ್ತೇವೆ. ಹೊರಗಿನಿಂದ ನಮ್ಮನ್ನು ಭಾರಿ ಪುಣ್ಯಾತ್ಮರು ಅಂತ ತೋರಿಸ್ಕೊಳ್ತೇವೆ. ಆದರೆ ಶಕುಂತಲೆ ಹೇಳ್ತಾಳೆ, ನಾವು ಮಾಡುವ ಪ್ರತಿಯೊಂದು ಕ್ರಿಯೆಯನ್ನು ಕೂಡ ಎಷ್ಟು ಜನ ಗಮನಿಸ್ತಾ ಇದ್ದಾರೆ ಗೊತ್ತುಂಟ? ಪ್ರತಿ ಕ್ಷಣದಲ್ಲಿ ಗಮನಿಸ್ತಾ ಇದ್ದಾರೆ. ಇದನ್ನು ಗರುಡ ಪುರಾಣವು ಕೂಡ ಹೇಳ್ತದೆ. ಯಾರು ಅಂತ ಹೇಳಿದರೆ ದೇವಾಶ್ಚೈವ ವಿದಂತ್ಯೇನಂ ಭೂತಾಶ್ಚೈವ, ದೇವತೆಗಳು ನೋಡ್ತಾ ಇದ್ದಾರೆ. ಯಾರು ಅಂದರೆ ಆದಿತ್ಯ ಚಂದ್ರ ವನಿಲೋ ನಲಶ್ಚ ದ್ಯೌರ್ಭೂಮಿರಾಪೋ ಹೃದಯಂ ಮನಶ್ಚ ಅಹಶ್ಚ ರಾತ್ರಿಶ್ಚ ಉಭೇ ಚ ಸಂಧ್ಯೆ ಧರ್ಮಶ್ಚ ಜಾನಾತಿ ನರಸ್ಯ ವೃತ್ತಂ. ಸೂರ್ಯ ಚಂದ್ರ ಅವ್ರು ಬರೀ ಮೇಲೆ ಮಾತ್ರ ಇರುವುದಲ್ಲ, ಮೇಲೆ ಇರುವ 2 ಕಣ್ಣುಗಳಂತೆ, ಅದು ನಮ್ಮನ್ನು ಗಮನಿಸ್ತಾ ಇರುವ ಕಣ್ಣುಗಳಂತೆ. ನಮಗದು ಗೊತ್ತಿಲ್ಲ, ಏನೋ ಬೆಳಕು ಬರ್ತದೆ ಹೋಗ್ತದೆ ಅಷ್ಟೇ ತಿಳ್ಕೊಂಡಿದ್ದೇವೆ. ಬರೀ ಬೆಳಕಲ್ಲ ಅದು, ಮತ್ತು ನಮ್ಮನ್ನು ಗಮನಿಸ್ತಾ ಇರುವುದು. ಇವನು ಏನು ಮಾಡ್ತಾನೆ? ಹಗಲಿನಲ್ಲಿ ನಾವು ಮಾಡುವ ಪ್ರತಿಯೊಂದು ಚಟುವಟಿಕೆಯನ್ನು ಸೂರ್ಯ ಗಮನಿಸ್ತಾನಂತೆ, ರಾತ್ರಿ ಮಾಡುವ ಪ್ರತಿಯೊಂದು ಚಟುವಟಿಕೆಯನ್ನು ಚಂದ್ರ ಗಮನಿಸ್ತಾ ಇರ್ತಾನಂತೆ. ಬರೀ ಹೊರಗೆ ಮಾತ್ರ ಅಲ್ಲ, ನಮ್ಮೊಳಗೂ ಇದ್ದು
ಆ ಹೊರಗಿರುವ ಸೂರ್ಯನೇ ನನ್ನ ಕಣ್ಣಿನಲ್ಲಿದ್ದಾನೆ, ಹೊರಗಿರುವ ಚಂದ್ರನೇ ನನ್ನ ಮನಸ್ಸಿನಲ್ಲಿದ್ದಾನೆ. ಎಲ್ಲ ಗಮನಿಸ್ತಾ ಇರ್ತಾರೆ. ಆದಿತ್ಯ ಚಂದ್ರವು ಮತ್ತು ಗಾಳಿ. ಈ ಗಾಳಿ ಬೀಸ್ತಾ ಇದೆ ತನ್ನಷ್ಟಕ್ಕೆ ಅಲ್ಲ, ಮತ್ತು ನಮ್ಮನ್ನು ಅಬ್ಸರ್ವ್ ಮಾಡ್ತಾ ಇದೆ, ನಮ್ಮನ್ನು ಗಮನಿಸ್ತಾ ಇದೆ. ಬೆಂಕಿ ನಮ್ಮನ್ನು ಗಮನಿಸ್ತಾ ಇದೆಯಂತೆ. ಮತ್ತು ಭೂಮಿ, ಆಕಾಶ, ನೀರು, ಇವುಗಳಂದರೆ ಪಂಚಭೂತಗಳು. ಇವುಗಳೆಲ್ಲ ಇದು ಅಂದರೆ ಪಂಚಭೂತಗಳು ಅಂದರೆ ಜಡ ಅಲ್ಲ, ಇದರ ಅಭಿಮಾನಿ ದೇವತೆಗಳೇನಿದ್ದಾರೆ, ಈ ದೇವತೆಗಳನ್ನು ನಮ್ಮನ್ನು ಯಾವತ್ತೂ ಗಮನಿಸ್ತಾ ಇದ್ದಾರಂತೆ. ಹೃದಯಂ ಮನಶ್ಚ, ಮನದ ಅಭಿಮಾನಿ ದೇವತೆಗಳು ಗರುಡ, ಶೇಷ, ರುದ್ರ, ಇವರೆಲ್ಲ ನಮ್ಮನ್ನು ಗಮನಿಸ್ತಾ ಇದ್ದಾರಂತೆ. ಎಲ್ಲಕ್ಕಿಂತ ಮುಖ್ಯವಾಗಿ ನನ್ನ ಒಳಗೆ ಕೂತಿರುವಂತಹ, ನನ್ನನ್ನು ಸದಾ ರಕ್ಷಣೆ ಮಾಡ್ತಾ ಇರುವಂತಹ ದೇವರೇನಿದ್ದಾನೆ, ಅಂತರ್ಯಾಮಿ ಅಂತ ಕರಿತೇವೆ, ಆ ದೇವರು ಸದಾ ನನ್ನನ್ನು ಗಮನಿಸ್ತಾ ಇದ್ದಾನಂತೆ. ಆ ದೇವರ ಕಣ್ಣಿನಿಂದ ತಪ್ಪಿಸಿಕೊಳ್ಳಿಕ್ಕೆ ಸಾಧ್ಯವೇ ಇಲ್ಲ ನಾವು ಯಾವತ್ತಿಂದ ಯಾವತ್ತಿಗೂ ಕೂಡ. ಅವನು ಗಮನಿಸ್ತಾ ಇದ್ದಾನಂತೆ. ಅಹಶ್ಚ ರಾತ್ರಿಶ್ಚ, ಹಗಲು ರಾತ್ರಿ, ಉಭೇಚ ಸಂಧ್ಯೆ, ಇನ್ನು ಸಂಧ್ಯಾ ಕಾಲದ ದೇವತೆ. ಇವರೆಲ್ಲರೂ ಕೂಡ ಈ ಧರ್ಮವನ್ನು ಇವನೇನು ಮಾಡ್ತಾ ಇದ್ದಾನೆ ಎಲ್ಲ ತಿಳ್ಕೊಂಡಿರ್ತಾರಂತೆ. ಆ ಕಾರಣದಿಂದಲೇ ಒಬ್ಬ ವ್ಯಕ್ತಿ ಮರಣವನ್ನು ಹೊಂದ ಬಳಿಕ ನರಕಕ್ಕೆ ಹೋಗ್ತಾನೆ. ನರಕಕ್ಕೆ ಹೋದ ಕೂಡಲೇ ಇವನಿಗೆ ಶಿಕ್ಷೆ ಕೊಟ್ಟುಬಿಡಿ ಅಂತ ಯಮಧರ್ಮ ಹೇಳಲ್ವಂತೆ ಪಾಪಿಗೆ. ಅಂದರೆ ಪಾಪಿ ಹೋಗೋದು ದಕ್ಷಿಣದ ಬಾಗಿಲಿಂದ, ನರಕಕ್ಕೆ 4 ಬಾಗಿಲು, ಅದರಲ್ಲಿ ದಕ್ಷಿಣ ಬಾಗಿಲಿಂದ ಹೋಗ್ತಾನೆ. ಹೋದರೆ ಮೊದಲು ಅಲ್ಲೊಂದು ವಿಚಾರಣೆ ನಡೀತದಂತ, ಅಲ್ಲೊಂದು ಕೋರ್ಟ್ ಇದೆ, ಯಮನ ಸಭೆಯಲ್ಲಿ ಒಂದು ಕೋರ್ಟ್ ಇದೆ. ಅದಕ್ಕಿಂತ ಮುಂಚೆ ಕಾಣುವುದಿಲ್ಲ ಅವನು. ಅಲ್ಲಿ ಶ್ರವಣ ದೇವತೆಗಳು ಅಂತಿದ್ದಾರೆ. ಆ ಶ್ರವಣ ದೇವತೆಗಳು ನಮ್ಮ ಹಿಂದೆಯೇ ಇರ್ತಾರಂತೆ. ಪುರುಷರಿಗಾಗಬೇಕಾದ್ರೆ ಶ್ರವಣ ದೇವತೆಗಳು, ಸ್ತ್ರೀಯರಿಗಾಗಬೇಕಾದ್ರೆ ಇವರ ಪತ್ನಿಯರು. ಅವರೆಲ್ಲ ಲೆಕ್ಕ ಬರ್ಕೊಳ್ತಾ ಇರ್ತಾರಂತೆ. ಇವನು ಏನೇನು 14 ವರ್ಷದಿಂದ ಪ್ರಾರಂಭ, 14 ವರ್ಷದಿಂದ ಇವನು ಏನೇನು ಪಾಪ ಪುಣ್ಯ ಮಾಡಿದಾನೆ ಎಲ್ಲ ಬರ್ಕೊಂಡಿರ್ತಾರಂತೆ. ಅದರಲ್ಲಿ ಪಾಪಿಗಳು ಅಂದರೆ ನಾವು ಯಾರನ್ನು ಕರಿತೇವೆ ಅಂದರೆ ಮೆಜಾರಿಟಿ ಇರೋದು ಪಾಪವೇ. ಇವನು ಏನು ಪಾಪ ಮಾಡಿದಾನೆ ಎಲ್ಲ ಓದ್ತಾರಂತೆ ಅವರು. ಇಷ್ಟು ಮಾಡಿದ್ದಾನೆ, ಹೀಗೆ ಪಾಪ ಮಾಡಿದ್ದಾನೆ, ಹೀಗೆ ಪಾಪ ಮಾಡಿದ್ದಾನೆ ಅಂತ. ಇವನು ಈಗ ಮಾಡಿದ್ದಾನೆ ಅಂತ ಹೇಳಿದ ಕೂಡಲೇ ಯಮಧರ್ಮ ಅದನ್ನು ಒಪ್ಪುವುದಿಲ್ಲ. ಸಾಕ್ಷಿ ಏನು ಕೇಳ್ತಾನೆ, ಇಷ್ಟು ಪಾಪ ಮಾಡಿದ್ದಾನೆ ಇವನು ಅಂತ ಹೇಳೋದಕ್ಕೆ ಏನು ಸಾಕ್ಷಿ ಅಂತ. ಆಗ ಸಾಕ್ಷಿ ಹೇಳಲಿಕ್ಕೆ ಬರುವವರೇ ಇವರು. ಸೂರ್ಯ, ಚಂದ್ರ, ಭೂಮಿ, ನೀರು, ಬೆಂಕಿ, ಗಾಳಿ, ಹಗಲು ರಾತ್ರಿಯ ದೇವತೆಗಳು, ಇವರೆಲ್ಲ ಬಂದು ಸಾಕ್ಷಿ ಹೇಳ್ತಾರಂತ. ಹೌದು ಇವನು ಮಾಡಿದ್ದ ಹೌದು, ಇವನು ಪಾಪ ಮಾಡಿದ್ದ ಹೌದು, ಈ ಪಾಪ ಮಾಡಿದ್ದ ಹೌದು ಅಂತ. ಅಷ್ಟು ಮಾತ್ರ ಅಲ್ಲ, ಎಲ್ಲಕ್ಕಿಂತ ಮುಖ್ಯವಾಗಿ ಯಮೋ ವೈವಸ್ವತಸ್ತಸ್ಯ ನಿರ್ಯಾತ ಯದಿ ದುಷ್ಕೃತಂ. ಸಾಕ್ಷಾತ್ ಯಮಧರ್ಮನಿಗೆ ಗೊತ್ತುಂಟಂತ ನಾವು ಏನು ಮಾಡಿದ್ದೇವೆ ಅಂತ. ಅದರಿಂದಾಗಿ ನಾವು ಏನು ಕದ್ದು ಮುಚ್ಚಿ ಮಾಡಿದರೂ ಕೂಡ ಯಾರಿಗೂ ಗೊತ್ತಿಲ್ಲ ಅಂತ ತಿಳ್ಕೊಳ್ಬೇಡಿ. ನಾವು ಯಾರು ಕಣ್ಣು ಬಿಟ್ಟು ನೋಡ್ತಾ ಇದ್ದಾರೆ ಇಲ್ಲಿ ಅಂತ, ಈ ಎಲ್ಲಿ ಕಾಡುವ ಕಣ್ಣುಗಳೇನಿದೆ, ಇದಕ್ಕಿಂತ ಕಾಣದ ಕಣ್ಣೇ ನಮ್ಮನ್ನು ಹೆಚ್ಚು ಕಾಣಿಸ್ತಾ ಇದೆ, ನೋಡ್ತಾ ಇದೆ ನಮ್ಮನ್ನು. ಅದಕ್ಕಾಗಿ ನಿಜವಾಗ್ಲೂ ಹೇಳ್ತಾಳೆ ಶಕುಂತಲ, ನರಕದಲ್ಲಿ ಶಿಕ್ಷೆ ಕೊಡುವುದು ಯಾರಿಗೆ ಅಂತ. ಯಾರಿಗೆ ನರಕದಲ್ಲಿ ಶಿಕ್ಷೆ ಕೊಡ್ತಾನೆ ಯಮಧರ್ಮ ಅಂತ ಹೇಳಿದ್ರೆ, ಹೃದಯ ಸ್ಥಿತ ಕರ್ಮ ಸಾಕ್ಷಿ ಕ್ಷೇತ್ರಜ್ಞೋ ಯಸ್ಯ ತುಷ್ಯತಿ ನ ತುಷ್ಯತಿ ಚ ಯಸ್ಯೈವ ಪುರುಷಸ್ಯ ದುರಾತ್ಮನಃ ತಂ ಯಮಃ ಪಾಪಕರ್ಮಾಣಂ ನಿರ್ಯಾತಯತಿ ದುಷ್ಕೃತಂ. ಯಾವ ವ್ಯಕ್ತಿ ತನ್ನೊಳಗಿರುವ ದೇವರಿಗೆ ಖುಷಿಪಡಿಸ್ತಿಲ್ಲ, ತನ್ನೊಳಗಿರುವ ದೇವರಿಗೆ ಮೋಸ ಮಾಡಿದ, ಉಳಿದವರು ಯಾರಿಗೆ ಮೋಸ ಮಾಡಿದರೆ ಅದು ಅಷ್ಟು ಮೋಸ ಅಲ್ವಂತೆ. ಆದರೆ ನನ್ನೊಳಗಿರುವ, ನನ್ನನ್ನು ಸದಾ ನೋಡ್ಕೊಳ್ತಾ ಇರುವ ದೇವರಿಗೆ ನಾನು ಮೋಸ ಮಾಡಿದೆ ಅಂತ ಹೇಳಿದರೆ ಅದಕ್ಕಿಂತ ದೊಡ್ಡ ಮೋಸ ಏನು? ಅಂಥವರಿಗೆ ಶಿಕ್ಷೆ ಕೊಡುವುದಂತೇನು. ಅದಕ್ಕಾಗಿ ಆತ್ಮವಂಚನೆ ಅಂತ ಹೇಳುವುದೇನಿದೆ, ಈ ಆತ್ಮವಂಚನೆಗಿಂತ ದೊಡ್ಡ ತಪ್ಪು ಇನ್ನೊಂದಿಲ್ಲ. ಆತ್ಮವಂಚನೆ ಅಂದರೆ ಒಳಗಿರುವ ದೇವರನ್ನು ವಂಚನೆ ಮಾಡುವುದು, ನನ್ನೊಳಗಿರುವ ದೇವರನ್ನು ವಂಚನೆ ಮಾಡುವುದು. ಇದಕ್ಕಿಂತ ದೊಡ್ಡ ಪಾಪ ಇನ್ನೇನಿದೆ? ಯಾರು ಆ ಒಳಗಿರುವ ದೇವರನ್ನು ತೃಪ್ತಿಪಡಿಸ್ತಾನೆ ಅವನಿಗೆ ನರಕ ಯಾತನೆ ಇಲ್ವಂತೆ. ಯಮಧರ್ಮ ಅವನಿಗೆ ಯಾವುದೇ ಶಿಕ್ಷೆ ಕೊಡಲ್ವಂತೆ. ಅಂದರೆ ನಾವು ನರಕದಲ್ಲಿ ಶಿಕ್ಷೆ ಅನುಭವಿಸಬೇಕಾ ಬೇಡವಾ ಅನ್ನುವುದಕ್ಕೆ ಇದೆ. ನಾವು ನಮ್ಮೊಳಗಿರುವ ದೇವರನ್ನು ಯಾವಾಗ ತೃಪ್ತಿಪಡಿಸಿದುವು, ಹೇಗೆ ತೃಪ್ತಿಪಡಿಸುವುದು ಅಂದರೆ, ಒಂದು ಭಗವಂತನ ಆರಾಧನೆ ಮಾಡುವ ಮೂಲಕ, ಇನ್ನೊಂದು ಒಳ್ಳೆಯ ನಡತೆಯಲ್ಲಿ ನಡೆಯುವ ಮೂಲಕ. ಒಳ್ಳೆಯ ನಡತೆ ಅಂದರೆ ಇನ್ನೇನಿಲ್ಲ, ಒಳಗಿರುವ ದೇವರಿದ್ದಾನೆ, ಆ ದೇವರಿಗೆ ಮೋಸ ಮಾಡಬಾರದು, ಅದಕ್ಕೆ ನಾನು ಕಪಟ ಮಾಡಬಾರ್ದು, ವಂಚನೆ ಮಾಡಬಾರ್ದು, ಸುಳ್ಳು ಹೇಳಬಾರ್ದು. ಯಾಕಂದರೆ ಇವೆಲ್ಲವೂ ಕೂಡ ನನ್ನೊಳಗಿರುವ ದೇವರಿಗೆ ನಾನು ಮೋಸ ಮಾಡಿದಾಗೆ. ಈ ಪ್ರಜ್ಞೆ ನಮ್ಮಲ್ಲಿ ಯಾವತ್ತೂ ನೆನಪಿರಬೇಕು, ಈ ಎಚ್ಚರ ಯಾವತ್ತೂ ನನಗಿರಬೇಕು. ಆ ರೀತಿ ಇದ್ದಾಗ ನಾವು ಕನಕದಾಸರಾಗೆ ನಮಗೆ ಮೋಸ ಮಾಡಲಿಕ್ಕಾಗೋಲ್ಲ, ಕಪಟ ಮಾಡಲಿಕ್ಕೆ ಮನಸ್ಸು ಕೇಳೋಲ್ಲ. ಯಾಕಂದರೆ ಅಯ್ಯೋ ದೇವರಿಗೆ ಮೋಸ ಮಾಡಲಿಕ್ಕಾಗತ್ತಾ? ಕೇಳೋದಿಲ್ಲ ಮನಸ್ಸು. ಅಂಥವರಿಗೆ ಶಿಕ್ಷೆ ಕೊಡುವುದಿಲ್ವಂತೆ ಯಮಧರ್ಮ. ಬಹಳ ಸುಂದರವಾದ ಮಾತನ್ನು ಹೇಳ್ತಾನೆ. ಯೋವಮತ್ಯಾತ್ಮನಾತ್ಮಾನಂ ಅನ್ಯಥಾ ಪ್ರತಿಪದ್ಯತೆ ನ ತಸ್ಯ ದೇವಾಶ್ರೇಯಾಂಸೋ
ತಸ್ಯಾತ್ಮಾಪಿ ನ ಕಾರಣಂ. ಇನ್ನೊಂದೇನು ಅಂತ ಹೇಳಿದ್ರೆ, ಇನ್ನೊಬ್ಬರ ಬಗ್ಗೆ ಸರಿಯಾಗಿ ಗೊತ್ತಿದೆಯಾ ಹೇಳಲಿಕ್ಕೆ ಹೋಗ್ಬೇಕು. ಇಲ್ದಿದ್ರೆ ನನಗೆ ಗೊತ್ತಿಲ್ಲ, ಪ್ರಾಮಾಣಿಕವಾಗಿ ಹೇಳಿಬಿಡ್ಬೇಕು. ನೋಡಿ ನಮಗೆ ಗೊತ್ತಿಲ್ಲ, ಅವ್ರ ಬಗ್ಗೆ ಗೊತ್ತಿಲ್ಲ, ಇನ್ನೊಬ್ಬರೇನೋ ಅವ್ರ ಬಗ್ಗೆ ಹೇಳ್ತಾ ಇದ್ದಾರೆ, ಅವ್ರು ಹಾಗ, ಅವ್ರು ಹೀಗ, ಅವರು ಹಾಗೇನೆ, ಅವ್ರು ಹೀಗೇನೆ ಏನೇನೋ ಹೇಳ್ತಾ ಇದ್ದಾರೆ, ನನಗೆ ಗೊತ್ತಿಲ್ಲ ಆ ವಿಷಯದ ಬಗ್ಗೆ, ನನ್ನ ಹತ್ರ ಕೇಳಲಿಕ್ಕೆ ಬರಬೇಡಿ. ನೋಡಿ, ಇದು ಪ್ರಾಮಾಣಿಕವಾಗಿ ಗೊತ್ತಿದೆಯಾ ಅವ್ರ ಬಗ್ಗೆ, ನಮಗೆ ಕರೆಕ್ಟಾಗಿ ಗೊತ್ತಿದೆಯಾ ಹೇಳಬೇಕು. ಇಲ್ಲರಿ ಅವ್ರು ಹಾಗಲ್ಲ, ನಾನು ನೋಡಿದ್ದೇನೆ, ನನಗೆ ಅವ್ರ ಬಗ್ಗೆ ಗೊತ್ತುಂಟು, ಸ್ಪಷ್ಟವಾಗಿ ಗೊತ್ತುಂಟು, ಅವ್ರು ಹೀಗೇನೆ ಹೇಳಬೇಕು. ಇಲ್ಲದೇ ಇದ್ದ ಪಕ್ಷ ಅದು ತಪ್ಪು. ಅವ್ರು ಏನು ಅಂತ ಗೊತ್ತು, ಅವರು ಒಳ್ಳೆಯವರು ಅಂತ ಗೊತ್ತು, ನನಗೆ ಒಳ್ಳೆಯವರು ಅಂತ ಗೊತ್ತಿದ್ರೂ ಕೂಡ ಇನ್ನೊಬ್ರು ಹೇಳಬೇಕಾದ್ರೆ ಸುಮ್ಮನೆ ಕೂತಿರೋದು, ಇದು ತಪ್ಪು. ಈ ರೀತಿ ಇದೇನು ಅಂತ ಹೇಳಿದರೆ, ಅವನ ಬಗ್ಗೆ, ಒಬ್ಬ ವ್ಯಕ್ತಿಯ ಬಗ್ಗೆ ತಪ್ಪಾಗಿ ಇಂಟರ್ಪ್ರಿಟ್ ಮಾಡಬೇಕಾದ್ರೆ ನಮಗೆ ಗೊತ್ತಿದ್ದು ಕೂಡ ನಾವು ಸುಮ್ಮನೆ ಕೂತಿರ್ತೇವೆ ಅಂತ ಹೇಳಿದರೆ, ಅಂದರೆ ಅನ್ಯಥಾ ಒಂದು ರೀತಿ ಅವನಿದ್ದಾನೆ, ಇನ್ನೊಂದು ರೀತಿ ಇವರು ಹೇಳ್ತಾ ಇದ್ದಾರೆ. ಆ ರೀತಿ ಯಾವನಿಗೆ ಹೇಳ್ತಾನೆ, ಇದನ್ನು ಯಾರು ಅನುಮೋದನೆ ಮಾಡ್ತಾನೆ, ಅವನಿಗೆ ಯಾವ ದೇವರು ಕೂಡ ಅನುಗ್ರಹ ಮಾಡೋದಿಲ್ವಂತೆ. ಯಾರೂ ಅನುಗ್ರಹ ಮಾಡೋಲ್ಲ ಅಂತ ಸ್ಪಷ್ಟವಾಗಿ ಹೇಳ್ತಾನೆ. ದೇವರು ಕೂಡ ಇವನ ಹತ್ರ ಬರೋಲ್ಲ ಅಂತ, ದೇವರು ಇವನ ಹತ್ರ ಬರೋಲ್ಲ. ಅದಕ್ಕಾಗಿ ನಾವು ಏನು ಅಂತ ಹೇಳಿದ್ರೆ, ಮೊದಲು ಒಬ್ಬರ ಬಗ್ಗೆ ಸರಿಯಾಗಿ ಗೊತ್ತಿದ್ರೆ ಮಾತ್ರ ಹೇಳಬೇಕು, ಅಥವಾ ನನಗೆ ಅವರದ್ದು ಎಷ್ಟು ಗೊತ್ತಿದೆ ಅಷ್ಟು ಮಾತ್ರ ಹೇಳಬೇಕು. ಅದಕ್ಕಿಂತ ಹೆಚ್ಚು ನನಗೆ ಅವ್ರ ಬಗ್ಗೆ ಗೊತ್ತಿಲ್ಲ. ನಮ್ಗೆ ಹಾಗಲ್ಲ. ಇವತ್ತೇನು ಅಂತ ಹೇಳಿದ್ರೆ, ಅವರಿಗೆಲ್ಲ ಗೊತ್ತುಂಟು, ಅವ್ರ ಮುಖ ನೋಡಿದ್ರೇನು ಗೊತ್ತಾಗಲ್ಲ ಅವರೇನು ಅಂತ. ಈ ರೀತಿ ನಾವು ದೊಡ್ಡದಾಗಿ ಅವರ ಹಿಸ್ಟ್ರಿ ನಾವೇ ಹೇಳಲಿಕ್ಕೆ ಶುರು ಮಾಡ್ತೇವೆ, ಎಲ್ಲ ಅವ್ರ ಬಗ್ಗೆ ಗೊತ್ತು ಅಂತ. ಅಲ್ರಿ ನಿಮಗೆ ಯಾಕ್ರಿ ಗೊತ್ತು ಅಷ್ಟೆಲ್ಲ ಅಂತ ಹೇಳಿದ್ರೆ, ಅವ್ರ ಮುಖ ನೋಡಿ ಗೊತ್ತಾಗಲ್ವಾ ಇಲ್ಲೇನು ಅಂತ. ವಾಸ್ತವಿಕವಾಗಿ ನಿಮ್ಗೆ ಎಷ್ಟೋ ಇವತ್ತು ಜನರು ಯಾವ ರೀತಿ ಅಂತ ಹೇಳಿದ್ರೆ, ಆ ವ್ಯಕ್ತಿಯನ್ನು ನೋಡಿರುವುದಿಲ್ಲ, ಆ ವ್ಯಕ್ತಿ ಬಗ್ಗೆ ಗೊತ್ತಿರುವುದಿಲ್ಲ, ಯಾರೋ ಹೇಳಿದ್ದನ್ನು ಕೇಳಿ 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 ಬೈತಾ ಇರ್ತಾರೆ. ಯಾರೋ ಹೇಳಿದ್ದನ್ನು ಕೇಳಿ, ಇವ್ರು ನಿಮ್ಗೆ ಗೊತ್ತಾ, ನೀವು ಅವ್ರ ಹತ್ರ ಮಾತಾಡಿದ, ನಾನು ಇಲ್ಲ ನನಗೆ ಅವ್ರು ಹೇಳಿದ್ದು ಕೇಳಿ ಇವನು ಬೈತಾ ಇದ್ದಾನೆ ಅಂದರೆ, ಇದಕ್ಕಿಂತ ಪಾಪ ಇನ್ನೇನು ಬೇಕು? ಯಾಕೆ ಈ ರೀತಿ ಮಾಡಬೇಕು? ಅದನ್ನು ಬಹಳ ಸ್ಪಷ್ಟವಾಗಿ ಮಹಾಭಾರತ ಹೇಳ್ತದೆ. ಯಾರು ಈ ರೀತಿ ಒಬ್ಬ ವ್ಯಕ್ತಿ ಅಂದರೆ ಒಬ್ಬ ಒಳ್ಳೆಯ ವ್ಯಕ್ತಿಯನ್ನು ಕೆಟ್ಟವನು ಅಂತ ತಿಳ್ಕೊಂಡು ಇವನು ಕೆಟ್ಟವನನ್ನಾಗಿ ಅವನಿಗೆ ಬೈತಾನೆ, ಅವಮಾನ ಮಾಡ್ತಾನೆ ಅಂದರೆ, ಇವನ ಹತ್ರ ಯಾವ ದೇವತೆಗಳು ಬರೋಲ್ಲ, ಇವನು ಭಗವಂತನೇ ಇವನ ಅನುಗ್ರಹಕ್ಕೆ ಬರೋಲ್ಲ. ಅಂದರೆ ಇವನು ಮಾಡಿದ್ದೆಲ್ಲವೂ ವ್ಯರ್ಥ ಆಗಿ ಹೋಗ್ತದೆ ಅಂತ ಶಕುಂತಲ ಒಂದೊಂದು ಮಾತುಗಳೇನಿದೆ, ಇದು ಧರ್ಮಶಾಸ್ತ್ರದ ಸಾರ ತೆಗೆದು ಹೇಳ್ತಾ ಇರುವಂಥದ್ದು. ಅಂದರೆ ಆಗಿನ ಕಾಲದ ಹೆಣ್ಣುಮಕ್ಕಳಿಗೆ ಎಷ್ಟು ಗೊತ್ತಿತ್ತು ಶಾಸ್ತ್ರದ ಬಗ್ಗೆ ಅಂತ. ಸ್ವಯಂ ಪ್ರಾಪ್ತೇತಿ ಮಾಮೇವಂ ಮಾವಮಂ ಸ್ಥಾಪತಿ ವ್ರತಾಂ ಅರ್ಚಾರ್ಹಾಂ ನಾರ್ಚಯಸಿ ಮಾಂ ಸ್ವಯಂ ಭಾರ್ಯಾಮುಪಸ್ಥಿತಾಂ. ಈಗ ಶಕುಂತಲ ಹೇಳ್ತಾಳೆ, ಯಾವತ್ತೂ ಹಾಗೇನೆ ಜಗತ್ತಿನಲ್ಲಿ. ಹೇಗಂತೇಳಿದರೆ, ಏನೂ ಕಷ್ಟಪಡದೆ ಸಿಕ್ಕಿಬಿಡ್ತು ಅಂತೇಳಿದರೆ, ಅನಾಯಾಸವಾಗಿ ಸಿಕ್ಕಿತು ಅಂತ ಹೇಳಿದ್ರೆ, ನಮ್ಮಲ್ಲಿ ಹೇಳೋದಲ್ಲ ಬಿಟ್ಟು ಸಿಕ್ಕಿದ್ದು ಅಂತ. ಆ ರೀತಿ ಸಿಕ್ಕಿದರೆ ಅದಕ್ಕೆ ಬೆಲೆ ಕಮ್ಮಿ. ನೀನು ಆ ರೀತಿ ಏನು ಕಷ್ಟಪಡದೆ ನಾನು ಸಿಕ್ಕಿಬಿಟ್ನಲ್ವ ನಿನಗೆ, ಆ ರೀತಿ ನನಗೆ ಅವಮಾನ ಮಾಡ್ತೀಯ ಅಂತ ಹೇಳಿದರೆ ಅದು ಸರಿಯಲ್ಲ ಅಂತ ಹೇಳ್ತಾಳೆ. ಯಾಕೆಂದರೆ ಅರ್ಚಾರ್ಹಾಂ ನಾರ್ಚಯಸಿತ್ವಂ, ನಿಜವಾಗಲೂ ಕೂಡ ನಾನು ಈ ರೀತಿ ಅವಮಾನ ಮಾಡಲಿಕ್ಕೆ ಯೋಗ್ಯಳಾದವಳಲ್ಲ. ನನಗೆ ನೀನು ಗೌರವ ಕೊಡಬೇಕು, ನನ್ನನ್ನು ನಿನ್ನ ಪತ್ನಿಯನ್ನಾಗಿ ಮಾಡಿಕೊಳ್ಬೇಕು. ಯಾಕಂದರೆ ನಿನ್ನ ಪತ್ನಿಯಾಗಲಿಕ್ಕೆ ಬೇಕಾದ ಎಲ್ಲ ಅರ್ಹತೆಗಳು ನನ್ನಲ್ಲಿದೆ. ಎಲ್ಲಕ್ಕಿಂತ ಮುಖ್ಯ, ನೀನು ಯಾಕೆ ನನ್ನನ್ನು ಗೌರವಿಸಬೇಕು ಅಂತೇಳಿದರೆ, ಇಷ್ಟು ವರ್ಷಗಳ ಕಾಲ 15 ವರ್ಷಗಳ ಕಾಲ ನಿನ್ನನ್ನು ಬಿಟ್ಟು ಇನ್ಯಾರನ್ನೂ ನಾನು ಸ್ಮರಿಸಿಲ್ಲ. ಪಾತಿವ್ರತ್ಯ, ಪತಿಗೋಸ್ಕರ ನಾನು ಎಲ್ಲ ಸುಖವನ್ನು ತ್ಯಾಗ ಮಾಡಿ ಕೂತಿದ್ದೇನೆ. ಅಯ್ಯೋ ಪಾಪ, ನನಗೋಸ್ಕರ ಇಷ್ಟು ವರ್ಷ ಕಾದು ಕೂತಿದ್ದಾಳಲ್ವ, ಎಂಥ ಹೆಣ್ಣಪ್ಪ ಅಂತ ಹೇಳಿ ನನ್ನನ್ನು ಸ್ವೀಕಾರ ಮಾಡೋದು ಬಿಟ್ಟು ನನಗೆ ಅವಮಾನವನ್ನು ಮಾಡ್ತಾ ಇದೆಯಲ್ವ. ಕಿಮರ್ಥಂ ಮಾಂ ಪ್ರಾಕೃತವತ್ ಉಪಪ್ರೇಕ್ಷಸಿ ಸಂಸದಿ ನ ಖಲ್ ವಿದಮಹಂ ಶೂನ್ಯಂ ಕರೋಮಿ ನ ಶೃಣೋಮಿ ಮೇ. ನೀನು ಏನು ಅಂತ ನನ್ನನ್ನು ತಿಳ್ಕೊಂಡಿದ್ಯಾ? ಇವಳು ಏನು ಮಾಡ್ತಾಳೆ, ನಾನು ಇವಳಿಗೆ ಇವಾಗ ನೀನು ಯಾರೋ ಗೊತ್ತೇ ಇಲ್ಲ, ನಿನ್ನ ಪರಿಚಯವೇ ಇಲ್ಲ ಅಂತ ಹೇಳಿ ಬಿಟ್ಟುಬಿಟ್ರೆ ಏನು ಇವಳು ಹತ್ಕೊಂಡೋ ಕರ್ಕೊಂಡು ವಾಪಸ್ ಹೋಗ್ತಾಳೆ ಅಂತ ತಿಳ್ಕೊಂಡಿದ್ಯಾ? ನನ್ನ ಬಗ್ಗೆ ನೀನು ಗೊತ್ತಿಲ್ಲ ಅಂತ ಹೇಳ್ತಾಳೆ. ನಾನು ಮನಸ್ಸು ಮಾಡಿದ್ದೆ ಅಂತ ಹೇಳಿದರೆ ಈ ಕ್ಷಣದಲ್ಲಿ ಎಲ್ಲವನ್ನು ಸುಟ್ಟು ಹಾಕಬಲ್ಲೆ ನಾನು ಅಂತ ಹೇಳ್ತಾಳೆ. ನನ್ನ ಮಾತನ್ನು ನೀನು ಕೇಳಲಿಲ್ಲ ಅಂತ ಹೇಳಿದರೆ ನ ಖಲ್ವಾಮ ವಿಹಂ ಶೂನ್ಯಂ ಕರೋಮಿ, ಇಡೀ ನಗರವನ್ನು ಸುಟ್ಟು ಏನಿಲ್ಲ ಅಂತ ಮಾಡಿಬಿಡ್ತಾನೆ. ಅಷ್ಟು ತಾಕತ್ತು ನನಗಿದೆ. ಆದರೆ ಅದ್ಯಾವುದನ್ನು ಉಪಯೋಗ ಮಾಡಬಾರ್ದು ನಾನು ಸುಮ್ಮನೆ ಕೂತಿದ್ದೇನೆ ಅಂತ ಹೊರತು, ಯಾವುದೋ ಒಬ್ಬಳು ಬೀದಿಯಲ್ಲಿರುವಂತಹ ಹೆಣ್ಣು ಅಂತ ನನಗೆ ಅವಮಾನ ಮಾಡಲಿಕ್ಕೆ ಪ್ರಯತ್ನ ಪಡಬೇಡ. ನಾನು ಋಷಿ ಕನ್ಯೆ, ಋಷಿಗಳಿಂದ ಸಾಕಲ್ಪಟ್ಟವಳು, ಶ್ರೇಷ್ಠವಾದವರ ಮಗಳು ನಾನು, ನನಗಂಥ ತಾಕತ್ತಿಲ್ಲ ಅಂತ ತಿಳ್ಕೊಳ್ಬೇಡ ಅಂತ ಹೇಳಿ ಬಹಳ ದೊಡ್ಡ ಎಚ್ಚರಿಕೆಯನ್ನು ಕೊಡ್ತಾಳೆ. ಯದಿ ಮೇ ಯಾಚಮಾನಾಯ ವಚನಂ ನ ಕರಿಷ್ಯಸಿ
ದುಷ್ಯಂತ ಶತಧಾತ್ವದ್ಯ ಮೂರ್ಧಾತೆ ವಿಫಲಿಷ್ಯತಿ. ನಾನು ನೋಡು ಇಷ್ಟು ನಿನ್ನ ಹತ್ರ ಬೇಡಿಕೊಳ್ತಾ ಇದ್ದೇನೆ, ಕೇಳಿಕೊಳ್ತಾ ಇದ್ದೇನೆ. ಯಾಕಂದರೆ ನಾನು ಪತ್ನಿಯಾದವಳು ಪತಿಯ ಮುಂದೆ ಯಾವತ್ತೂ ಕೂಡ ಭಾಗಿ ಇರಬೇಕು, ವಿನಯದಿಂದ ವರ್ತಿಸಬೇಕು ಎಂಬ ಕಾರಣದಿಂದಾಗಿ ಈ ರೀತಿ ಇದ್ದೇನೆ. ಇದನ್ನೇ ನನ್ನ ದೌರ್ಬಲ್ಯ ಅಂತ ತಿಳ್ಕೊಳ್ಬೇಡ, ಇದನ್ನೇ ನನ್ನ ಅಸಾಮರ್ಥ್ಯ ಅಂತ ತಿಳ್ಕೊಳ್ಬೇಡ. ಒಂದೊಮ್ಮೆ ನನ್ನ ಮಾತನ್ನು ಕೇಳಲಿಲ್ಲ ಅಂತೇಳಿದರೆ, ಈ ಮಗನನ್ನು ನೀನು ನನ್ನ ಮಗ ಅಂತ ಸ್ವೀಕಾರ ಮಾಡಲಿಲ್ಲ ಅಂತೇಳಿದರೆ ನಿನ್ನ ತಲೆ 100 ಹೋಳಾದೀತು ಅಂತ ಹೇಳ್ತಾಳೆ. 100 ಹೋಳಾಗ್ಬಿಡ್ತದೆ ನಿನ್ನ ತಲೆ. ಯಾಕಂತ ಹೇಳಿದ್ರೆ ಅಷ್ಟು ಸತ್ಯ ನನ್ನಲ್ಲಿದೆ ಅಂತ ಹೇಳ್ತಾಳೆ. ಅಂದರೆ ಎಂಥ ಧೈರ್ಯ, ಅಷ್ಟು ತಾಕತ್ತು ನನಗಿದೆ, ಆದರೆ ತೋರಿಸ್ತಾ ಇಲ್ಲ. ಇದೆಲ್ಲ ನಾವು ತಿಳ್ಕೊಳ್ಬೇಕಾದದ್ದು. ಆಗಿನ ಕಾಲದಲ್ಲಿ ಹೆಣ್ಣು ಮಕ್ಕಳು ಗಂಡನ ಸೇವೆ ಮಾಡ್ತಾ ಇದ್ರು ಅಂತೇಳಿದರೆ ಅದೇನು ಬರೀ ದೌರ್ಜನ್ಯ ಅಲ್ಲ, ಅಥವಾ ಅಯ್ಯೋ ಪಾಪ ಏನು ತಾಕತ್ತಿಲ್ಲ, ಏನು ಗೊತ್ತಿದೆ, ಓದ್ಲಿಕ್ಕೆ ಬರೋಲ್ಲ, ಬರೀಲಿಕ್ಕೆ ಬರೋಲ್ಲ, ಅದಕ್ಕೋಸ್ಕರ ದಡ್ರು, ಅದಕ್ಕೋಸ್ಕರ ಸಣ್ಣ ವಯಸ್ಸಿನಲ್ಲೇ ಮದುವೆ ಮಾಡಿಕೊಟ್ಟು ಬಿಡ್ತಾರೆ. ಮದುವೆ ಮಾಡಿದ ಮೇಲೆ ಇನ್ನೂ ಹೆಣ್ಗಂಡನ ಚಾಕರಿ ಮಾಡ್ಕೊಂಡಿರೋದು ಅಷ್ಟೇ ಕಡೆ ತನಕ. ಈ ರೀತಿ ನಾವು ತಿಳ್ಕೊಳ್ಳೋದುಂಟು. ಆ ರೀತಿ ಅಲ್ಲ, ನಿಜವಾಗಿಯೂ ಕೂಡ ಅವರಲ್ಲಿ ಇದೇ ಮಾತನ್ನು ಸೀತೆಯೂ ಕೂಡ ಹೇಳ್ತಾಳೆ. ರಾವಣನಿಗೆ ಲಂಕೆಯಲ್ಲಿದ್ದಾಗ, ನೋಡು ನಾನು ಮನಸ್ಸು ಮಾಡಿದೆ ಅಂದರೆ ಈ ಕ್ಷಣದಲ್ಲಿ ಇಡೀ ಲಂಕೆಯನ್ನು ಸುಡಬಲ್ಲೆ ಅಂತ ಹೇಳ್ತಾಳೆ. ಅಷ್ಟು ತಾಕತ್ತು ನನಗಿದೆ, ಆದರೆ ರಾಮನ ಆಜ್ಞೆ ಇಲ್ಲ, ಅದಕ್ಕೆ ಸುಮ್ಮನೆ ಕೂತಿದ್ದೇನೆ ಅಂತ ಹೇಳ್ತಾಳೆ. ರಾಮನ ಆಜ್ಞೆ ಇಲ್ಲದೇ ಇರುವುದರಿಂದಾಗಿ ಸುಮ್ಮನೆ ಕೂತಿದ್ದೇನೆ. ಅಂದರೆ ಆಗಿನ ಹೆಣ್ಣು ಮಕ್ಕಳು ಅಂತ ಹೇಳಿದ್ರೆ ಸಾಮಾನ್ಯ ಅಲ್ಲ, ಅಷ್ಟು ತಾಕತ್ತಿರ್ತಾ ಇತ್ತು ಅವರಿಗೆ, ಆದರೆ ತೋರಿಸ್ಲಿಕ್ಕೆ ಹೋಗ್ತಾ ಇರಲಿಲ್ಲ. ಅದೆಲ್ಲ ನಾವಿಲ್ಲಿ ಕಾಣಬೇಕಾದದ್ದು ಶಕುಂತಲೆಯಲ್ಲಿ. ಭಾರ್ಯಾಂ ಪತಿಂ ಸಂಪ್ರವಿಶ್ಯ ಯತ್ರಸ್ಯಾಂ ಜಾಯತೆ ತತಃ ಜಾಯಾಯಾಂ ಇತಿ ಜಾಯಾತ್ವಂ ಯಸ್ತಸ್ಯಾಂ ಜಾಯತೆ ಪುನಃ. ಏನು ಈ ಹೆಂಡತಿ ಅಂತ ಹೇಳಿದ್ರೆ ಇಷ್ಟು ಸಸಾರವ, ಪತ್ನಿ ಅಂದರೆ ಇಷ್ಟು ಸಸಾರವ? ಸಾಮಾನ್ಯವಾಗಿ ಇದೆಲ್ಲ ಏನು ಅಂದರೆ ಮಹಾಭಾರತ ನಮಗೆ ತಿಳಿಸುವುದು ಪತ್ನಿಯ ಸ್ಥಾನ ಎಷ್ಟು ಶ್ರೇಷ್ಠವಾಗಿದೆ ಅಂತ. ಪತ್ನಿ ಏನು ಉಪಕಾರವನ್ನು ಮಾಡ್ತಾ ಇದ್ದಾಳೆ ಪತಿಗೆ, ಇದೆಲ್ಲವನ್ನು ಎಷ್ಟು ಚಂದ ಮಹಾಭಾರತ ತಿಳಿಸಿಕೊಡ್ತದೆ ಅಂತ ಹೇಳಿದರೆ, ಇದೆಲ್ಲ ತಿಳ್ಕೊಳ್ಳದೇ ಇದ್ರೆ ಏನಾಗುತ್ತೆ ಅಂತ ಹೇಳಿದ್ರೆ, ಪತ್ನಿ ಅಂತ ಹೇಳಿದ್ರೆ ಏನು ದಾಸಿ ಅಂತ ಅವಳ ಪಾಡಿಗೆ ಇರ್ತಾಳೆ, ಅವಳಿಗೇನೆ ಈ ರೀತಿ ತಾತ್ಸಾರ ಭಾವನೆ ಇರ್ತದೆ ಜಗತ್ತಿನಲ್ಲಿ. ಆದರೆ ಮಹಾಭಾರತ ಎಷ್ಟು ಚಂದ ತಿಳಿಸ್ತಾಳೆ ಅಂದರೆ, ಪತ್ನಿ ಅಂದರೆ ಏನು ಗೊತ್ತುಂಟ ನಿನಗೆ? ಸಂಸ್ಕೃತದಲ್ಲಿ ಪತ್ನಿಗೆ ಜಾಯ ಅಂತ ಹೆಸರು, ಜಾಯ ಅಂತ ಕರೀತಾರೆ. ಯಾಕೆ ಜಾಯ ಅಂತ ಕರೀತಾರೆ ಗೊತ್ತುಂಟ ನಿನಗೆ? ಇವಳಿಗೆ ಜಾಯ ಅಂದರೆ ಜಾಯತೆ ಅನಯ, ಇವಳಿಂದಾಗಿ ಹುಟ್ಟಿ ಬರ್ತಾನೆ ಯಾರು? ಗಂಡನೇ ಮತ್ತೆ ತನ್ನ ಪತ್ನಿಯಿಂದಾಗಿ ಹುಟ್ಟಿ ಬರ್ತಾನಂತೆ. ಹೇಗೆಂದರೆ ಮಗನ ರೂಪದಲ್ಲಿ. ಆತ್ಮಾವೈ ಪುತ್ರನಾಮಾಸಿ ಅಂತ ಹೇಳ್ತಾರೆ. ಮಗ ಅಂದರೆ ಮತ್ತಾರೂ ಅಲ್ಲ, ಅಪ್ಪ ತನ್ನನ್ನು ಇಲ್ಲಿ ಉಳಿಸಬೇಕು ಅಂತ ಪ್ರಯತ್ನ ಪಡ್ತಾನಂತ. ನಾನು ಇಲ್ಲೇ ಇಲ್ಲಿರಬೇಕು ಅಂತ, ಶಾಶ್ವತವಾಗಿರ್ಲಿಕ್ಕಾಗೋಲ್ಲ. ಅದಕ್ಕೋಸ್ಕರ ತನ್ನದೇ ಒಂದು ಪ್ರತಿಕೃತಿಯನ್ನು ಇಲ್ಲಿ ಬಿಟ್ಟು ಹೋಗ್ತಾನಂತೆ. ಅದಕ್ಕೆ ನಾವು ಹೇಳ್ತೇವಲ್ಲ, ಇವರನ್ನು ನೋಡಿದರೆ ಇವರ ಅಪ್ಪನನ್ನೇ ನೋಡಿದಾಗತ್ತೆ ಅಂತ. ಯಾಕೆ ಅಂತ ಹೇಳಿದರೆ ಆ ರಿಸೆಂಬ್ಲೆನ್ಸ್ ಇಲ್ಲಿದೆ. ಅಂದರೆ ಏನಂದರೆ ಅಪ್ಪ ತಾನೇ ಉಳಿಲಿಕ್ಕಾಗೋಲ್ಲ, ಅದಕ್ಕೋಸ್ಕರ ಇಲ್ಲಿ ಮಗುವನ್ನು ಕೊಟ್ಟು ಹೋಗ್ತಾರೆ. ಅದರಿಂದಾಗಿ ಅಪ್ಪನೇ ಮತ್ತೆ ಈ ಜಗತ್ತಿನಲ್ಲಿ ಮಗನಾಗಿ ಹುಟ್ಟಿ ಬರ್ತಾನೆ. ಯಾರ ಮೂಲಕ? ಪತ್ನಿಯ ಮೂಲಕ. ಅದಕ್ಕೆ ಅವಳಿಗೆ ಜಾಯ ಅಂತ ಹೆಸರು. ಅಂದರೆ ಮತ್ತೆ ಪತಿ ಹುಟ್ಟಿ ಬರುವುದು ಇವಳ ಮೂಲಕ. ಅಷ್ಟು ಮಾತ್ರ ಅಲ್ಲ, ಯದಪೋಹ್ಯತ್ಯಘಂ ಪಿತ್ರೋಃ ತದಪತ್ಯಂ ಪ್ರಜಾಯತೆ ತತ್ತಾರಯತಿ ಸಂತತ್ಯ ಪೂರ್ವಪ್ರೇತಾನ್ ಪಿತಾಮಹಾನ್. ನೋಡು, ನಾನು ಹೆಂಡತಿ ಒಂದು ಮಗುವನ್ನು ಕೊಡದೇ ಇದ್ದರೆ, ಪತಿಗೆ ಗಂಡನಾದವನಿಗೆ ಒಂದು ಮಗುವನ್ನು ಕೊಡದೇ ಇದ್ದರೆ ಇವನು ಉದ್ಧಾರ ಆಗೋಲ್ಲ ಅಂತ ಹೇಳ್ತಾರೆ. ಗಂಡನೂ ಉದ್ಧಾರ ಆಗೋಲ್ಲ. ಯಾಕಂದರೆ ಗಂಡ ನರಕದಿಂದ ಪಾರಾಗಬೇಕು ಅಂತ ಹೇಳಿದ್ರೆ ಇಲ್ಲಿ ಮಕ್ಕಳು ಪಿಂಡದಾನಾದಿಗಳನ್ನು ಮಾಡಬೇಕು ತಾನೆ. ಮಕ್ಕಳ ಪುಣ್ಯದಿಂದಾಗಿ ಇವನು ನರಕ ಒಂದು ಪಾಪ ಮಾಡಿದರೆ ಅಲ್ಲಿಂದ ಪಾರಾಗ್ತಾನೆ. ಆದರೆ ಮಕ್ಕಳೇ ಇಲ್ಲದೆ ಇದ್ದರೆ ಆ ಮಕ್ಕಳನ್ನು ಕೊಡುವವರು ಯಾರು? ಪತ್ನಿ ತಾನೇ. ಪತ್ನಿ ಇಲ್ದಿರೋ ಮಕ್ಕಳು ಎಲ್ಲಿಂದ? ಅಷ್ಟು ಮಾತ್ರ ಅಲ್ಲ, ಇವನು ಮಾತ್ರ ಅಲ್ಲ, ಇವನ ಅಜ್ಜ ಮುತ್ತಜ್ಜ ಮರಿಯಜ್ಜ ಎಲ್ಲರನ್ನೂ ಕೂಡ ಪಾರು ಮಾಡೋದು ಯಾರು ನರಕದಿಂದ ಅಂತ ಹೇಳಿದ್ರೆ ಸಂತಾನ. ಆ ಸಂತಾನವನ್ನು ಕರುಣಿಸುವವಳೇ ಪತ್ನಿ. ಅಂತಹ ಪತ್ನಿಗೆ ಅವಮಾನ ಮಾಡ್ತಾ ಇದೆಯಲ್ವ, ಆ ಪತ್ನಿಗೆ ಬೆಲೆ ಇಲ್ಲ ಅಂತ ಮಾಡ್ತಾ ಇದೆಯಲ್ವ ನೀನು ಅಂತ ಹೇಳಿ ಇನ್ನು ಪುತ್ರ ಅಂತ ಕರೀತಾರೆ. ಮಗನನ್ನು ಪುತ್ರ ಅಂತ. ಯಾಕೆ ಪುತ್ರ ಅಂತ ಕರೀತಾರೆ? ಪುತ್ರ ಅಂದರೆ ನರಕದಿಂದ ಯಾರು ಪಾರು ಮಾಡ್ತಾನೋ ಅವನು ಪುತ್ರ. ಯಾರನ್ನು? ಬರೀ ತಾಯಿಯನ್ನು ಮಾತ್ರ ಅಲ್ಲ, 9 ತಿಂಗಳು ಹೊಟ್ಟೆಯಲ್ಲಿ ಹೊತ್ತಂತಹ ತಾಯಿಯನ್ನು ಮಾತ್ರ ನರಕದಿಂದ ಪಾರು ಮಾಡೋದಲ್ಲ, ತಂದೆಯನ್ನು ಕೂಡ. ಹಾಗಿದ್ರೆ ತಂದರೆ ನರಕದಿಂದ ಪಾರಾಗಬೇಕು ಅಂತ ಹೇಳಿದರೆ ಮಗನಿಂದ. ಆ ಮಗುವನ್ನು ಹಡಿಯುವವಳು ಯಾರು? ಮಗುವನ್ನು ಕೊಡುವವಳು ಯಾರು? ಪತ್ನಿ ತಾನೆ. ಹಾಗಿದ್ರೆ ಪತ್ನಿ ಅನ್ನುವನು ಗಂಡನ ಜೀವನದಲ್ಲಿ ಎಷ್ಟು ಮುಖ್ಯವಾಗಬೇಕು. ಒಬ್ಬ ಪುರುಷನ ಜೀವನದಲ್ಲಿ ಪತ್ನಿಯ ಸ್ಥಾನ ಎಷ್ಟು ಶ್ರೇಷ್ಠವಾಗಿದೆ.
ಯೋಚನೆ ಏನು ಮಾಡು ಅಂತ ಹೇಳ್ತಾಳೆ. ಅಷ್ಟು ಮಾತ್ರ ಅಲ್ಲ, ಸಾಭಾರ್ಯಾಯ ಗೃಹೇ ದಕ್ಷ, ಇಷ್ಟೆಲ್ಲ ಹೇಳಿ ಹೆಂಡತಿ ಅಂತ ಹೇಳಿದರೆ ಯಾರು? ಆ ವಿವರಣೆ ಬಹಳ ಸುಂದರವಾದದ್ದು. ಪತ್ನಿ, ಹೆಂಡತಿ ಅಂತ ಹೇಳಿದ ಕೂಡಲೇ ಬರೀ ತಾಳಿ ಕಟ್ಕೊಂಡವಳಷ್ಟೇನಾ? ಅವಳೇ ಹೆಂಡತಿಯಿಂದ ಕರೆಯಲ್ಪಡ್ತಾಳ? ಇಲ್ಲ. ಮತ್ತು ಪತ್ನಿಯ ಜವಾಬ್ದಾರಿಗಳೇನಿದೆ ಅಂದರೆ, ಎಂಥ ಜವಾಬ್ದಾರಿ ಉಳ್ಳಂತಹ ಪತ್ನಿಯನ್ನು ಪತಿ ಗೌರವದಿಂದ ನೋಡ್ಕೊಳ್ಬೇಕು, ಪ್ರೀತಿಯಿಂದ ಸಾಕಬೇಕು, ಅವಳ ಬಗ್ಗೆ ಎಷ್ಟು ತಾನು ಹೆಚ್ಚುಗಾರಿಕೆಯನ್ನು ಹೊಂದಿರಬೇಕು, ಇದನ್ನೆಲ್ಲ ತಿಳಿಸ್ಕೊಂಡು ಬರ್ತಾಳೆ. ಆ ಶಕುಂತಲ ಅಂದರೆ ಒಂದು ಪತ್ನಿಯ ಮಹತ್ವ ಎಷ್ಟರ ಮಟ್ಟಿಗಿದೆ ಅಷ್ಟು ಮಾತ್ರ ಅಲ್ಲ, ಒಂದು ಹೆಣ್ಣು ಪತ್ನಿಯಾಗಿ ಅವಳಿಗೆಷ್ಟು ಜವಾಬ್ದಾರಿ ಇದೆ, ಈ ಎರಡನ್ನೂ ಕೂಡ ಮಹಾಭಾರತ ಶಕುಂತಲೆಯ ಮೂಲಕ ವಿವರಿಸ್ಕೊಂಡು ಬರ್ತದೆ. ಧರ್ಮಾಕೃತಿವಹಾನ್ ಋಣಾಂ ಮನಸ ಪ್ರೀತಿವರ್ಧನಾ ತ್ರಾಯಂತಿ ಜನಕಾಜ್ಜಾತಾ ಪುತ್ರ ಧರ್ಮಪ್ಲವಾ ಪಿತೃ. ನಿಜವಾಗಲೂ ಕೂಡ ಮಕ್ಕಳು ಅಂತೇನಿದ್ದಾರೆ, ಮಕ್ಕಳು ಅವರು ಧರ್ಮದ ಆಕೃತಿ ಅಂತ ಹೇಳಿದ್ರೆ ತಂದೆ ತಾಯಂದಿರಿಗೆ ಧರ್ಮವನ್ನು ತಂದುಕೊಡುವವರು, ಆ ರೀತಿ ಇರಬೇಕು. ಅಷ್ಟು ಮಾತ್ರ ಅಲ್ಲ, ಮನಸ್ಸಿಗೆ ಪ್ರೀತಿಯನ್ನುಂಟು ಮಾಡುವವರು, ಖುಷಿಯನ್ನುಂಟು ಮಾಡುವವರು. ಅಂಥ ಮಕ್ಕಳನ್ನು ನೀನು ಯಾವತ್ತೂ ಸ್ವೀಕಾರ ಮಾಡದೆ ತಿರಸ್ಕಾರವನ್ನು ಮಾಡಬೇಡ ಅಂತ ಹೇಳಿ ಬಹಳಷ್ಟು ಹೇಳ್ತಾಳೆ. ಬಹಳಷ್ಟು ಹೇಳಿ ಕಡೆಗೆ ಎಷ್ಟು ಬೇಜಾರು ಮಾಡ್ಕೊಳ್ತಾಳೆ ಅಂತೇಳಿದರೆ, ನನ್ನ ಜನ್ಮವೇ ಈ ರೀತಿ ಆಗೋಗಿದೆ ಅಂತ. ನನ್ನ ಜನ್ಮವೇ ಈ ರೀತಿ ಆಗೋಗಿದೆ, ಹುಟ್ಟಿದಾಗಿನಿಂದ ತಂದೆ ತಾಯಂದಿರು ಇಲ್ಲದೆ ಬೆಳೆದೆ. ಕಣ್ವ ಮಹರ್ಷಿಗಳನ್ನು ನಾನು ನೋಡಿದರು, ಈಗ ನೋಡಿದರೆ ನನ್ನ ಕೈ ಹಿಡಿದ ಗಂಡನೂ ಕೂಡ ನಾನು ನಿನ್ನ ಗಂಡನೇ ಅಲ್ಲ ಅಂತ ಹೇಳ್ತಾ ಇದ್ದಾನೆ. ನನಗೆ ಇಲ್ಲಿ ಸಾಕ್ಷಿ ಹೇಳಲಿಕ್ಕೆ ಯಾರೂ ಇಲ್ಲ, ಯಾರೂ ನನ್ನ ಪಾಲಿಗೆ ಸಾಕ್ಷಿಯೇ ಇಲ್ಲ ಅಂತ ಆಗೋಗಿದೆ. ಅದರಿಂದಾಗಿ ನಾನು ಸೀದಾ ಇಲ್ಲಿಂದ ಹೊರಟೋಗ್ಬಿಡ್ತೇನೆ, ನನ್ನ ಪಾಲಿಗೆ ಯಾರೂ ಇಲ್ಲ ಅಂತ ಹೇಳಿ ಬಹಳ ಬೇಸರದಿಂದಾಗಿ ಶಕುಂತಲೆ ಏನಿದ್ದಾಳೆ ಅಲ್ಲಿಂದ ಹೊರಟ್ಲಂತೆ. ಅವಳ ಕ್ರೋಧ ಎಷ್ಟರ ಮಟ್ಟಿಗಿತ್ತು ಅಂತ ಹೇಳಿದರೆ, ಆ ಕ್ರೋಧದಿಂದ ಇಡೀ ನಗರವನ್ನು ಸುಟ್ಟು ಭಸ್ಮ ಮಾಡಿಬಿಡ್ತಾ ಇದ್ಲಂತೆ. ಅಂತ ಪಾತಿವ್ರತ್ಯ ಆ ರೀತಿ ಇತ್ತು. ಆದರೆ ಯಾವುದನ್ನೂ ತಾನು ಯಾರ ಮೇಲೂ ಪ್ರಯೋಗ ಮಾಡಲಿಲ್ಲ. ಸೀದಾ ಹೊರಟು ನಿಂತಾಗ ಅಶರೀರವಾಣಿ ಆಯ್ತಂತೆ ಮೇಲಿಂದ. ದೇವತೆಗಳು ಹೇಳಿದ್ರಂತೆ ದುಷ್ಯಂತನಿಗೆ, ನೋಡು ದುಷ್ಯಂತ, ನಿನ್ನ ಪತ್ನಿ ಇವಳು, ಕಣ್ವ ಮಹರ್ಷಿಗಳ ಆಶ್ರಮದಲ್ಲಿ ನೀನು ಸ್ವೀಕಾರ ಮಾಡಿದ ಪತ್ನಿ ಇವಳು. ಅಷ್ಟು ಮಾತ್ರ ಅಲ್ಲ, ಈ ಮಗ ಏನಿದ್ದಾನೆ ನಿನ್ನದೇ ಮಗ ಇವನು. ಶಾಕುಂತಲಂ ಮಹಾತ್ಮಾನಂ ದುಷ್ಯಂತ ಭವ ಪೌರವ ಭರ್ತವ್ಯೋಯಂ ತ್ವಯಾ ಯಸ್ಮಾತ್ ಅಸ್ಮಾಕಂ ವಚನಾದಪಿ ತಸ್ಮಾತ್ ಭವತ್ಯಯಂ ನಾಮ್ನಾ ಭರತೋ ನಾಮತೆ ಸುತಃ. ಈ ಮಗ ಇದ್ದಾನಲ್ವ, ಈ ಮಗ ನಿನ್ನವನೇ, ಇವನನ್ನು ನೀನು ರಕ್ಷಣೆಯನ್ನು ಮಾಡಬೇಕು, ಭರಣ ಮಾಡಬೇಕು. ಭರಣ ಅಂದರೆ ರಕ್ಷಿಸುವುದು. ಇವನನ್ನು ನಮ್ಮ ಮಾತಿನಂತೆ ನೀನು ರಕ್ಷಿಸಬೇಕು. ಯಾಕಂದರೆ ಇವನು ನಿನಗೆ ಒಳ್ಳೆ ಕೀರ್ತಿಯನ್ನು ತಂದುಕೊಡ್ತಾನೆ, ಒಳ್ಳೆ ಯಶಸ್ಸನ್ನು ತಂದುಕೊಡ್ತಾನೆ ಇವನು ನಿನಗೆ. ಅದಕ್ಕಾಗಿ ನೀನು ರಕ್ಷಣೆ ಮಾಡಬೇಕು. ನಮ್ಮಿಂದ ಈ ಮಾತನ್ನು ನೀನು ಒಪ್ತೀಯ, ರಕ್ಷಣೆ ಮಾಡ್ತೀಯ. ಅದಕ್ಕಾಗಿಯೇ ಇವನಿಗೆ ಭರತ ಅಂತ ಹೆಸರು ಬರ್ತದೆ ಅಂತ ಹೇಳ್ತಾರೆ. ಯಾಕಂತೇಳಿದ್ರೆ ಭರಣಾತ್ ಭರತ ಉಚ್ಯತೆ, ನಮ್ಮ ಮಾತಿನಂತೆ ನೀನು ಇವನನ್ನು ರಕ್ಷಣೆ ಮಾಡಿದೆಯಾ, ಅದಕ್ಕೆ ಇವನಿಗೆ ಭರತ ಅಂತ ಹೆಸರು ಬರುತ್ತದೆ. ಮುಂದೆ ನಮ್ಮ ಇಡೀ ವಂಶವೇ ಇವನ ಹೆಸರಿನಿಂದ ಪ್ರಸಿದ್ಧವಾಗ್ತದೆ, ಭಾರತ ವಂಶ ಅಂತ ಹೇಳಿ ದೇವತೆಗಳ ಅಶರೀರವಾಣಿ ಆಯ್ತಂತೆ. ಅಂದರೆ ಒಬ್ಬ ಪತಿವ್ರತ ಸ್ತ್ರೀಗೆ ದೇವತೆಗಳು ಯಾವ ರೀತಿ ಸಹಾಯ ಮಾಡ್ತಾರೆ ಅಂತ. ಈ ಮಾತನ್ನು ಕೇಳಿ ದುಷ್ಯಂತನಿಗೆ ಬಹಳ ಸಂತೋಷ ಆಯ್ತಂತೆ. ಅವನವಾಗ ಹೇಳ್ತಾನೆ, ಎಲ್ಲ ಅಲ್ಲಿ ಪುರೋಹಿತರಿದ್ದರು, ಮಂತ್ರಿಗಳಿದ್ದರು, ಎಲ್ಲ ಪ್ರಜಾಪ್ರತಿನಿಧಿಗಳಿದ್ದರು. ಅವ್ರ ಮುಂದೆ ಎಲ್ಲ ಹೇಳ್ತಾನೆ, ನನಗೆ ಗೊತ್ತಿತ್ತು ಇವಳು ನನ್ನ ಪತ್ನಿ ಅಂತ, ನನ್ನ ಹೆಂಡತಿಯಿಂದ ಗೊತ್ತಿತ್ತು, ನನ್ನ ಮಗ ಅಂತನೂ ಗೊತ್ತಿತ್ತು ನನಗೆ. ಅಲ್ಲ ಮತ್ತೆ ಇಷ್ಟು ಕಾಡಿಸಿದ್ಯಲ್ವ, ಅವಳಿಗೆ ಇಷ್ಟು ಅವಮಾನ ಮಾಡಿದೆಯಲ್ಲ, ಆಡಬಾರದ ಮಾತನ್ನೆಲ್ಲ ಆಡಿದೆಯಲ್ವ ಅಂತ ಹೇಳಿದ್ರೆ ಅದಕ್ಕೆ ಹೇಳ್ತಾನೆ, ಲೋಕನ್ಯಾಯಂ ಪರೋಕ್ಷಸ್ತು ಸಂಬಂಧೋ ನೋಪುರಾ ಭವೇತ್. ಏನು ಮಾಡೋಣ, ನಾನೊಬ್ಬ ರಾಜನಾದವನಿಗೆ ಅವನದ್ದೇ ಆದ ಕಟ್ಟುಬಂಧನಗಳಿರ್ತದೆ. ಇವಾಗ ಇವಳು ಹೇಳಿದ್ದು ಅಂತ ಹೇಳಿದರೆ, ನಾನು ಸ್ವೀಕಾರ ಮಾಡಿಬಿಟ್ಟೆ ಇವಳನ್ನು ಅಂತ ಹೇಳಿದರೆ ಜನ ಒಪ್ತಾರ? ಜನ ಏನು ಹೇಳಿದಾರೆ ನೋಡಿದಿರಾ, ಎಷ್ಟು ಕಾಮುಕ. ಯಾವಳೊಬ್ಳು ಬಂದಳು ಚಂದದ ಹುಡುಗಿ, ನಾನು ನಿನ್ನ ಹೆಂಡತಿ ಅಂತ ಹೇಳಿಬಿಟ್ಲು, ಇವನು ನನ್ನ ಮಗ, ನಿನ್ನ ಮಗ ಅಂತ ಹೇಳಿದ್ಲು, ಸ್ವೀಕಾರ ಮಾಡೇ ಬಿಟ್ಟ. ಈ ರೀತಿ ಜನ ಮಾತಾಡ್ಕೊಳ್ತಾರೆ ಅಲ್ವ. ರಾಜನಾದವನು ಪ್ರಜೆಗಳಿಗೆ ಆದರ್ಶವಾಗಿರಬೇಕು. ನನಗೂ ಇವಳಿಗೂ ನಡೆದ ವಿವಾಹ ಏನಿದೆ ಅದು ಜನರ ಮುಂದೆ ನಡೆದದ್ದಲ್ಲ, ಅದು ಆಶ್ರಮದಲ್ಲಿ ನಡೆದದ್ದು. ಅದನ್ನು ನಾನು ಇಲ್ಲಿ ಹೇಳಿದ್ರು ಯಾರೂ ಒಪ್ಪಲ್ಲ. ಅಂದರೆ ನೋಡಿ ದುಷ್ಯಂತ ಎಷ್ಟು ಚಂದ, ಅದನ್ನು ನಾನು ಇಲ್ಲಿ ಹೇಳಿದ್ರೆ ಯಾರೂ ಒಪ್ಪಲ್ಲ ಅದನ್ನು. ಆ ಕಾರಣದಿಂದಾಗಿ ಕೃತೋ ಲೋಕ ಸಮಕ್ಷೋದ್ಯ ಸಂಬಂಧೋ ವೈ ಪ್ರಾಕೃತಃ. ಇವತ್ತು ಆ ಸಂಬಂಧ, ಅವತ್ತು ಆಶ್ರಮದಲ್ಲಿ ಅವಳ ಮುಂದೆ ಮಾತ್ರ ನಡೆದ ಸಂಬಂಧ ಇವತ್ತು ದೇವತೆಗಳಿಂದಾಗಿ ಇಡೀ ಲೋಕಕ್ಕೆ ಗೊತ್ತಾಯಿತು.
ಅಂದರೆ ಇದು ನ್ಯಾಯವಾದ ಸಂಬಂಧ, ನಮ್ಮಿಬ್ಬರ ವಿವಾಹ ನಡೆದಿದೆ ಅನ್ನುವುದು ದೇವತೆಗಳ ಮೂಲಕ ಗೊತ್ತಾಯಿತು. ಈಗ ನನ್ನ ಬಗ್ಗೆ ಯಾರಿಗೂ ಶಂಕೆ ಬರೋಲ್ಲ. ನಾನು ಅಂದರೆ ನೋಡಿ, ರಾಜನಾದವನಿಗೆ ಎಷ್ಟು ಕರ್ತವ್ಯ ಇದೆ ಅಂತ. ಇದೇ ನಾವು ರಾಮಾಯಣದಲ್ಲಿ ನೋಡ್ತೇವೆ. ರಾಮಚಂದ್ರ ಅದಕ್ಕೆ ಈ ಕಾರಣದಿಂದಲೇ ಸೀತೆಯನ್ನು ತಾನು ಸ್ವೀಕಾರ ಮಾಡಲಿಲ್ಲ. ಅವಳು ಅಗ್ನಿಯನ್ನು ಪ್ರವೇಶ ಮಾಡಿ ಬಂದ ಮೇಲೆ, ಯಾಕಂದರೆ ನಾನು ರಾಜನಾಗಿ ನನಗೆ ಕರ್ತವ್ಯ ಇದೆ, ನಾನು ಒಬ್ಬ ಸಾಮಾನ್ಯರಾಗಿ ವರ್ತನೆ ಮಾಡಿದೆ ಅಂದರೆ ನಾಳೆ ಇದನ್ನೇ ಆದರ್ಶವಾಗಿ ಇಟ್ಕೊಳ್ತಾರೆ. ನೋಡಿದ್ರಾ, ಅವನೇ ಆ ರೀತಿ ಮಾಡಿದ, ನಮಗೇನು ಅಂತ. ಅದಕ್ಕೆ ನಾನು ಮಾಡಲಿಕ್ಕೆ ಹೋಗಲಿಲ್ಲ. ಈಗ ನಾನು ಖುಷಿಯಿಂದ ಸ್ವೀಕಾರ ಮಾಡ್ತಾ ಇದ್ದೇನೆ ಅಂತೇಳಿ. ನನ್ನ ಮಗನೇ ಇವನು, ಖಂಡಿತವಾಗಿಯೂ. ಯಾಕಂತ ಹೇಳಿದರೆ ಪ್ರತಿಯೊಂದರಲ್ಲೂ ಅವಳು ಹೇಳ್ತಾಳೆ, ನೋಡಿ ಕಣ್ಣು ಮೂಗು ಬಾಯಿ ಎಲ್ಲ ನಿಮ್ಮ ಹಾಗೇ ಇದೆ ಅಂತ. ಹೌದು, ನನ್ನ ಮಗನೇ, ಅದರಲ್ಲಿ ಎರಡು ಮಾತೇ ಇಲ್ಲ ಅಂತ ಅಪ್ಪಿಕೊಳ್ತಾನಂತೆ. ಅಂದರೆ ಆ ನೆತ್ತಿಯನ್ನು ಅಘ್ರಾಣಿಸ್ತಾನಂತೆ. ಅಷ್ಟು ಮಾತ್ರ ಅಲ್ಲ, ಇನ್ನೊಂದು ಮಾತಿದೆ ನೋಡಿ, ಇದು ಬಹಳ ಸುಂದರವಾದ ಮಾತು. ನಾವು ಹಿಂದೆ ದುಷ್ಯಂತನನ್ನು ಎಂಥ ಕೆಟ್ಟ ರಾಜಾಪ, ಒಂದು ಹೆಣ್ಣಿನ ಬಗ್ಗೆ ಇಷ್ಟೆಲ್ಲ ಮಾತಾಡ್ತಾನಲ್ಲ ಇವನು ಅಂತ ಕಾಣಿಸ್ತದೆ. ಅದೇ ದುಷ್ಯಂತ ಇವಾಗ ಏನು ಹೇಳ್ತಾನೆ ಅಂತ ಹೇಳಿದರೆ, ಅನೃತಂ ಯಚ್ಚ ಕೋಪಿತಯಾತ್ಯರ್ಥಂ ತ್ವಯೋಕ್ತಸ್ಮತ್ ಪ್ರಿಯಂ ಪ್ರಿಯೇ ಪ್ರಣಯಿನ್ಯಾ ವಿಶಾಲಾಕ್ಷಿ ತತ್ ಕ್ಷಂತವ್ಯಂ ಮಯಾ ಶುಭೆ. ನೀನು ನನ್ನ ಬಗ್ಗೆ ತುಂಬ ಕೆಟ್ಟದಾಗಿ ಮಾತಾಡಿದ್ಯಾ ಶಕುಂತಲ, ನನ್ನನ್ನು ಸುಳ್ಳ, ಅಧಾರ್ಮಿಕ ಈ ರೀತಿಯೆಲ್ಲ ಹೇಳಿದ್ಯಾ. ನನಗೆ ಬೇಜಾರಿಲ್ಲ ಅಂತ ಹೇಳ್ತಾರೆ. ಬೇಜಾರಿಲ್ಲ ನಿನ್ನ ಬಗ್ಗೆ. ಯಾಕೆ ಅಂತ ಹೇಳಿದರೆ, ನಿನ್ನ ಬಗ್ಗೆ ನನಗೆ ತುಂಬ ಪ್ರೀತಿ ಇದೆ. ಪ್ರೀತಿ ಇರುವುದರಿಂದಾಗಿ ಮತ್ತು ನಾನು ಪ್ರಚೋದನೆ ಮಾಡಿದ್ರಿಂದಲೇ ನೀನು ಈ ರೀತಿ ಆ ರೀತಿ ಎಲ್ಲ ಮಾತಾಡಿದ್ಯಾ. ಅದಕ್ಕಾಗಿ ಖಂಡಿತವಾಗಿಯೂ ನಾನು ಅದನ್ನು ಕ್ಷಮಿಸ್ತೇನೆ ಅಂತ ಹೇಳ್ತೀನಿ. ಕ್ಷಮಿಸ್ತೇನೆ, ನಾನು ನಿನ್ನ ಬಗ್ಗೆ ಸ್ವಲ್ಪವೂ ಕೋಪ ಮಾಡ್ಕೊಳ್ಳೋದಿಲ್ಲ. ನನ್ನ ಬಗ್ಗೆ ಈ ರೀತಿಯೆಲ್ಲ ಮಾತಾಡಿಬಿಟ್ಲಲ್ವಾ ಅಂತ ನಾನು ತಿಳ್ಕೊಳ್ಳೋದಿಲ್ಲ. ಅಷ್ಟು ಮಾತ್ರ ಅಲ್ಲ, ಅದರೊಂದಿಗೆ ದುಷ್ಯಂತನ ದೊಡ್ಡ ಗುಣ ಗೊತ್ತಾಗುವುದೇನಂತ ಹೇಳಿದರೆ ಇನ್ನೊಂದು ಮಾತು ಹೇಳ್ತಾನೆ ನೋಡಿ ಶಕುಂತಲೆಗೆ. ಅನೃತಂ ವಾಪ್ಯನಿಷ್ಟಂ ವಾ ದುರುಕ್ತಂ ವಾಪಿ ದುಷ್ಕೃತಂ ತ್ವಯಾಪ್ಯೇವಂ ವಿಶಾಲಾಕ್ಷಿ ಕ್ಷಂತವ್ಯಂ ಮಮ ದುರ್ವಚಃ ಕ್ಷಮ್ಯಾ ಪತಿಕೃತೆ ನಾರ್ಯಃ ಪಾತಿವ್ರತ್ಯಂ ವ್ರಜಂತಿ ತಾಂ. ನೋಡು, ನಾನು ನಿನಗೆ ಸುಳ್ಳು ಹೇಳಿರ್ಬೋದು, ಅಷ್ಟು ಮಾತ್ರ ಅಲ್ಲ ಕೆಟ್ಟದಾಗಿ ಮಾತಾಡಿರ್ಬೋದು, ಅಷ್ಟು ಮಾತ್ರ ಅಲ್ಲ ಇಷ್ಟು ವರ್ಷ ಕೆಟ್ಟದಾಗಿ ನಡ್ಕೊಂಡಿರ್ಬೋದು, ಮದುವೆಯಾಗಿ ಇಷ್ಟು ದಿನ ನನ್ನ ಹತ್ರ ಬರದೇ ಇರ್ಬೋದು. ಅದನ್ನೆಲ್ಲ ನೀನು ಕ್ಷಮಿಸಬೇಕು. ನೋಡಿ, ಈ ಒಂದು ದೊಡ್ಡ ಗುಣ ಇದೆಯಲ್ವಾ, ನಾನು ರಾಜ, ನಾನೇನು ಇವಳ ಹತ್ರ ಕೇಳೋದು. ನೋಡಿದಿಲ್ಲ, ನಾನು ನಿನ್ನ ಮನಸ್ಸಿಗೆ ಬೇಜಾರು ಮಾಡಿದ್ದೇನೆ, ನನ್ನನ್ನು ಕ್ಷಮಿಸಿಬಿಡು. ನೀನು ಏನು ಹೇಳಿದೆಯಾ ಅದನ್ನು ಕ್ಷಮಿಸ್ತಾನೆ. ಈ ಒಂದು ಭಾವನೆ ಇತ್ತು ಅಂತ ಹೇಳಿದರೆ ಯಾವಾಗ ಡೈವರ್ಸ್ ಬರ್ತದೆ? ಯಾವ ಕುಟುಂಬದಲ್ಲಿ ಡೈವರ್ಸ್ ಬರ್ತದೆ ಹೇಳಿ? ಅಂದರೆ ಮುಖ್ಯವಾಗಿ ಬೇಕಾದದ್ದು ಅದು ಏನು ಅಂತ ಹೇಳಿದರೆ, ಹೌದು ತಪ್ಪಾಗಿದೆ, ನನ್ನಿಂದಲಾಗಿದೆ. ನೀನು ಅಂದರೆ ಈ ಪತಿ ಪತ್ನಿಯರಲ್ಲಿ ಮುಖ್ಯ ಬೇಕಾದದ್ದಿದು. ಆ ರೀತಿ ಅನ್ಯೋನ್ಯವಾಗಿ ನಾವು ಹೊಂದಾಣಿಕೆಯನ್ನು ಮಾಡಿಕೊಂಡು ಹೋದಾಗ ಅಲ್ಲಿ ಇದಕ್ಕೆಲ್ಲ ಅವಕಾಶವೇ ಇಲ್ಲ ಯಾವುದಕ್ಕೂ. ಅಷ್ಟು ಮಾತ್ರ ಅಲ್ಲ, ಮುಂದೆ ಅವಳನ್ನು ಕರ್ಕೊಂಡು ಹೋಗ್ತಾನಂತೆ. ಕರ್ಕೊಂಡು ಹೋಗಿ ತಾನು ತನ್ನ ಅಮ್ಮನ ಹತ್ರ ಕರ್ಕೊಂಡು ಹೋಗ್ತಾನಂತೆ. ಅಮ್ಮನ ಬಳಿ ಕರ್ಕೊಂಡು ಹೋಗಿ ಅವಳಿಗೆ ತೋರಿಸಿ ನಮಸ್ಕಾರವನ್ನು ಮಾಡಿಸಿ, ಇದು ನನ್ನ ಮಗ ಅಂತ ತೋರಿಸಿ, ಮುಂದೆ ತಾನು ಅನೇಕ ವರ್ಷಗಳ ಕಾಲ ರಾಜ್ಯಭಾರವನ್ನು ಮಾಡಿ ದುಷ್ಯಂತ ಭರತನಿಗೆ ರಾಜ್ಯಭಾರವನ್ನು ಕೊಟ್ಟು ತಾನು ಕಾಡಿಗೆ ತಪಸ್ಸಿಗೆ ಹೋದ ಅಂತ ಹೇಳ್ತಾನೆ. ಮುಂದೆ ಭರತ ತಾನು ರಾಜ್ಯಭಾರವನ್ನು ಮಾಡ್ತಾನೆ. ಅತ್ಯಂತ ಪ್ರಸಿದ್ಧನಾದ ರಾಜನಾಗಿ ಎಲ್ಲಿವರೆಗೆ ಅಂದರೆ ಆ ವಂಶಕ್ಕೆ ಭರತ ವಂಶ ಅಂತಲೇ ಹೆಸರು ಬರುವಾಗೆ ತಾನು ರಾಜ್ಯಭಾರ ಮಾಡ್ತಾನೆ ಅಂತ ಹೇಳಿ, ಆ ಭರತನ ಮುಂದೆ ಯಾರ್ಯಾರು ಈ ವಂಶದಲ್ಲಿ ಬಂದರು ಆ ಕಥೆಯನ್ನೆಲ್ಲ ಹೇಳ್ಕೊಂಡು ಹೋಗ್ತಾರೆ.